ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯಪಥ ಯೂಟ್ಯೂಬ್ ಚಾನಲಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಇಎ ಜನವರಿ ತಿಂಗಳಲ್ಲಿ PSI ಎಕ್ಸಾಮ್ ನಡೆಸಲಿಕ್ಕೆ ತೀರ್ಮಾನಿಸಿದೆ. ಹಾಗಾಗಿ ಎಲ್ಲ PSI ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಲ್ವ, ನಿಮ್ಮೆಲ್ಲ ತಯಾರಿಗೆ ಯೂಸ್ಫುಲ್ ಆಗುವ ರೀತಿಯಲ್ಲಿ ನಾವು ಇವತ್ತಿನ ಈ ಕ್ಲಾಸಲ್ಲಿ ಭಾರತ ಸಂವಿಧಾನದ ಮೊದಲ 3 ಭಾಗಗಳಲ್ಲಿರುವಂತಹ 1ರಿಂದ 35ರವರೆಗಿನ ಎಲ್ಲ ಆರ್ಟಿಕಲ್ಸ್ಗಳನ್ನು ಪ್ಯೂರ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ಕೊಳ್ಳಿಕ್ಕೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕೇವಲ ಆರ್ಟಿಕಲ್ಸ್ಗಳು ಅಷ್ಟೇ ಅಲ್ಲ, ಅದರ ಜೊತೆಗೆ ನಿಮಗೆ ಗೊತ್ತಿರುವ ಹಾಗೆ ಪ್ರೀವಿಯಸ್ ಎಕ್ಸಾಮಲ್ಲಿ ಅಂದರೆ ಇತ್ತೀಚೆಗೆ ನಡೆದಿರುವಂತಹ KA ಎಕ್ಸಾಮ್ ಆಗಿರ್ಬೋದು ಮತ್ತು KSP KPSCಯ ಇನ್ನಿತರೆ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನು ಕೂಡ ನಾನು ಆರ್ಟಿಕಲ್ ವೈಸ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೇನೆ. ಓಕೆ, ಮೊದಲನೇದಾಗಿ ನಿಮಗೆ ಗೊತ್ತಿರುವ ಹಾಗೆ ಭಾರತ ಸಂವಿಧಾನದ ಮೊದಲನೇ ಭಾಗ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ ಅನ್ನುವಂಥ ಒಂದು ಟೈಟಲಲ್ಲಿರೋದು ಕಂಡುಬರುತ್ತೆ. ಅಥವಾ ಸಂವಿಧಾನದ ಮೊದಲನೇ ಭಾಗ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದಾಗಿದೆ. ಸಾಕಷ್ಟು ಎಕ್ಸಾಮಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಇದೇ ರೀತಿ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸಂವಿಧಾನದ ಮೊದಲನೇ ಭಾಗ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ. ಹಾಗಾಗಿ ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರ ಅನ್ನೋದು ಅಥವಾ ಯೂನಿಯನ್ ಆ್ಯಂಡ್ ಇಟ್ಸ್ ಎ ಟೆರಿಟರಿ ಅನ್ನುವಂಥ ವರ್ಡು ನೀವು ಎಕ್ಯುರೇಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಬೆಟರ್ ಒಂದು ಸ್ವಲ್ಪ ಇಂಗ್ಲೀಷ್ ವರ್ಡೇ ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಕನ್ನಡದಲ್ಲಿ ಇದಕ್ಕೆ ಅಲ್ಟರ್ನೇಟ್ ಆಗಿ ಬೇರೆ ಬೇರೆ ರೀತಿ ವರ್ಡ್ಸ್ಗಳು ಬಳಕೆ ಆಗ್ತಾ ಹೋಗ್ತವೆ. ಹಾಗಾಗಿ ಬೆಟರ್ ನೀವೇನು ಮಾಡಬೇಕು, ಇಂಗ್ಲೀಷಲ್ಲಿ ಬಳಕೆ ಆಗಿರುವಂಥ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ ಅನ್ನುವಂಥ ವರ್ಡನ್ನೇ ನೆನ್ಪಿಟ್ಕೊಳ್ಬೇಕು. ಓಕೆ, ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಈ ಭಾಗದಲ್ಲಿ ಒಟ್ಟು 4 ಆರ್ಟಿಕಲ್ಸ್ಗಳಿರೋದು ಕಂಡುಬರುತ್ತೆ. ಅಂದರೆ 1ರಿಂದ 4ರವರೆಗಿನ 1, 2, 3 ಮತ್ತು 4ನೇ ಆರ್ಟಿಕಲ್ಸ್ಗಳು ಈ ಭಾಗದಲ್ಲಿರೋದು ಕಂಡುಬರುತ್ತೆ. ಈ ಭಾಗದಲ್ಲಿರುವಂಥ ಈ 4 ಆರ್ಟಿಕಲ್ಸ್ಗಳು ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುವಂಥ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತವೆ. ಹಾಗಾದರೆ ಬನ್ನಿ, ಮೊದಲನೇ ಆರ್ಟಿಕಲ್ ಏನು ಹೇಳುತ್ತೆ ಅನ್ನುವಂಥ ವಿಚಾರವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಸಂವಿಧಾನದ ಮೊದಲನೇ ಭಾಗ ಅಥವಾ ಸಂವಿಧಾನದ ಮೊದಲನೇ ಭಾಗದ ಮೊದಲ ಆರ್ಟಿಕಲ್ ಏನಿದೆ ಅಲ್ವಾ, ಇದು ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರ ಅನ್ನುವಂತಹ ಒಂದು ಟೈಟಲ್ ಹೊಂದಿರೋದು ಕಂಡುಬರುತ್ತೆ. ಅಂದರೆ ಮೊದಲನೇ ವಿಧಿಯ ಟೈಟಲ್ ನಾವು ಅಬ್ಸರ್ವ್ ಮಾಡಿದಾಗ ಈ ವಿಧಿ ಒಕ್ಕೂಟದ ಹೆಸರನ್ನು ನಮಗೆ ಸ್ಪಷ್ಟಪಡಿಸುತ್ತೆ ಅನ್ನುವಂಥ ವಿಚಾರ ಅಲ್ಲಿ ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಒಕ್ಕೂಟದ ರಾಜ್ಯ ಕ್ಷೇತ್ರವನ್ನು ಕೂಡ ಇದು ಸ್ಪಷ್ಟಪಡಿಸುತ್ತೆ ಅನ್ನುವಂಥ ವಿಚಾರ ಆ ಟೈಟಲ್ ಅಲ್ಲೇ ನಮಗೆ ಕ್ಲಿಯರ್ ಆಗೋದು ಕಂಡುಬರುತ್ತೆ. ಈ ಆರ್ಟಿಕಲ್ನ ವಿಷಯ ವಸ್ತು ನಾವು ಅಬ್ಸರ್ವ್ ಮಾಡಿದಾಗ ಈ ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರದ ಜೊತೆಗೆ ಟೈಪ್ ಆಫ್ ಪಾಲಿಟಿ ಕೂಡ ಈ ಆರ್ಟಿಕಲ್ ನಮಗೆ ಕ್ಲಿಯರ್ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಈ ಆರ್ಟಿಕಲ್ನ ವಿಷಯ ವಸ್ತು ಯಾವ ರೀತಿ ಆರಂಭ ಆಗುತ್ತೆ ಅಂತ ನೋಡ್ತಾ ಹೋದರೆ, ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ವ್ಯಾಖ್ಯಾನದಿಂದ ಆರಂಭ ಆಗೋದು ಕಂಡುಬರುತ್ತೆ. ಸಂವಿಧಾನದ ಮೊದಲನೇ ಭಾಗದ ಮೊದಲನೇ ಆರ್ಟಿಕಲ್ ಅಥವಾ ಸಂವಿಧಾನದ ಮೊದಲನೇ ವಿಧಿಯ ನಾವು ವಿಷಯ ವಸ್ತು ಅಬ್ಸರ್ವ್ ಮಾಡಿದಾಗ ಈ ವ್ಯಾಖ್ಯಾನದಲ್ಲಿ ನಮಗೆ 2 ವಿಷಯಗಳು ಸ್ಪಷ್ಟ ಆಗ್ತಾ ಇದ್ದಾವೆ. ಇಂಡಿಯಾ ದಟ್ ಈಸ್ ಭಾರತ್ ಅನ್ನುವಂಥ ವ್ಯಾಖ್ಯಾನ ಏನಿದೆ ಅಲ್ವಾ, ಇದು ದೇಶದ ಹೆಸರು ಏನಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ಅಂದರೆ ಅಫಿಷಿಯಲ್ ಆಗಿ ಅಥವಾ ಸಂವಿಧಾನಾತ್ಮಕವಾಗಿ ನಮ್ಮ ದೇಶಕ್ಕೆ ಇರುವಂಥ ಹೆಸರು ಏನು, ಅಥವಾ ಸಂವಿಧಾನದಲ್ಲಿ ನಮ್ಮ ದೇಶಕ್ಕೆ ಯಾವ ಹೆಸರಿನಿಂದ ಕರೆಯಲಾಗಿದೆ. ನಾವು ಹಿಸ್ಟ್ರಿ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗ ದೇಶಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಆದರೆ ಅಥೆಂಟಿಕ್ ಆಗಿ ಅಫಿಷಿಯಲ್ ಆಗಿ ಅಥವಾ ಭಾರತ ಸಂವಿಧಾನದಲ್ಲಿ ಉಲ್ಲೇಖವಾಗಿರುವಂಥ ದೇಶದ ಹೆಸರು ಏನನ್ನೋದಕ್ಕೆ ಮೊದಲನೇ ಆರ್ಟಿಕಲ್ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ಇಂಡಿಯಾ ಅರ್ಥಾತ್ ಭಾರತ, ಇಂಡಿಯಾ ದಟ್ ಈಸ್ ಭಾರತ್ ಅಂದರೆ ಇಂಡಿಯಾ ಮತ್ತು ಭಾರತ ಅನ್ನುವಂಥ 2 ಪದಗಳು ನಮ್ಮ ದೇಶಕ್ಕೆ ಹೆಸರಾಗಿ ಬಳಕೆ ಆಗಿರೋದು ಕಂಡುಬರ್ತಾ ಇದೆ. ಎಕ್ಸಾಮಲ್ಲಿ ನಿಮಗೆ ನೇರವಾಗಿ ಕ್ವಶನ್ ಆರ್ಟಿಕಲ್ ಬೇಸ್ ಮೇಲೆ ಕೇಳಿದಾಗ ಸಂವಿಧಾನದ ಯಾವ ಆರ್ಟಿಕಲ್ ದೇಶದ ಹೆಸರನ್ನು ಸ್ಪಷ್ಟಪಡಿಸುತ್ತೆ ಅಂತ ಕೇಳ್ಬೋದು, ಅಥವಾ ಸಂವಿಧಾನದಲ್ಲಿ ನಮ್ಮ ದೇಶಕ್ಕೆ ಯಾವ ಹೆಸರಿನಿಂದ ಕರೆಯಲಾಗಿದೆ ಅಂತ ಕೇಳ್ಬೋದು, ಅಥವಾ ನಮ್ಮ ದೇಶದ ಅಫಿಷಿಯಲ್ ನೇಮ್ ಏನಾಗಿದೆ ಅಂತ ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಮೊದಲನೇ ಆರ್ಟಿಕಲ್ ಇದು ಸ್ಪಷ್ಟಪಡಿಸ್ತಾ ಇದೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ. ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು, ಯಾಕಂದರೆ ಭಾಳ ದೊಡ್ಡದಾದಂಥ ವ್ಯಾಖ್ಯಾನಗಳೇನಲ್ಲ. ಇಂಡಿಯಾ ದಟ್ ಈಸ್ ಭಾರತ್ ಅನ್ನೋಂಥ ಇಂಗ್ಲೀಷ್ ವರ್ಡ್ ನೆನ್ಪಿಟ್ಕೊಂಡಾಗ ಎಕ್ಸಾಮಲ್ಲಿ ಇದನ್ನೇ ಬೇಸ್ ಆಗಿಟ್ಕೊಂಡು ನಿಮಗೆ ಕ್ವಶನ್ಸ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತು ಇತ್ತೀಚಿನ ದಿನದಲ್ಲಿ ಯಾಕೆ ನಾವು ಇಂಗ್ಲೀಷ್ ವರ್ಡ್ಸ್ಗಳಿಗೆ ಹೆಚ್ಚು ಫೋಕಸ್ ಮಾಡಬೇಕು ಅಂತ ನೋಡ್ತಾ ಹೋದರೆ, ಬಹಳಷ್ಟು ಪೇಪರ್ಸ್ಗಳ ಕನ್ನಡ ಟ್ರಾನ್ಸ್ಲೇಷನ್ ನೋಡ್ತಾ ಹೋದರೆ ಬಹಳಷ್ಟು ಗೂಗಲ್ ಟ್ರಾನ್ಸ್ಲೇಟ್ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಆ ಕನ್ನಡ ವ್ಯಾಖ್ಯಾನಗಳಿಗೆ ಹೆಚ್ಚು ಅರ್ಥಗಳು ಸ್ಪಷ್ಟವಾಗಿ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಗೊಂದಲಕ್ಕೆ ಒಳಗಾಗುವಂಥ ಪಾಸಿಬಿಲಿಟಿ ಇರುತ್ತೆ. ನೀವು ವಿವರಣಾತ್ಮಕ ಇದ್ದರೆ ನೀವೇ ವಿವರಣೆ ಬರೋದಕ್ಕೆ ಸ್ಪಷ್ಟೀಕರಣ ನೀಡ್ಬೋದು. ಆದರೆ MCQ ಅಲ್ಲಿ ನಾವೇನು ಸ್ಪಷ್ಟೀಕರಣ ನೀಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಕೆಲವೊಂದು ವರ್ಡ್ಸನ್ನು ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಎಲ್ಲ ಸಬ್ಜೆಕ್ಟಲ್ಲೂ ಮಾಡಬೇಕು. ಓಕೆ, ಇದೇ ಆರ್ಟಿಕಲ್ನ ವ್ಯಾಖ್ಯಾನದಲ್ಲಿ ಬಂದಾಗ ಇನ್ನೊಂದು ವರ್ಡ್ ಬಳಕೆ ಆಗಿರೋದು ಕಂಡು ಬರ್ತಾ ಇದೆ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ವ್ಯಾಖ್ಯಾನ ಏನಿದೆ ಅಲ್ವಾ, ಇದು ಟೈಪ್ ಆಫ್ ಪಾಲಿಟಿಯನ್ನು ಕ್ಲಿಯರ್ ಮಾಡಿಕೊಡ್ತಾ ಇದೆ. ಹಾಗಾಗಿ ಮೊದಲನೇ ಆರ್ಟಿಕಲು ಅತ್ಯಂತ ಪ್ರಮುಖವಾಗಿ 3 ವಿಷಯಗಳನ್ನು ಸ್ಪಷ್ಟಪಡಿಸುತ್ತೆ. ಅದರಲ್ಲಿ ಇಲ್ಲಿ 2 ಅಂಶಗಳು ನಮಗೆ ಸ್ಪಷ್ಟವಾಗಿ ಸ್ಲೈಡಲ್ಲಿ ಕ್ಲಿಯರ್ ಆಗ್ತಾಯಿದೆ. ಒಂದು, ದೇಶದ ಹೆಸರು ನೇಮ್ ಆಫ್ ದ ಕಂಟ್ರಿ ಏನಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ಟೈಪ್ ಆಫ್ ಪಾಲಿಟಿ ಕೂಡ ಕ್ಲಿಯರ್ ಮಾಡ್ತಾ ಇದೆ. ಟೈಪ್ ಆಫ್ ಪಾಲಿಟಿ ಅಂತ ಬಂದಾಗ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ವ್ಯಾಖ್ಯಾನವನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಬೇಕು. ಓಕೆ, ಯಾಕೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಬಳಸಲಾಯಿತು, ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಬಳಸ್ಬೋದಾಗಿತ್ತಲ್ಲ ಅನ್ನುವಂಥ ಒಂದು ಗೊಂದಲ ನಿಮಗೂ ಇರ್ಬೋದು. ಸಂವಿಧಾನ ರಚನಾ ಸಭೆಯಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಚರ್ಚೆಗಳು ನಡೆದಿರೋದು ಕಂಡುಬರ್ತಾ ಇದೆ. ಅಂದರೆ ಯಾಕೆ ಮೊದಲನೇ ಆರ್ಟಿಕಲಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಬಳಕೆ ಮಾಡಲಾಗಿದೆ,
ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ ಬಳಕೆ ಮಾಡ್ಬೋದಾಗಿತ್ತಲ್ಲ ಅಂತ ಗೊಂದಲ ನಿಮಗೂ ಇರ್ಬೋದು. ಸಂವಿಧಾನ ರಚನಾ ಸಭೆಯಲ್ಲಿ ಕೂಡ ಇದಕ್ಕೆ ರಿಲೇಟೆಡ್ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರೋದು ಕಂಡುಬರುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆ ಸಾಕಷ್ಟು ಅರ್ಥಗರ್ಭಿತವಾಗಿ ಇದಕ್ಕೆ ಸಮರ್ಥನೆ ಕೂಡ ನೀಡ್ತಾರೆ. ಇದಕ್ಕೆ ಏನು ಕಾರಣ ಅನ್ನುವಂಥ ಅಂಶ ಕೂಡ ಸ್ಪಷ್ಟಪಡಿಸ್ತಾರೆ. ಅವ್ರು ನೀಡಿರುವಂಥ ಕಾರಣಗಳಲ್ಲಿ ಕೆಲವೊಂದು ವಿಚಾರ ಕಾಂಪಿಟೇಟಿವ್ ಎಕ್ಸಾಮಿಂದ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಕ್ಲಾರಿಟಿ ಇರಬೇಕು. ಭಾರತ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಫೆಡರೇಷನ್ ಅನ್ನುವಂಥ ವರ್ಡ್, ಅಂದರೆ ಈ ರೀತಿ ಸಂಯುಕ್ತ ಅನ್ನುವಂಥ ವರ್ಡ್ ಎಲ್ಲೂ ಕೂಡ ಬಳಕೆ ಆಗಿಲ್ಲ. ಇದು ಕೂಡ ಗೊತ್ತಿರಬೇಕು ನಿಮಗೆ. ನಾವು ಫೆಡರಲ್ ಸಿಸ್ಟಮ್ ಅಂತೆಲ್ಲ ಡಿಸ್ಕಷನ್ ಮಾಡ್ತೇವೆ, ಆದರೆ ಫೆಡರೇಷನ್ ಅನ್ನುವಂಥ ಸಂಯುಕ್ತ ಅನ್ನುವಂಥ ವರ್ಡ್ ಎಲ್ಲೂ ಕೂಡ ಬಳಕೆ ಆಗಿಲ್ಲ. ಇದು ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಕೆಲವೊಂದು ರಾಜ್ಯ ಸರ್ಕಾರಗಳು ಕೆಲವೊಂದು ಟೈಮು ಈ ರೀತಿ ಬೇಡಿಕೆ ಸಲ್ಲಿಸ್ತಾ ಇದ್ದಾವೆ. ಅಂದರೆ ಮೊದಲನೇ ವಿಧಿಯಲ್ಲಿರುವಂಥ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ಬದಲಾಗಿ ಫೆಡರೇಷನ್ ಆಫ್ ಸ್ಟೇಟ್ಸ್ ಅನ್ನುವಂಥ ಒಂದು ವರ್ಡನ್ನು ನಾವು ಸೇರಿಸಬೇಕಲ್ಲಿ, ಬದಲಾಯಿಸಬೇಕದನ್ನು ಅನ್ನುವಂಥ ಬೇಡಿಕೆ ಅವಾಗವಾಗ ಕೆಲವೊಂದು ರಾಜ್ಯಗಳು, ರಾಜ್ಯ ಸರ್ಕಾರಗಳು ಬೇಡಿಕೆ ಸಲ್ಲಿಸ್ತಾ ಇರೋದು ಅಥವಾ ವಾದವನ್ನು ಪ್ರತಿಪಾದಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಆದರೆ ಅಲ್ಲಿ ಬಹಳಷ್ಟು ವೇರಿಯೇಷನ್ ಇದೆ. ಯೂನಿಯನ್ ಆಫ್ ಸ್ಟೇಟ್ಸಿಗೂ ಫೆಡರೇಷನ್ ಆಫ್ ಸ್ಟೇಟ್ಸಿಗೂ ಬಹಳ ವೇರಿಯೇಷನ್ ಇದೆ. ಹಾಗಾಗಿ ಇದಕ್ಕೇನು ವೇರಿಯೇಷನ್ ಇದೆ, ಯಾಕೆ ಇದನ್ನೇ ಬಳಕೆ ಮಾಡಲಾಯಿತು ಸಂವಿಧಾನದಲ್ಲಿ ಅಂತ ನೋಡಬೇಕಾದ್ರೆ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ರಚನಾ ಸಭೆಯ ಚರ್ಚೆಯಲ್ಲಿ ಬಂದಾಗ ಏನು ಸಮರ್ಥನೆ ನೀಡಿದಾರಲ್ವ, ಆ ಸಮರ್ಥನೆಯಲ್ಲಿ ಕೆಲವೊಂದು ಅಂಶಗಳು ನಾವು ಅರ್ಥ ಮಾಡಿಕೊಂಡ್ರೆ ಅವಾಗ ನಾವು ಇದಕ್ಕೆ ಸ್ಪಷ್ಟವಾದ ಕಾರಣವನ್ನು ಕಂಡುಹಿಡ್ಕೋಬಹುದಾಗಿದೆ. ಓಕೆ, ಭಾರತ ಫೆಡರೇಷನ್ ಸಿಸ್ಟಮ್ ಯಾವ ರೀತಿ ಇದೆ? ಇಂಡಿಯನ್ ಫೆಡರೇಷನ್ ಅಂದರೆ ಇದು ರಾಜ್ಯಗಳ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಬಂದಿರುವಂಥ ಫೆಡರೇಷನ್ ಅಲ್ಲ ಇದು. ಹಾಗಾಗಿ ಇಲ್ಲಿ ರಾಜ್ಯಗಳಿಗೆ ಈ ಫೆಡರೇಷನಿಂದ ಹೊರಗೆ ಹೋಗುವಂತಹ ಅಥವಾ ಹೊರಗೆ ಹೋಗಲಿಕ್ಕೆ ಅಧಿಕಾರ ಕೂಡ ಇಲ್ಲ. ಹಾಗಾಗಿ ಇದಕ್ಕೆ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ನಾವು ಟೈಪ್ ಆಫ್ ಪಾಲಿಟಿಯಲ್ಲಿ ನಾವು ಬಳಕೆ ಮಾಡಿರೋದು ಕಂಡು ಬರುತ್ತೆ. ಹಾಗಾಗಿ ಇದಕ್ಕೆ ರಾಜ್ಯಗಳ ಒಕ್ಕೂಟ ಅಂತ ಕರೆಯಲಾಗುತ್ತೆ. ಅಂದರೆ ಭಾರತದ ಫೆಡರೇಷನ್ ಒಪ್ಪಂದದ ಮೂಲಕ ಅಸ್ತಿತ್ವಕ್ಕೆ ಬಂದಿಲ್ಲ ಅನ್ನೋದು ಸ್ಪಷ್ಟ ಕ್ಲಿಯರ್ ಆಗಿರಬೇಕು. ಮತ್ತು ಭಾರತದ ರಾಜ್ಯಗಳಿಗೆ ಈ ಫೆಡರೇಷನಿಂದ ಹೊರಗೋಗುವಂಥ ಅಧಿಕಾರ ಕೂಡ ಇಲ್ಲ. ಹಾಗಾಗಿ ರಾಜ್ಯಗಳ ಒಕ್ಕೂಟ ಅನ್ನುವಂಥ ಒಂದು ಟೈಪ್ ಆಫ್ ಪಾಲಿಟಿಯನ್ನು ನಾವಿಲ್ಲಿ ಬಳಕೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕಾದ್ರೆ ಇನ್ನೂ ಸ್ವಲ್ಪ ಕಂಪೇರಿಸಮ್ ಆಗಿ ನಾವು ಸ್ವಲ್ಪ ಸ್ಟಡಿ ಮಾಡಬೇಕು. ಭಾರತ ಫೆಡರೇಷನ್ ಏನಿದೆ ಅಲ್ವಾ, ಇಂಡಿಯನ್ ಫೆಡರೇಷನ್ ಏನಿದೆ ಅಲ್ವಾ, ಇದನ್ನು US ಫೆಡರೇಷನ್ ಜೊತೆ ಸ್ವಲ್ಪ ಹೋಲಿಕೆ ಮಾಡಿದಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಇನ್ನೂ ಸ್ವಲ್ಪ ನಾವು ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡ್ಕೋಬೋದು. ಅಮೇರಿಕ ಅಥವಾ USA ಫೆಡರೇಷನ್ ಇದೆ ಅಲ್ವಾ, ಅದು ಅಗ್ರಿಮೆಂಟ್ ಮೂಲಕ ಅಸ್ತಿತ್ವಕ್ಕೆ ಬಂದಿರುವಂಥ ಫೆಡರೇಷನ್ ಆಗಿದೆ. ಅಂದರೆ ಅಮೇರಿಕದ ರಾಜ್ಯಗಳೆಲ್ಲ ಸೇರಿಕೊಂಡು ಒಂದು ಒಪ್ಪಂದಕ್ಕೆ ಹಾಕಿಕೊಂಡು ಅಮೇರಿಕ ಸಂಯುಕ್ತ ವ್ಯವಸ್ಥೆ ರಚನೆ ಮಾಡ್ಕೊಂಡಿರೋದು ಕಂಡುಬರುತ್ತೆ. ಆದರೆ ಭಾರತ ಫೆಡರೇಷನ್ ಆ ರೀತಿ ರಾಜ್ಯಗಳ ಒಪ್ಪಂದ ಮಾಡಿಕೊಂಡು ರಚನೆ ಆಗಿರುವಂಥ ಫೆಡರೇಷನ್ ಅಲ್ಲ ಇದು. ಅಮೇರಿಕದ ಫೆಡರೇಷನ್ ಒಪ್ಪಂದದ ಮೂಲಕ ರಚನೆ ಆಗಿರೋದರಿಂದ ಅಮೇರಿಕದ ರಾಜ್ಯಗಳು ಯಾವಾಗ ಬೇಕಾದರೂ ಕೂಡ ಆ ಒಪ್ಪಂದದಿಂದ ಹೊರಗೆ ಹೋಗ್ಬೋದು. ಅಂದರೆ ಆ ಸಂಯುಕ್ತ ವ್ಯವಸ್ಥೆಯಿಂದ ಯಾವಾಗ ಬೇಕಾದರೂ ಕೂಡ ರಾಜ್ಯಗಳು ಹೊರಗೆ ಹೋಗ್ಬೋದು ಅಂತ ಒಂದು ಅಧಿಕಾರ ಅಮೇರಿಕದ ರಾಜ್ಯಗಳು ಪಡ್ಕೊಂಡಿದ್ದಾವೆ. ಇಲ್ಲಿ ಅಮೇರಿಕ ಅಂದರೆ USA ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಭಾರತದಲ್ಲಿ ರಾಜ್ಯಗಳಿಗೆ ಆ ಅಧಿಕಾರ ಇಲ್ಲ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಮುಂದೆ ಹೋಗಿ ನಾವು ಸ್ವಲ್ಪ ಜನರಲೈಸ್ ಆಗಿ ಹೇಳೋದಾದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಏನಿದೆ ಅಲ್ವಾ, ಇದು ರಾಜ್ಯಗಳ ಮೂಲಕ ರಚನೆ ಆಗಿರೋದು ಕಂಡುಬರುತ್ತೆ. ಅಂದರೆ ಅಮೇರಿಕ ದೇಶ ಅಥವಾ USA ದೇಶ ಏನಿದೆ ಅಲ್ವಾ, ಇದು ರಾಜ್ಯಗಳ ಮೂಲಕ ರಚನೆ ಆಗಿರೋದು ಕಂಡುಬರುತ್ತೆ. ಆದರೆ ಭಾರತ ರಾಜ್ಯಗಳ ಮೂಲಕ ರಚನೆ ಆಗಿಲ್ಲ, ಭಾರತದ ಒಳಗಡೆ ರಾಜ್ಯಗಳ ರಚನೆ ಆಗಿರೋದು ಕಂಡುಬರ್ತಾ ಇದೆ. ಅಮೇರಿಕ ದೇಶ ರಾಜ್ಯಗಳಿಂದ ರಚನೆ ಆಗಿದೆ, ಆದರೆ ಭಾರತದಲ್ಲಿರುವಂಥ ರಾಜ್ಯಗಳೇನಿದ್ದಾವಲ್ವ ಆ ರಾಜ್ಯಗಳಿಂದ ದೇಶ ರಚನೆ ಆಗಿಲ್ಲ, ದೇಶದ ಒಳಗಡೆ ರಾಜ್ಯಗಳು ರಚನೆ ಆಗಿರೋದು ಕಂಡುಬರುತ್ತೆ. ಆದರೆ ಇನ್ನೂ ಕೆಲವೊಂದು ಡೌಟ್ಸ್ಗಳು ಬರ್ತಾ ಹೋಗ್ತವೆ. ಇಲ್ಲಿ ಎರಡು ಮ್ಯಾಪ್ಗಳು ಕಾಣಿಸ್ತಾ ಇದೆ ನಿಮಗೆ. ಅಮೇರಿಕ ದೇಶದ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ, ಭಾರತದ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಪೊಲಿಟಿಕಲ್ ಮ್ಯಾಪ್ ಅಂತ ಬಂದಾಗ ಯಾವ ರೀತಿ USA ದೇಶಗಳಿದ್ದಾವಲ್ವ, ಸೇಮ್ ಅದೇ ರೀತಿ ಭಾರತದಲ್ಲಿ ಕೂಡ ರಾಜ್ಯಗಳು ಇರೋದು ಕಂಡುಬರ್ತಾ ಇದೆ. US ಯಾವ ರೀತಿ ರಾಜ್ಯಗಳಿದ್ದಾವಲ್ವ, ಸೇಮ್ ಅದೇ ರೀತಿ ಭಾರತದ ಪೊಲಿಟಿಕಲ್ ಮ್ಯಾಪ್ ಅನ್ನು ನೋಡಿದಾಗ ಇಲ್ಲಿ ಕೂಡ ರಾಜ್ಯಗಳ ರಚನೆ ಆಗಿರೋದು ಕಂಡುಬರ್ತಾ ಇದೆ. ಆದರೆ ಅಮೇರಿಕದ ರಾಜ್ಯಗಳಿಗೂ ಭಾರತ ರಾಜ್ಯಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ನೋಡ್ತಾ ಹೋದರೆ, ಅಮೇರಿಕದ ರಾಜ್ಯಗಳು ಯಾವಾಗ ಬೇಕಾದರೂ ಕೂಡ ಫೆಡರೇಷನಿಂದ ಹೊರಗೆ ಹೋಗ್ಬೋದು. ಅವೆಲ್ಲ ಒಪ್ಪಂದದ ಮೂಲಕ ದೇಶವನ್ನು ರಚನೆ ಮಾಡ್ಕೊಂಡಿದ್ದಾವೆ. ಭಾರತದಲ್ಲಿ ದೇಶದ ಒಳಗಡೆ ರಾಜ್ಯಗಳು ರಚನೆ ಆಗಿದ್ದಾವೆ ಹೊರತು ರಾಜ್ಯಗಳಿಂದ ದೇಶ ರಚನೆ ಆಗಿಲ್ಲ ಅನ್ನೋದು ಗೊತ್ತಿರಬೇಕು. ಹಾಗಾದರೆ ಅಲ್ಲಿರುವಂಥ ರಾಜ್ಯಗಳಿಗೂ ಇಲ್ಲಿರುವಂಥ ರಾಜ್ಯಗಳಿಗೂ ಏನು ವ್ಯತ್ಯಾಸ, ಇನ್ನೊಂದು ಆ್ಯಂಗಲಲ್ಲಿ ನೋಡ್ತಾ ಹೋದರೆ ಭಾರತದಲ್ಲಿ ಮತ್ತು ಯಾಕೆ ರಾಜ್ಯಗಳ ರಚನೆ ಅದು ಅಂತ ನಮಗೆ ಡೌಟ್ ಬರ್ತಾ ಇರ್ಬೋದು. ನಾವು ನಮ್ಮ ಆಡಳಿತದ ಅನುಕೂಲಕ್ಕಾಗಿ ದೇಶದ ಒಳಗಡೆ ರಾಜ್ಯ ರಚನೆ ಮಾಡ್ಕೊಂಡಿರೋದು ಕಂಡುಬರ್ತಾ ಇದೆ. ಹಾಗಾಗಿ ಅಮೇರಿಕದ ಫೆಡರೇಷನ್ ಸಿಸ್ಟಮ್ಗೂ ಮತ್ತು ಇಂಡಿಯನ್ ಫೆಡರೇಷನ್ ಸಿಸ್ಟಮ್ಗೂ ನಾವು ಬಹಳಷ್ಟು ವ್ಯತ್ಯಾಸವನ್ನು ಕಾಣ್ತೇವೆ. ಭಾರತದಲ್ಲಿ ನಾವು ಟೈಪ್ ಆಫ್ ಪಾಲಿಟಿ ಅಂತ ಬಂದಾಗ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೇವೆ, ಇದು ಫೆಡರೇಷನ್ ಆಫ್ ಸ್ಟೇಟ್ಸ್ ಅಲ್ಲ ಅನ್ನೋದು ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಸೇಮ್ ಮೊದಲನೇ ಆರ್ಟಿಕಲ್ ಇನ್ನೊಂದು ವಿಚಾರ ಸ್ಪಷ್ಟಪಡಿಸುತ್ತೆ. ಭಾರತದ ರಾಜ್ಯ ಕ್ಷೇತ್ರ ಏನನ್ನು ಒಳಗೊಂಡಿರುತ್ತೆ, ಟೆರಿಟರಿ ಆಫ್ ಇಂಡಿಯಾ ಏನನ್ನು ಒಳಗೊಂಡಿದೆ ಅನ್ನುವಂಥ ವಿಚಾರ ಕೂಡ ಸ್ಪಷ್ಟಪಡಿಸುತ್ತೆ. ಮೊದಲನೇ ವಿಧಿಯ ಪ್ರಕಾರ ಭಾರತದ ರಾಜ್ಯ ಕ್ಷೇತ್ರವು ರಾಜ್ಯಗಳನ್ನು ಒಳಗೊಂಡಿರುತ್ತೆ, ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಮತ್ತು ಭಾರತ ಸರ್ಕಾರದಿಂದ
ಯಾವುದೇ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಬಹುದಾದಂಥ ಭೂಪ್ರದೇಶವನ್ನು ಕೂಡ ಭಾರತ ರಾಜ್ಯ ಕ್ಷೇತ್ರ ಒಳಗೊಂಡಿರುತ್ತೆ. ಎಕ್ಸಾಂಪಲ್ ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಟೆರಿಟರಿ ಆಫ್ ಇಂಡಿಯಾ ಏನನ್ನು ಒಳಗೊಂಡಿರುತ್ತೆ? ರಾಜ್ಯಗಳನ್ನು ಮಾತ್ರ, ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾತ್ರ, ಅಥವಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಜೊತೆಗೆ ಭಾರತ ಸರ್ಕಾರ ಭವಿಷ್ಯದಲ್ಲಿ ವಶಪಡಿಸಿಕೊಳ್ಬಹುದಾದಂಥ ಭೂಪ್ರದೇಶವು ಕೂಡ ಇದರ ಭಾಗವಾಗಿರುತ್ತೆ ಅಂತ ಕೇಳ್ಬೋದು. ಹಾಗಾಗಿ ನಿಮಗೆ ಗೊತ್ತಿರಬೇಕು, ಭಾರತ ರಾಜ್ಯ ಕ್ಷೇತ್ರವು ರಾಜ್ಯಗಳನ್ನು ಕೂಡ ಒಳಗೊಂಡಿರುತ್ತೆ, ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಒಳಗೊಂಡಿರುತ್ತೆ, ಮತ್ತು ಭಾರತ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ವಶಪಡಿಸಿಕೊಳ್ಬಹುದಾದಂಥ ಪ್ರದೇಶವು ಕೂಡ ಟೆರಿಟರಿ ಆಫ್ ಇಂಡಿಯಾದ ಪಾರ್ಟ್ ಆಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಈ ರೀತಿ ಮೊದಲನೇ ಆರ್ಟಿಕಲ್ ನಮಗೆ 3 ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ದೇಶದ ಆಫಿಷಿಯಲ್ ನೇಮ್ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ಅದರ ಜೊತೆಗೆ ಟೈಪ್ ಆಫ್ ಪಾಲಿಟಿ ಕ್ಲಿಯರ್ ಮಾಡ್ತಾ ಇದೆ. ಅದರ ಜೊತೆಗೆ ಭಾರತದ ರಾಜ್ಯ ಕ್ಷೇತ್ರವು ಏನನ್ನು ಒಳಗೊಂಡಿದೆ ಅನ್ನುವಂಥ 3 ಅಂಶಗಳು ನಮಗೆ ಸ್ಪಷ್ಟವಾಗಿ ಇದು ತಿಳಿಸ್ಕೊಡೋದು ಕಂಡುಬರ್ತಾ ಇದೆ. ಇನ್ನು ಎರಡನೇ ಆರ್ಟಿಕಲ್ಗೆ ಹೋದರೆ, ಎರಡನೇ ಆರ್ಟಿಕಲ್ ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಬಗ್ಗೆ ತಿಳಿಸ್ಕೊಡುತ್ತೆ. ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ಅಂತ ಹೇಳೋದು. ಯಾರಿಗೆ ಈ ಪವರ್ ನೀಡಿದೆ ಈ ಆರ್ಟಿಕಲ್ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಎಕ್ಸಾಮಲ್ಲಿ ಕೂಡ ಆ ರೀತಿ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ಮಾಡುವಂತಹ ಅಧಿಕಾರ ಭಾರತದ ಸಂವಿಧಾನ ಪಾರ್ಲಿಮೆಂಟಿಗೆ ನೀಡಿದೆ. ಭಾರತದ ಸಂಸತ್ತು ಈ ಅಧಿಕಾರವನ್ನು ಪಡೆದುಕೊಂಡಿದೆ. ಆದರೆ ಭಾರತದ ಸಂಸತ್ತು ಈ ರೀತಿ ನೂತನ ರಾಜ್ಯಗಳನ್ನು ಸೇರ್ಪಡೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅಥವಾ ನೂತನ ರಾಜ್ಯಗಳನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ತನಗೆ ಸರಿ ಅನಿಸುವಂತಹ ಕಂಡೀಷನ್ಸ್ಗಳನ್ನು ವಿಧಿಸಬಹುದಾಗಿದೆ. ಈ ಅಧಿಕಾರ ಕೂಡ ಪಾರ್ಲಿಮೆಂಟಿಗೆ ಇರೋದು ಕಂಡುಬರುತ್ತೆ. ಹಾಗಾಗಿ ನಿಮಗೆ ಸ್ಪಷ್ಟವಾಗಿರಬೇಕು, ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆಯ ಅಧಿಕಾರ ಯಾರಿಗಿದೆ ಅನ್ನೋದು ಗೊತ್ತಿರಬೇಕು. ಮತ್ತು ಆ ಸಂದರ್ಭದಲ್ಲಿ ಪಾರ್ಲಿಮೆಂಟು ತನಗೆ ಸರಿ ಅನಿಸುವಂಥ, ತನಗೆ ಸೂಕ್ತ ಅನಿಸುವಂಥ ಷರತ್ತುಗಳನ್ನು, ನಿಬಂಧನೆಗಳನ್ನು ಕೂಡ ವಿಧಿಸಬಹುದಾಗಿದೆ ಅನ್ನುವಂಥ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಮೊದಲನೇ ಭಾಗದ 3ನೇ ಆರ್ಟಿಕಲ್ಗೆ ಹೋದಾಗ ಇದು ಹೊಸ ರಾಜ್ಯದ ರಚನೆ ಅಥವಾ ಗಡಿ ಪ್ರದೇಶ ಅಥವಾ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಅಂದರೆ ಯಾವುದೋ ಒಂದು ರಾಜ್ಯದಿಂದ ಹೊಸ ರಾಜ್ಯ ರಚನೆ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಚನೆ ಮಾಡಿದ್ರೆ ಈ ರೀತಿ ಹೊಸ ರಾಜ್ಯದ ರಚನೆ ಆಗಿರ್ಬೋದು. ಯಾವುದೋ ಒಂದು ರಾಜ್ಯದ ಗಡಿಯನ್ನು ಬದಲಾಯಿಸಬೇಕಾಗಿದೆ, ಯಾವುದೋ ಒಂದು ರಾಜ್ಯದ ಪ್ರದೇಶವನ್ನು ಮಾರ್ಪಡಿಸಬೇಕಾಗಿದೆ, ಅಥವಾ ಯಾವುದೋ ಒಂದು ರಾಜ್ಯದ ಹೆಸರನ್ನು ಬದಲಾಯಿಸಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಮೈಸೂರು ರಾಜ್ಯವನ್ನೇ ಕರ್ನಾಟಕ ಅಂತ ಈ ರೀತಿ ಬದಲಾಯಿಸಿರೋದಾಗಿರ್ಬೋದು. ಈ ರೀತಿ ಹೊಸ ರಾಜ್ಯದ ರಚನೆ ಆಗಿರ್ಬೋದು, ಅಥವಾ ಗಡಿ ಬದಲಾಯಿಸೋದಾಗಿರ್ಬೋದು, ಯಾವುದೋ ಒಂದು ರಾಜ್ಯದ ಪ್ರದೇಶ ಬದಲಾಯಿಸೋದಾಗಿರ್ಬೋದು, ಹೆಸರು ಬದಲಾಯಿಸುವುದು, ಇಂತಹ ಪವರ್ ಯಾರಿಗಿದೆ ಅನ್ನೋದನ್ನು 3ನೇ ಆರ್ಟಿಕಲ್ ಸ್ಪಷ್ಟಪಡಿಸುತ್ತೆ. ಮತ್ತೆ ಅದಕ್ಕೆ ಏನು ಪ್ರೊಸೀಜರ್ ಇದೆ ಅನ್ನೋದು ಕೂಡ 3ನೇ ಆರ್ಟಿಕಲ್ ಸ್ಪಷ್ಟಪಡಿಸುತ್ತೆ. ಓಕೆ, ಹೊಸ ರಾಜ್ಯದ ರಚನೆ ಆಗಿರ್ಬೋದು, ಯಾವುದೇ ರಾಜ್ಯದ ಗಡಿ ಆಗಿರ್ಬೋದು, ಅದರ ಏರಿಯಾ ಆಗಿರ್ಬೋದು, ಅಥವಾ ಅದರ ಹೆಸರನ್ನು ಬದಲಾಯಿಸುವಂಥ ಅಧಿಕಾರ ಕೂಡ ಪಾರ್ಲಿಮೆಂಟಿಗಿದೆ. ಇದಕ್ಕಾಗಿ ಪಾರ್ಲಿಮೆಂಟ್ ಏನು ಮಾಡಬೇಕು? ಒಂದು ಸಿಂಪಲ್ ಮೆಜಾರಿಟಿ ಮೂಲಕ ಒಂದು ಕಾಯ್ದೆಯನ್ನು ರೂಪಿಸಬೇಕು, ಆ ಕಾಯ್ದೆಯನ್ನು ಅಂಗೀಕರಿಸಬೇಕು. ಒಂದು ಸರಳ ಬಹುಮತದ ಮೂಲಕ ಪಾರ್ಲಿಮೆಂಟ್ ಒಂದು ಕಾಯ್ದೆಯನ್ನು ರಚಿಸುವ ಮೂಲಕ ಹೊಸ ರಾಜ್ಯವನ್ನು ರಚಿಸ್ಬೋದು. ಯಾವ ರೀತಿ ಆಂಧ್ರದಿಂದ ತೆಲಂಗಾಣ ರಚನೆ ಆಯ್ತಲ್ವ, ಆ ರೀತಿ ಹೊಸ ರಾಜ್ಯವನ್ನು ರಚಿಸ್ಬೋದು. ಯಾವುದೇ ರಾಜ್ಯದ ಗಡಿಯನ್ನು ಬದಲಾಯಿಸ್ಬೋದು, ಅದರ ಏರಿಯಾವನ್ನು ಬದಲಾಯಿಸ್ಬೋದು, ಅಥವಾ ಯಾವುದೇ ರಾಜ್ಯದ ಹೆಸರನ್ನು ಕೂಡ ಬದಲಾಯಿಸ್ಬೋದು ಅನ್ನುವಂಥ ವಿಚಾರ ಇದು ತಿಳಿಸ್ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಇದಕ್ಕೆ ಪ್ರೊಸೀಜರ್ ಕೂಡ ಇದೆ. ನಾನು ಆಲ್ರೆಡಿ ಹೇಳಿದೆ, ಇದು ಸಡನ್ನಾಗಿ ಆಗುವಂಥದ್ದಲ್ಲ, ಹಾಗಂತ ಇದು ಅಸಾಧ್ಯ ಅಂತನೂ ಅಲ್ಲ. ಆದರೆ ಒಂದು ಪ್ರೊಸೀಜರ್ ಇಲ್ಲಿ ಫಾಲೋ ಮಾಡಬೇಕು. ಸ್ಪೆಷಲಿ ಏನು ಪ್ರೊಸೀಜರ್ ಫಾಲೋ ಮಾಡಬೇಕಂದ್ರೆ, ಯಾವುದೋ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯ ರಚಿಸಬೇಕಾಗಿದೆ, ಅಥವಾ ಯಾವುದೋ ಒಂದು ರಾಜ್ಯದ ಗಡಿ ಬದಲಾಯಿಸಬೇಕಾಗಿದೆ, ಅಥವಾ ಯಾವುದೋ ಒಂದು ರಾಜ್ಯದ ಹೆಸರನ್ನು, ಏರಿಯಾವನ್ನು ಬದಲಾಯಿಸಬೇಕಾಗಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಬೇಕು. ಪಾರ್ಲಿಮೆಂಟ್ನಲ್ಲಿ ಆ ರೀತಿ ಮಸೂದೆ ಮಂಡಿಸಬೇಕಾದ್ರೆ ರಾಷ್ಟ್ರಪತಿಗಳು ಶಿಫಾರಸು ಮಾಡಬೇಕು. ಅಂದರೆ ಮೊದಲ ಹಂತ ಎಲ್ಲಿಂದ ಆರಂಭ ಆಗುತ್ತೆ ಅಂತ ನೋಡ್ತಾ ಹೋದರೆ, ಆರ್ಟಿಕಲ್ 3ದಲ್ಲಿ ರಿಲೇಟೆಡ್ ಆಗಿ ಯಾವುದೇ ಪ್ರೊಸೆಸ್ ಮಾಡಬೇಕಾದ್ರೆ ರಾಷ್ಟ್ರಪತಿಗಳ ಶಿಫಾರಸಿನ ಮೇರೆಗೆ ಪಾರ್ಲಿಮೆಂಟ್ನಲ್ಲಿ ಒಂದು ಮಸೂದೆ ಮಂಡನೆ ಆಗಬೇಕು. ಮತ್ತು ರಾಷ್ಟ್ರಪತಿಗಳ ಮಸೂದೆಗೆ ಮಂಡನೆಗೆ ಶಿಫಾರಸು ಮಾಡೋದಕ್ಕಿಂತ ಪೂರ್ವದಲ್ಲಿ ಆ ಮಸೂದೆ ಯಾವ ರಾಜ್ಯಕ್ಕೆ ರಿಲೇಟೆಡ್ ಆಗಿದೆನೋ, ಅಥವಾ ಕೆಲವೊಂದು ಬಾರಿ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೂ ಕೂಡ ಮಸೂದೆ ಸಂಬಂಧಪಟ್ಟಿರುತ್ತೆ. ಅಂದರೆ ಎರಡೆರಡು ರಾಜ್ಯಗಳು ರಾಜ್ಯದ ಭೂಪ್ರದೇಶ ಸೇರ್ಕೊಂಡು ಒಂದು ರಾಜ್ಯ ರಚನೆ ಮಾಡುವಂಥ ಪಾಸಿಬಿಲಿಟಿನೂ ಇರ್ಬೋದು, ಅಥವಾ ಗಡಿ ಬದಲಾಯಿಸುವಂಥ ಸಂದರ್ಭದಲ್ಲಿ ಅದು ಇನ್ನೊಂದು ರಾಜ್ಯಕ್ಕೂ ಸಂಬಂಧಪಟ್ಟಿರ್ಬೋದು. ಒಟ್ಟಿನಲ್ಲಿ ಆ ಮಸೂದೆ ಯಾವ ರಾಜ್ಯಕ್ಕೆ ಅಥವಾ ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿರುತ್ತಲ್ವ, ಆ ರಾಜ್ಯ ಅಥವಾ ರಾಜ್ಯಗಳ ಶಾಸಕಾಂಗದ ಅಭಿಪ್ರಾಯವನ್ನು ಕೂಡ ಕೇಳ್ಬೋದು. ಅದಕ್ಕೊಂದು ನಿರ್ದಿಷ್ಟ ಕಾಲಾವಧಿಯನ್ನು ರಾಷ್ಟ್ರಪತಿಗಳು ನಿಗದಿಪಡಿಸ್ಬೋದು. ಓಕೆ, ಈ ರೀತಿ ನಿಗದಿಪಡಿಸಿದಾಗ, ಈ ರೀತಿ ಆ ರಾಜ್ಯ ಶಾಸಕಾಂಗದ ಅಭಿಪ್ರಾಯವನ್ನು ಕೇಳಿದಾಗ, ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಏನಾಗ್ಬೋದು, ಇಲ್ಲಿ ಎರಡು ರೀತಿ ಬರ್ಬೋದು. ಒಂದು ಪಾಸಿಟಿವ್ ಆಗಿ ಬರ್ಬೋದು, ಎಸ್ ಅದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ಬರ್ಬೋದು, ಇಲ್ಲ ಆ ರೀತಿ ಬೇಡ ಅಂತಲೂ ಕೂಡ ಹೇಳ್ಬೋದು. ಸಾಮಾನ್ಯವಾಗಿ ಹೊಸ ರಾಜ್ಯ ರಚನೆ ಆಗುವಂಥ ಸಂದರ್ಭದಲ್ಲಿ ಬಹುತೇಕ ರಾಜ್ಯಗಳ ಆರಂಭದಲ್ಲಿ 56ರಲ್ಲಿ ಅಸ್ತಿತ್ವಕ್ಕೆ ಬಂದವಲ್ವ, ಆ ಸಮಯದಲ್ಲಿ ಸಾಕಷ್ಟು ಹೋರಾಟದ ಮೂಲಕನೇ ಅಸ್ತಿತ್ವಕ್ಕೆ ಬಂದಿರೋದು ಕಂಡುಬರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಬಹಳಷ್ಟು ವಿರೋಧನೆ ವ್ಯಕ್ತ ಆಗ್ತಾ ಇರುತ್ತೆ. ಮತ್ತು ಕೆಲವೊಂದು ಏರಿಯಾದಲ್ಲಿ ಅದಕ್ಕೆ ಪಾಸಿಟಿವ್ ಆಗಿ ಕೂಡ ರೆಸ್ಪಾನ್ಸ್ ಇರುತ್ತೆ. ಅದು
ಅಲ್ಲಿನ ಡೆವಲಪ್ಮೆಂಟ್ ಆಗಿರ್ಬೋದು, ಅಲ್ಲಿನ ಬೇರೆ ಬೇರೆ ವಿಷಯಗಳು ಕೂಡ ಅಲ್ಲಿ ಡಿಸೈಡಬಲ್ ಆಗಿರ್ತಾವೆ ಅಂತ ಹೇಳ್ಬೋದು. ಒಟ್ಟಲ್ಲಿ ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಪಾಸಿಟಿವ್ ಆಗಿದ್ರೆ ಏನೂ ಸಮಸ್ಯೆ ಇಲ್ಲ, ಓಕೆ, ಅದನ್ನು ಅಂಗೀಕರಿಸುತ್ತೆ. ಸರಳ ಬಹುಮತ ಮೂಲಕ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮೂಲಕ ಪಾರ್ಲಿಮೆಂಟ್ ಏನು ಮಾಡ್ಬೋದು, ಈಗಿರುವಂಥ ರಾಜ್ಯದಿಂದ ಹೊಸ ರಾಜ್ಯವನ್ನು ರಚನೆ ಮಾಡ್ಬೋದು. ಆದರೆ ಇನ್ ಕೇಸ್ ರಾಜ್ಯ ಶಾಸಕಾಂಗ ಏನಾದರೂ ಬೇಡ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಆವಾಗ ಏನು ಮಾಡ್ಬೋದು ಅಂದರೆ, ಆವಾಗಲೂ ಕೂಡ ಆ ಅಭಿಪ್ರಾಯವನ್ನು ಪರಿಗಣಿಸೋದು ಬಿಡೋದು ಪಾರ್ಲಿಮೆಂಟ್ನ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರವಾಗಿರುತ್ತೆ. ಆದರೆ ಪಾರ್ಲಿಮೆಂಟ್ ಏನು ಮಾಡ್ಬೋದು, ಅದು ರಾಜ್ಯ ಶಾಸಕಾಂಗ ಬೇಡ ಅಂತ ಹೇಳ್ತಾ ಇದೆ ಅಂತ ಅದನ್ನು ಅಲ್ಲಿಗೆ ಕೈ ಬಿಡ್ಬೋದು. ಹೊಸ ರಾಜ್ಯ ರಚಿಸೋದು, ಅದ್ರ ಹೆಸರು ಬದಲಾಯಿಸೋದು, ಗಡಿ ಬದಲಾಯಿಸೋದು, ಅಥವಾ ಇಲ್ಲ ರಾಜ್ಯ ಶಾಸಕಾಂಗ ಅದು ಬೇಡ ಅಂತ ಒಪಿನಿಯನ್ ಕೊಟ್ಟರು ಕೂಡ ಇಲ್ಲ ನಾನು ಅದನ್ನು ರಾಜ್ಯ ಮಾಡೇ ಮಾಡ್ತೀನಿ ಅಂದಾಗ ಪಾರ್ಲಿಮೆಂಟ್ ಏನು ಮಾಡ್ಬೋದು, ಆ ಅಭಿಪ್ರಾಯವನ್ನು ಧಿಕ್ಕರಿಸಿ ಕೂಡ ಹೊಸ ರಾಜ್ಯವನ್ನು ರಚಿಸ್ಬೋದು, ರಾಜ್ಯದ ಹೆಸರನ್ನು ಗಡಿಯನ್ನು ಬದಲಾಯಿಸ್ಬೋದು. ಅಂದರೆ ಒಂದು ರೀತಿ ಪಾರ್ಲಿಮೆಂಟಿಗೆ ಒಂದು ಸುಪ್ರೀಂ ಪವರ್ ಇದೆ ಅಂತ ನಾವಿಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ನಮಗೆ ಕಂಡು ಬರ್ತಾ ಇದೆ. ಆದರೆ ಇದಕ್ಕೊಂದು ಪ್ರೊಸೀಜರ್ ಇದೆ ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಈ ವಿಚಾರ ಕೂಡ ನಿಮಗೆ ಕಾಂಪಿಟೇಟಿವ್ ಮೈಂಡಿಂದ ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಹೋಗಬೇಕು ನೀವು. ಓಕೆ, ರಾಜ್ಯಗಳ ರಚನೆ ಆಯ್ತು. ಈಗ ಕೇಂದ್ರಾಡಳಿತ ಪ್ರದೇಶಗಳನ್ನು ಕೂಡ ಪುನರ್ರಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಎರಡೆರಡು ಕೇಂದ್ರಾಡಳಿತ ಪ್ರದೇಶ ಸೇರಿಕೊಂಡು ಒಂದು ಕೇಂದ್ರಾಡಳಿತ ಪ್ರದೇಶ ಮಾಡೋದು, ಈ ರೀತಿ ಕೂಡ ಬೆಳವಣಿಗೆಗಳು ನಡೀತಾ ಇರ್ತವೆ. ನಿಮ್ಗೆ ಆಲ್ರೆಡಿ ದಮನ್ ದೀವ್, ದಾದ್ರಾ ನಗರ್ ಹವೇಲಿ ಗೊತ್ತಿರುತ್ತೆ. ಮುಂಚೆ ಎರಡು ಪ್ರತ್ಯೇಕವಾದಂಥ ಕೇಂದ್ರಾಡಳಿತ ಪ್ರದೇಶಗಳಿದ್ದು, ಆದರೆ ಇತ್ತೀಚೆಗೆ ಅವೆರಡನ್ನು ಸೇರಿಕೊಂಡು ಒಂದೇ ಕೇಂದ್ರಾಡಳಿತ ಪ್ರದೇಶವಾಗಿ ರಚನೆ ಆಗಿರೋದು ಕಂಡುಬರುತ್ತೆ. ಈ ರೀತಿ ಮಾಡುವಂತಹ ಅಧಿಕಾರ ಕೂಡ ಪಾರ್ಲಿಮೆಂಟಿಗಿದೆ ಅಂತ ಹೇಳ್ಬೋದು. ಈ ರೀತಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಅಭಿಪ್ರಾಯ ಏನಾದರೂ ಕೇಳಬೇಕಂತ ನೋಡ್ತಾ ಹೋದರೆ ಕೇಂದ್ರಾಡಳಿತ ಪ್ರದೇಶಗಳ ಅಭಿಪ್ರಾಯ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಬಹುತೇಕ ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಜ್ಯ ಶಾಸಕಾಂಗ ಇಲ್ಲ, ಕೆಲವೊಂದರಲ್ಲಿ ಇದೆ. ನಾವು ಪುದುಚೇರಿ, ದೆಹಲಿ ಅಂತ ಕೇಳ್ತೇವಲ್ವ. ಈ ರೀತಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇನ್ ಕೇಸ್ ಕೇಂದ್ರಾಡಳಿತ ಪ್ರದೇಶಕ್ಕೆ ರಿಲೇಟೆಡ್ ಆಗಿರುವಂಥ ಶಾಸಕಾಂಗ ಇದ್ರೂ ಕೂಡ ಶಾಸಕಾಂಗದ ಅಭಿಪ್ರಾಯ ಕೇಳುವಂಥ ಅಗತ್ಯ ಕೂಡ ಇಲ್ಲ ಅನ್ನುವಂಥ ವಿಚಾರ ಕೂಡ ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ಬೋದಾಗಿದೆ. ಹಾಗಾಗಿ ಇದಿಷ್ಟು ವಿಚಾರಗಳು ಆರ್ಟಿಕಲ್ 3ಗೆ ರಿಲೇಟೆಡ್ ಆಗಿ ಗೊತ್ತಿರಬೇಕು. ಇನ್ನು ಆರ್ಟಿಕಲ್ 4 ಮೊದಲನೇ ಭಾಗದಲ್ಲಿ ಬಂದಾಗ ಕೊನೆಯ ಆರ್ಟಿಕಲ್ ಆಗಿರೋದು. ಆರ್ಟಿಕಲ್ 4 ಏನು ಹೇಳುತ್ತೆ ಅಂದರೆ ಆ ಎರಡನೇ ವಿಧಿ ಮತ್ತು ಮೂರನೇ ವಿಧಿಗೆ ರಿಲೇಟೆಡ್ ಆಗಿ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸುತ್ತೆ. ಆರ್ಟಿಕಲ್ 2 ಆಗಿರ್ಬೋದು, ಆರ್ಟಿಕಲ್ 3 ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ಸಂಸತ್ನಿಂದ ರಚನೆ ಆಗಿರುವಂಥ ಕಾನೂನುಗಳೇನಿದ್ದಾವಲ್ವ ಅವುಗಳನ್ನು 368ನೇ ವಿಧಿಯಡಿಯಲ್ಲಿ ಮಾಡಿರುವಂತಹ ಸಂವಿಧಾನ ತಿದ್ದುಪಡಿ ಅಂತ ನಾವು ಪರಿಗಣಿಸಂಗಿಲ್ಲ ಅನ್ನುವಂಥ ವಿಚಾರ 4ನೇ ವಿಧಿ ಸ್ಪಷ್ಟಪಡಿಸುತ್ತೆ. ಅಂದರೆ ಅಂತಹ ಕಾನೂನುಗಳನ್ನು ಸರಳ ಬಹುಮತ ಮೂಲಕ ಸಂಸತ್ತು ಪಾಸ್ ಮಾಡಬಹುದಾಗಿದೆ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತೇನು ಪರಿಗಣಿಸಂಗಿಲ್ಲ ಅನ್ನುವಂಥ ವಿಚಾರ 4ನೇ ಆರ್ಟಿಕಲ್ ಸ್ಪಷ್ಟಪಡಿಸುತ್ತೆ. ಇದಿಷ್ಟು ವಿಚಾರಗಳು ಮೊದಲನೇ ಭಾಗದಲ್ಲಿರೋದು ಕಂಡುಬರುತ್ತೆ. ಆರ್ಟಿಕಲ್ 1, 2, 3 ಮತ್ತು 4 ಅಂತ ಗುರುತಿಸಬಹುದಾಗಿದೆ. ಮತ್ತು ಆರ್ಡಿನರಿ ಬಿಲ್ ಮೂಲಕ ಅನೇಕ ರಾಜ್ಯಗಳು, ಅನೇಕ ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ಬದಲಾಯಿಸಿರೋದನ್ನು ನಾವು ನೋಡ್ತೇವೆ. ಯುನೈಟೆಡ್ ಪ್ರಾವಿನ್ಸಸ್ ಅಂತ ಹೇಳ್ತಿದ್ದೇವೆ. ಈವನ್ ನಾವು ಸ್ವಾತಂತ್ರ್ಯ ಪೂರ್ವ ಸಮಯದಲ್ಲಿ ಕೂಡ ಅದೇ ಹೆಸರಿಂದ ಕರಿತಾ ಇದ್ದೇವೆ. ಉತ್ತರ ಪ್ರದೇಶ 1950 ಬದಲಾಯಿಸಿರೋದಾಗಿರ್ಬೋದು, ಮದ್ರಾಸ್ ಸ್ಟೇಟ್ಗೆ ತಮಿಳುನಾಡು ಆಗಿರ್ಬೋದು, ಮೈಸೂರು ಸ್ಟೇಟ್ಗೆ ಕರ್ನಾಟಕ ಅಂತ ಈ ರೀತಿ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಹೆಸರನ್ನು ಪಾರ್ಲಿಮೆಂಟ್ ಆರ್ಡಿನರಿ ಬಿಲ್ ಮೂಲಕ ಈ ರೀತಿ ಬದಲಾಯಿಸಿರೋದನ್ನು ನಾವು ಕಾಣ್ತೇವೆ. ಈ ವಿಚಾರ ನಿಮಗೆ ಗೊತ್ತಿರಬೇಕು. ಮತ್ತು ಇದೇ ಪಾರ್ಟ್ನ ಮುಂದುವರಿದ ಭಾಗವಾಗಿ ಸ್ವಲ್ಪ ಜೋನಲ್ ಕೌನ್ಸಿಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರಬೇಕು. ಅಂದರೆ 1956ರಲ್ಲಿ ದೇಶದಲ್ಲಿ ಭಾಷೆ ಆಧಾರದ ಮೇಲೆ ರಾಜ್ಯಗಳ ರಚನೆ ಆಗಿರೋದು ಕಂಡುಬರುತ್ತೆ. ಈ ರೀತಿ ರಚನೆ ಆಗಿರುವಂತಹ ರಾಜ್ಯಗಳ ಮಧ್ಯದಲ್ಲಿ ಉತ್ತಮ ಸಂಬಂಧ ಬೆಳೆಸಲಿಕ್ಕೆ ಜೋನಲ್ ಕೌನ್ಸಿಲ್ಗಳನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. 1956ರ ರಾಜ್ಯ ಪುನರ್ರಚನಾ ಕಾಯ್ದೆಯಲ್ಲಿ ಬಂದಾಗ ಅದರ ಪ್ರಕಾರ 1956ರಲ್ಲಿ 5 ಜೋನಲ್ ಕೌನ್ಸಿಲ್ಗಳು ಇಡೀ ದೇಶದಲ್ಲಿ ಅಸ್ತಿತ್ವಕ್ಕೆ ಬರ್ತವೆ. ಅಂದರೆ ನದರ್ನ್ ಜೋನಲ್ ಕೌನ್ಸಿಲ್ ಆಗಿರ್ಬೋದು, ಸದರ್ನ್ ಆಗಿರ್ಬೋದು, ವೆಸ್ಟರ್ನ್, ಸೆಂಟ್ರಲ್, ಈಸ್ಟರ್ನ್ ಅಂತ 5 ಜೋನಲ್ ಕೌನ್ಸಿಲ್ಗಳು ಬರ್ತವೆ. ನಾರ್ತ್ ಈಸ್ಟರ್ನ್ ಏರಿಯಾಕ್ಕೆ ರಿಲೇಟೆಡ್ ಆಗಿ ಯಾವುದೇ ಜೋನಲ್ ಕೌನ್ಸಿಲ್ ಆರಂಭದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಆದರೆ ಪ್ರೆಸೆಂಟ್ 6 ಜೋನಲ್ ಕೌನ್ಸಿಲ್ಗಳಿರೋದು ಕಂಡುಬರುತ್ತೆ. ಯಾವ ಯಾವ ರಾಜ್ಯಗಳು ಯಾವ ಜೋನಲ್ ಕೌನ್ಸಿಲಲ್ಲಿ ಬರ್ತಾವೆ ಅನ್ನೋದೊಂದು ಸ್ವಲ್ಪ ಮಾಹಿತಿ ಇರಬೇಕು, ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇಂಡಿಯನ್ ಪೊಲಿಟಿಕಲ್ ಮ್ಯಾಪು ಮತ್ತು ಇಲ್ಲಿರುವಂಥ ಜೋನಲ್ ಕೌನ್ಸಿಲ್ ಮ್ಯಾಪನ್ನು ಎರಡೂ ಅಬ್ಸರ್ವ್ ಮಾಡಿದಾಗ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಕರ್ನಾಟಕ ಯಾವ ಜೋನಲ್ ಕೌನ್ಸಿಲಲ್ಲಿ ಬರುತ್ತೆ, ಮಹಾರಾಷ್ಟ್ರ ಯಾವುದರಲ್ಲಿ ಬರುತ್ತೆ, ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಓಕೆ, ಜೋನಲ್ ಕೌನ್ಸಿಲ್ ಅಂತ 5 ಜೋನಲ್ ಕೌನ್ಸಿಲ್ಗಳು ಆಲ್ರೆಡಿ 1956ರಲ್ಲಿ ಅಸ್ತಿತ್ವಕ್ಕೆ ಬಂದು ಅಂತ ಹೇಳಿದೆ ನಾನು. 1972ರಲ್ಲಿ ನಾರ್ತ್ ಈಸ್ಟರ್ನ್ ಜೋನಲ್ ಕೌನ್ಸಿಲ್ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆ 1971ರ ಕಾಯ್ದೆ ಜಾರಿಗೆ ತರಲಾಗುತ್ತೆ. ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಆ್ಯಕ್ಟ್ 1971 ಅಂತ ಆ ಕಾಯ್ದೆ ಅಡಿಯಲ್ಲಿ 1972ರಲ್ಲಿ ನಾರ್ತ್ ಈಸ್ಟರ್ನ್ ಜೋನಲ್ ಕೌನ್ಸಿಲ್ ಅಸ್ತಿತ್ವಕ್ಕೆ ಬರುತ್ತೆ. ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಅದರಲ್ಲಿ ಬರುವಂಥ ರಾಜ್ಯಗಳ ಪಟ್ಟಿಯನ್ನು ಕೂಡ ನಾವಲ್ಲಿ ನೋಡ್ಬೋದಾಗಿದೆ, ಅಥವಾ ಮ್ಯಾಪ್ ನೋಡಿದ್ರು ಕೂಡ ನೀವು ಅಲ್ಲಿ ಗೆಸ್ ಮಾಡ್ಬೋದು ಯಾವ್ಯಾವ ಸ್ಟೇಟ್ಸ್ಗಳು ಇದರ ಅಡಿಯಲ್ಲಿ ಬರ್ತಾವಂತ ಹೇಳ್ಬೋದು.
ಓಕೆ, ಈ ರೀತಿ ದೇಶದ ಬಹುತೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲವೂ ಕೂಡ ಈ ರೀತಿ ಒಂದೊಂದು ಜೋನಲ್ ಕೌನ್ಸಿಲ್ನ ಪಾರ್ಟ್ ಆಗಿರೋದು ಕಂಡುಬರುತ್ತೆ. ಆದರೆ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶಗಳಿದ್ದಾವಲ್ವ, ಇವು ಯಾವುದೇ ಜೋನಲ್ ಕೌನ್ಸಿಲ್ನ ಪಾರ್ಟ್ ಆಗಿಲ್ಲ ಇಲ್ಲಿವರೆಗೂ ಬಂದಾಗ. ಹಾಗಾದರೆ ಮತ್ತೆ ಅವುಗಳ ಸಂಬಂಧ ಹೆಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಹೋದರೆ, ಸ್ಪೆಷಲಿ ಇವೆರಡು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವಲ್ವ, ಈಗಲೂ ಕೂಡ ಸದರ್ನ್ ಜೋನಲ್ ಕೌನ್ಸಿಲ್ನ ಸ್ಪೆಷಲ್ ಇನ್ವೈಟೀಸ್ಗಳಾಗಿ ಆ ಜೋನಲ್ ಕೌನ್ಸಿಲ್ನ ಸಭೆಯಲ್ಲಿ ಅವು ಭಾಗವಹಿಸೋದು ಕಂಡುಬರುತ್ತೆ. ಅಂದರೆ ಒಂದು ರೀತಿ ವಿಶೇಷ ಆಹ್ವಾನಿತ ಕೇಂದ್ರಾಡಳಿತ ಪ್ರದೇಶಗಳಾಗಿ ದಕ್ಷಿಣ ಏನು ಜೋನಲ್ ಕೌನ್ಸಿಲ್ ಸಭೆಯಲ್ಲಿ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರು ಭಾಗವಹಿಸೋದನ್ನು ನಾವು ಕಾಣ್ಬೋದಾಗಿದೆ. ಈ ಮಾಹಿತಿ ಕೂಡ ಒಂದು ಸ್ವಲ್ಪ ತಿಳಿದಿರಬೇಕು. ಓಕೆ, ಇನ್ನೊಂದು ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು, ಜೋನಲ್ ಕೌನ್ಸಿಲ್ಗೆ ಯಾರು ಚೇರ್ಪರ್ಸನ್ ಆಗಿರ್ತಾರೆ ಈ ರೀತಿ ಕೂಡ ಕ್ವಶನ್ ಸಾಕಷ್ಟು ಬಾರಿ ಕೇಳಿದ್ದಾರೆ. ಕೇಂದ್ರ ಗೃಹ ಮಂತ್ರಿಗಳಾಗಿ ಯಾರು ಕಾರ್ಯನಿರ್ವಹಿಸ್ತಾರಲ್ವ, ಅವರು ಈ ಎಲ್ಲ ಜೋನಲ್ ಕೌನ್ಸಿಲ್ಗೆ ಅವ್ರು ಚೇರ್ಮನ್ ಆಗಿರ್ತಾರೆ ಅಥವಾ ಚೇರ್ಪರ್ಸನ್ ಆಗಿರ್ತಾರೆ. ಯಾರು ಕೇಂದ್ರ ಗೃಹ ಮಂತ್ರಿಗಳಾಗಿರ್ತಾರಲ್ವ, ಅವ್ರು 6 ಜೋನಲ್ ಕೌನ್ಸಿಲ್ಗಳಿದ್ದಾವಂತ ಸ್ಪಷ್ಟ ಆಗಿದೆ. 6 ಜೋನಲ್ ಕೌನ್ಸಿಲ್ಗಳಿಗೂ ಕೂಡ ಕೇಂದ್ರ ಗೃಹ ಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ, ಮುಖ್ಯಸ್ಥರಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ಚೇರ್ಮನ್ ಜೊತೆಗೆ ಅಲ್ಲಿ ನಮಗೆ ಉಪ ಅಧ್ಯಕ್ಷರು ಅಥವಾ ವೈಸ್ ಚೇರ್ಮನ್ ಕೂಡ ಪ್ರತಿ ಜೋನಲ್ ಕೌನ್ಸಿಲಲ್ಲೂ ಕೂಡ ಒಬ್ಬೊಬ್ಬರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಯಾರು ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ನೋಡ್ತಾ ಹೋದರೆ, ಆ ಜೋನಲ್ ಕೌನ್ಸಿಲ್ನಲ್ಲಿರುವಂಥ ರಾಜ್ಯಗಳೇನಿದ್ದಾವಲ್ವ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿದ್ದಾವಲ್ವ, ಆ ರಾಜ್ಯಗಳ ಮುಖ್ಯಮಂತ್ರಿಗಳೇನು ಮಾಡ್ತಾರೆ, ಸರದಿಯ ಪ್ರಕಾರ 1 ವರ್ಷದ ಅವಧಿಗಾಗಿ ಅವರು ತಮ್ಮ ಜೋನಲ್ ಕೌನ್ಸಿಲ್ನ ವೈಸ್ ಚೇರ್ಮನ್ ಆಗಿ ಅವರು ಕೂಡ ಸೇವೆ ಸಲ್ಲಿಸ್ತಾರೆ. ಈ ಮಾಹಿತಿ ಕೂಡ ನಿಮಗೆ ತಿಳಿದಿರಬೇಕು. ಓಕೆ, ಇದಿಷ್ಟು ಭಾಗ 1ಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಬ್ರೀಫ್ ಆಗಿರುವಂಥ ಒಂದು ಡಿಸ್ಕಷನ್ ಆಗಿತ್ತು. ನೆಕ್ಸ್ಟ್ ನಾವೀಗ ಭಾಗ 2ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಭಾಗ 2 ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಇದರಲ್ಲಿ ಬರುವಂಥ ಆರ್ಟಿಕಲ್ಸ್ಗಳು ಎಲ್ಲಿಂದ ಎಲ್ಲಿವರೆಗೂ ಇದ್ದಾವೆ, ಈ ಮಾಹಿತಿ ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು. ಭಾಗ 2 ಪೌರತ್ವಕ್ಕೆ ರಿಲೇಟೆಡ್ ಆಗಿದೆ. ಸಿಟಿಜನ್ಶಿಪ್ ಅನ್ನುವಂಥ ಟೈಟಲಲ್ಲಿ ಪಾರ್ಟ್ 2 ಆರಂಭ ಆಗೋದು ಕಂಡುಬರುತ್ತೆ. 5ರಿಂದ 11ರವರೆಗಿನ ಆರ್ಟಿಕಲ್ಸ್ಗಳು ಈ ಭಾಗದಲ್ಲಿರ್ತವೆ. ಆಲ್ರೆಡಿ ನಾವು ಪ್ರೀವಿಯಸ್ ಪಾರ್ಟಲ್ಲಿ ಬಂದಾಗ 1ರಿಂದ 4ರವರೆಗಿನ ಆರ್ಟಿಕಲ್ಸ್ಗಳು ಕ್ಲಿಯರ್ ಆಗಿದ್ದಾವೆ. ಭಾಗ 2 5ರಿಂದ ಸ್ಟಾರ್ಟ್ ಆಗುತ್ತೆ, 11ರವರೆಗಿನ ಆರ್ಟಿಕಲ್ಸ್ಗಳಿರೋದು ಕಂಡುಬರುತ್ತೆ. ಅಂದರೆ 5, 6, 7, 8, 9, 10, 11 ಈ ರೀತಿ 5ರಿಂದ 11ರವರೆಗಿನ ಆರ್ಟಿಕಲ್ಸ್ಗಳು ಭಾಗ 2ರಲ್ಲಿರೋದು ಕಂಡುಬರುತ್ತೆ. ಪೌರತ್ವಕ್ಕೆ ರಿಲೇಟೆಡ್ ಆಗಿದೆ. ಹಾಗಾಗಿ ನಾವು ಒಂದು ಜನರಲೈಸ್ ಆಗಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಈ ಭಾಗದಲ್ಲಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ಪೌರತ್ವಕ್ಕೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾವೆ ಅಂತ ಹೇಳ್ಬೋದು. ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ಬೋದು, ಸಂವಿಧಾನದ 9ನೇ ಆರ್ಟಿಕಲ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ. ಆ ಆರ್ಟಿಕಲ್ನ ವಿಷಯ ವಸ್ತು ಆದರೂ ಕೊಡ್ಬೋದು ಆಪ್ಷನ್ಸಲ್ಲಿ ಬಂದಾಗ. ಇಲ್ಲ ಜನರಲೈಸ್ ಆಗಿ ಅದು ಪೌರತ್ವಕ್ಕೆ ರಿಲೇಟೆಡ್ ಆಗಿದೆ, ಫಂಡಮೆಂಟಲ್ ರೈಟ್ಸ್ಗೆ ರಿಲೇಟೆಡ್ ಆಗಿದೆ, DPSPಗೆ ರಿಲೇಟೆಡ್ ಆಗಿದೆ ಅಥವಾ ಸುಪ್ರೀಂ ಕೋರ್ಟ್ಗೆ ರಿಲೇಟೆಡ್ ಆಗಿದೆ, ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ನಿಮಗೆ ಸ್ಪಷ್ಟವಾಗಿ ಪಾರ್ಟು ಮತ್ತು ಪಾರ್ಟ್ ವೈಸ್ ಆರ್ಟಿಕಲ್ಸ್ಗಳು ಯಾವಿದಾವೆ ಅನ್ನೋದು ತಿಳಿದಿರಬೇಕು. ನಿಮಗೆ 5ರಿಂದ 11ರವರೆಗಿನ ಆರ್ಟಿಕಲ್ಸ್ಗಳು ಈ ಭಾಗದಲ್ಲಿರೋದು ಕಂಡುಬರುತ್ತೆ. ಸ್ಪೆಷಲಿ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ಗಳು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸ್ಪೆಷಲಿ ಪಾರ್ಟ್ 2ರಲ್ಲಿ ಬರುವಂಥ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ಗಳು ಬಂದಿರೋದು ಬಹಳ ರೇರ್. ಅಂದರೆ ಆ ಆರ್ಟಿಕಲ್ನ ವಿಷಯ ವಸ್ತುವನ್ನು ಬೇಸ್ ಆಗಿಟ್ಕೊಂಡು ಕ್ವಶನ್ ಬಂದಿರೋದು ಬಹಳ ರೇರ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಮ್ಮ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ಗಳು ಕೇಳಿರೋದು ಕಂಡುಬರುತ್ತೆ. ಅದು UPSC ಆಗಿರ್ಬೋದು, KS ಆಗಿರ್ಬೋದು ಅಥವಾ PSI ಎಲ್ಲ ಎಕ್ಸಾಮನ್ನು ಪೇಪರ್ನ ಅನಾಲಿಸಿಸ್ ಮಾಡಿ ನೋಡಿದಾಗ ಪಾರ್ಟ್ 2ರಲ್ಲಿ ಇರುವಂಥ ಆರ್ಟಿಕಲ್ಸ್ನ ವಿಷಯ ವಸ್ತು ಮೇಲೆ ಹೆಚ್ಚು ಫೋಕಸ್ ಮಾಡಿ ಕ್ವಶನ್ ಕೇಳಿಲ್ಲ. ಅದಕ್ಕೆ ಏನು ಕಾರಣ ಅನ್ನೋದು ನಿಮಗೆ ಈ ಪಾರ್ಟ್ನ ಎಂಡಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮಗೆ ಕ್ವಶನ್ ಯಾವ ರೀತಿ ಇದೆ, ಭಾರತೀಯ ಸಂವಿಧಾನದ ಯಾವ ಆರ್ಟಿಕಲ್ ಅಥವಾ ಲೇಖನವು ನಾಗರಿಕತ್ವಕ್ಕೆ ಸಂಬಂಧಿಸಿದೆ. ಆರ್ಟಿಕಲ್ 5, 15, 23, 18 ಅಂತ ಈ ರೀತಿ ಕ್ವಶನ್ಗಳು ಬಹಳಷ್ಟು ಬಾರಿ ಪಾರ್ಟ್ 2ನ ಆರ್ಟಿಕಲನ್ನು ಫೋಕಸ್ ಮಾಡಿ ಕೇಳಿರೋದು ಕಂಡುಬರುತ್ತೆ. ಆಲ್ರೆಡಿ ಗೊತ್ತಿದೆ ನಿಮಗೆ ಇದಕ್ಕೆ ಆರ್ಟಿಕಲ್ 5 ಸರಿಯಾದಂಥ ಉತ್ತರ ಅಂತ ಹೇಳೋದು. ಸೇಮ್ ಇದೇ ರೀತಿ ಕ್ವಶನ್ ಕೂಡ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲೂ ನೋಡ್ಬೋದು. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ಸಿಟಿಜನ್ಶಿಪ್ ಬಗ್ಗೆ ಇದೆ, ಅಂದರೆ ಸಿಟಿಜನ್ಶಿಪ್ಗೆ ರಿಲೇಟೆಡ್ ಆಗಿ ಯಾವ ಆರ್ಟಿಕಲ್ನಲ್ಲಿ ಇದೆ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಆರ್ಟಿಕಲ್ 5 ಇದೆ, 15 ಇದೆ, 35, 25 ಇದೆ. ಆರ್ಟಿಕಲ್ 5ದಿಂದ 11ವರೆಗೂ ಏನಿದಾವಲ್ವ ಆರ್ಟಿಕಲ್ಸ್ ಅವೆಲ್ಲವೂ ಕೂಡ ಸಿಟಿಜನ್ಶಿಪ್ಗೆ ರಿಲೇಟೆಡ್ ಆಗಿದ್ದಾವೆ. ಹಾಗಾಗಿ ನಾವು ಈಸಿಯಾಗಿ ಇದಕ್ಕೆ ಆನ್ಸರ್ ಗುರುತಿಸ್ಬೋದು, ಆರ್ಟಿಕಲ್ 5 ಅಂತ ಹೇಳ್ಬೋದಾಗಿದೆ. ಓಕೆ, ಸ್ಪೆಷಲಿ ಇನ್ನೊಂದು ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು. ನಾವು ಸಿಟಿಜನ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೆಕೆಂಡ್ ಪಾರ್ಟ್ ಇದನ್ನೇ ಸ್ಪಷ್ಟಪಡಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಭಾರತದಲ್ಲಿ ಎಂಥ ಸಿಟಿಜನ್ಶಿಪ್ಪು ಅಸ್ತಿತ್ವದಲ್ಲಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಭಾರತದಲ್ಲಿರುವಂಥ ಪೌರತ್ವ ಪದ್ಧತಿಗೆ ನಾವು ಏಕ ಪೌರತ್ವ ಪದ್ಧತಿ ಅಂತ ಕರೆಯೋದು. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ನಾವು ಬ್ರಿಟನ್ನಿಂದ ಎರೋಲ್ ಪಡ್ಕೊಂಡಿದ್ದು. ಏಕಪೌರತ್ವ ಪದ್ಧತಿ ಅಂದರೆ ಇಡೀ ದೇಶದಲ್ಲಿ ನೀವು ಯಾವುದೇ ಸ್ಟೇಟಲ್ಲಿರಿ, ಯಾವುದೇ ಕೇಂದ್ರಾಡಳಿತ ಪ್ರದೇಶದಲ್ಲಿ ನೀವು ಇರ್ಬೋದು, ನಿಮಗೆ ದೇಶದ ಪೌರತ್ವ ಮಾತ್ರ ಇರುತ್ತೆ. ನಿಮಗೆ ರಾಜ್ಯದ ಪೌರತ್ವ ಇರೋದಿಲ್ಲ ಅಥವಾ ಕೇಂದ್ರಾಡಳಿತ ಪ್ರದೇಶದ ಪೌರತ್ವ ಇರೋದಿಲ್ಲ. ನೀವು ಕರ್ನಾಟಕದಲ್ಲಾದರೂ ಇರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು ಅಥವಾ ಲಡಾಖಲ್ಲಿರ್ಬೋದು, ಎಲ್ಲೇ ಇದ್ರೂ ಕೂಡ ನಿಮಗೆ ದೇಶದ ಪೌರತ್ವ ಮಾತ್ರ ಇರುತ್ತೆ. ದೇಶದ ಪೌರತ್ವ ಮಾತ್ರ ನಮಗೆ ಇರೋದ್ರಿಂದ ಇದಕ್ಕೆ ಏಕ ಪೌರತ್ವ ಅಂತ ಹೇಳ್ತೇವೆ. ಇದನ್ನು ಬ್ರಿಟನ್ನಿಂದ ಈ ಕಾನ್ಸೆಪ್ಟನ್ನು ಪಡ್ಕೊಂಡಿದ್ದು, ಎರವಲು ಪಡ್ಕೊಂಡಿದ್ದು. ಎರವಲ್ಗೆ ರಿಲೇಟೆಡ್ ಆಗಿ ಕೂಡ ಸಾಕಷ್ಟು ಬಾರಿ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಹಾಗಾಗಿ ನಾವು ಅಲ್ಲಲ್ಲಿ ಆ ಟಾಪಿಕ್ ಬಂದಾಗಲೇ ಅದು ಎಲ್ಲಿಂದ ಎರವಲ್ ಪಡ್ಕೊಂಡಿದ್ದೀವಿ ಅನ್ನೋಂಥ ಕಾನ್ಸೆಪ್ಟ್ ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಮತ್ತು ಯಾಕೆ ಇದನ್ನು ಪಡ್ಕೊಂಡಿದ್ರೋ, ಈ ರೀತಿ ಕಾನ್ಸೆಪ್ಟ್ ಯಾಕೆ ಪಡ್ಕೊಂಡೇವೆ, ಇದಕ್ಕೆ ಅಪೋಸಿಟ್ ಆಗಿ ನಾವು ಅಮೆರಿಕದಲ್ಲಿ ದ್ವಿಪೌರತ್ವ ನೋಡ್ತೇವೆ.
ದ್ವಿಪೌರತ್ವ ಅಂದರೆ ದೇಶದ ಪೌರತ್ವದ ಜೊತೆಗೆ ರಾಜ್ಯದ ಪೌರತ್ವ ಕೂಡ ಇರೋದು ಕಂಡುಬರುತ್ತೆ. ಯಾಕೆ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂತ ನೋಡ್ತಾ ಹೋದರೆ, ಇದು ದೇಶದಲ್ಲಿ ಐಕ್ಯತೆ, ಸಮಗ್ರತೆ, ಸಹೋದರತ್ವದ ಮನೋಭಾವವನ್ನು ಹೆಚ್ಚಿಸುವಂಥ ಉದ್ದೇಶಕ್ಕಾಗಿ. ದೇಶದಲ್ಲಿ ಸಾಕಷ್ಟು ನಿಮಗೆ ಗೊತ್ತಿರುವಂಥ ವಿಚಾರ ಏನಂದರೆ, ಸಾಕಷ್ಟು ಬೇರೆ ಬೇರೆ ಧರ್ಮದ ಜನರಿದ್ದಾರೆ, ಬೇರೆ ಬೇರೆ ಸಂಪ್ರದಾಯ, ಬೇರೆ ಬೇರೆ ಸಂಸ್ಕೃತಿಯ ಜನರು ನಮ್ಮ ದೇಶದಲ್ಲಿ ಇರೋದು ಕಂಡುಬರ್ತದೆ. ಸಾಕಷ್ಟು ವೈವಿಧ್ಯತೆ ನಾವು ಕಾಣ್ತಾ ಇದ್ದೇವಲ್ವ. ಈ ವೈವಿಧ್ಯತೆಯಲ್ಲಿ ನಾವು ಐಕ್ಯತೆಯನ್ನು ಬೆಳೆಸಬೇಕಾಗಿದೆ, ಈ ವೈವಿಧ್ಯತೆಯಲ್ಲಿ ನಾವು ಐಕ್ಯತೆಯನ್ನು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ದೇಶದ ಜನರಲ್ಲಿ ಭಾತೃತ್ವ ಮನೋಭಾವ ಆಗಿರ್ಬೋದು, ಅಥವಾ ಐಕ್ಯತೆಯ ಮನೋಭಾವವನ್ನು ಹೆಚ್ಚಿಸುವಂಥ ಉದ್ದೇಶಕ್ಕಾಗಿ, ಅಥವಾ ನಾವು ಭಾರತೀಯರು ಅನ್ನುವಂಥ ಒಂದು ಫ್ರೆಟರ್ನಿಟಿ ಫೀಲನ್ನು ಇನ್ಕ್ರೀಸ್ ಮಾಡುವಂಥ ಉದ್ದೇಶಕ್ಕಾಗಿ ಈ ರೀತಿ ಏಕಪೌರತ್ವ ಪದ್ಧತಿ ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಎಕ್ಸಾಮಲ್ಲಿ ಇದಕ್ಕೇನು ಕಾರಣ ಅಂತ ಕೇಳಿದಾಗ ಒಂದು ಸ್ವಲ್ಪ ನೀವು ಇದೆಲ್ಲವನ್ನು ವಿಚಾರ ಮಾಡ್ಕೊಂಡು ನೀವು ಆನ್ಸರ್ ಗುರುತಿಸ್ಬೇಕಲ್ಲಿ. ಯಾಕಂದರೆ ಇಂಥವೆಲ್ಲವೂ ಕೂಡ ನಾವು ಸ್ಪಷ್ಟವಾಗಿ ಇದೇ ರೀತಿ ಅಂತ ಸ್ವಲ್ಪ ಓದ್ಕೊಂಡು ಹೋದರೆ ಆಗಲ್ಲ. ಗೊತ್ತಿರುವಂಥ ವಿಚಾರವನ್ನು ಅಲ್ಲಿರುವಂಥ ಆಪ್ಷನ್ಸ್ ಜೊತೆ ಹೋಲಿಕೆ ಮಾಡ್ತಾ ನಾವು ಡಿಸೈಡ್ ಮಾಡ್ಬೋದು ಯಾಕೆ ಇದಕ್ಕೆ ಏನೋ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ, ಇದರಲ್ಲಿರುವಂಥ ಆರ್ಟಿಕಲ್ಸ್ಗಳು ನನ್ನ ಪ್ರಕಾರ ಅಷ್ಟು ಇಂಪಾರ್ಟೆಂಟ್ ಅಂತ ಗುರುತಿಸಂಗಿಲ್ಲ, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ. ಆದರೂ ಒನ್ ಟೈಮ್ ಗ್ಲ್ಯಾನ್ಸ್ ಮಾಡ್ತಾ ಹೋಗೋಣ. ಯಾಕಂದರೆ ನಾವು ಈ ಟೋಟಲ್ ಇವತ್ತಿನ ಈ ಕ್ಲಾಸಲ್ಲಿ ಬಂದಾಗ ಮೊದಲನೇ ಭಾಗದಿಂದ ಮೂರನೇ ಭಾಗದವರೆಗೆ ಇರುವಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊಳ್ತಾ ಇದ್ದೇವಲ್ವ, ಒನ್ ಟೈಮ್ ಅದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಆಮೇಲೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಬೇರೆ ಬೇರೆ ವಿಷಯ ವಸ್ತುವನ್ನು ಫೋಕಸ್ ಮಾಡ್ತಾ ಹೋಗೋಣ. 5ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ಸಂವಿಧಾನದ ಪ್ರಾರಂಭದ ಸಮಯದಲ್ಲಿ ಪೌರತ್ವ ಅನ್ನುವಂಥ ಟೈಟಲ್ ಇರೋದು ಕಂಡುಬರುತ್ತೆ. ಆರ್ಟಿಕಲ್ 6 ಏನು ಹೇಳ್ತಾ ಇದೆ, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಆರ್ಟಿಕಲ್ 7 ಪಾಕಿಸ್ತಾನಕ್ಕೆ ವಲಸೆ ಹೋದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಆರ್ಟಿಕಲ್ 8 ಭಾರತದ ಹೊರಗೆ ವಾಸಿಸುತ್ತಿರುವ ಭಾರತೀಯ ಮೂಲದ ಕೆಲವು ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳನ್ನು ಸ್ಪಷ್ಟಪಡಿಸ್ತಾ ಇದೆ, ಅಥವಾ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಮಾಹಿತಿ ಅನ್ನೋದು ನೀಡೋದು ಕಂಡುಬರ್ತಾ ಇದೆ. ಓಕೆ, ಇವೆಲ್ಲ ನೋಡಿದಾಗ ನಮಗೆ ಒಂದು ವಿಚಾರ ಅಥವಾ ಒಂದು ರಫಾಗಿ ಒಂದು ತೀರ್ಮಾನಕ್ಕೆ ಬರ್ಬೋದು. ಮೋಸ್ಟ್ಲಿ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಆಲ್ರೆಡಿ ಗೊತ್ತಿರುವಂಥ ವಿಚಾರ, ಭಾರತದಲ್ಲಿದ್ದಂಥ ಅನೇಕ ಜನ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಪಾಕಿಸ್ತಾನದಲ್ಲಿರುವಂಥ ಅನೇಕ ಜನ ಭಾರತಕ್ಕೂ ವಲಸೆ ಬರ್ತಾರೆ. ಹಾಗಾಗಿ ವಲಸೆ ಹೋದವರ ಹಕ್ಕಿನ ಬಗ್ಗೆ ಹೇಳ್ತಾ ಇದೆ, ನಾಗರಿಕತ್ವದ ಹಕ್ಕಿನ ಬಗ್ಗೆ. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರಂಥ ವ್ಯಕ್ತಿಗಳ ನಾಗರಿಕತ್ವ ಹಕ್ಕುಗಳ ಬಗ್ಗೆ ಈ ರೀತಿ ಎಲ್ಲ ಮಾಹಿತಿ ನಮಗೆ ಅಲ್ಲಿ ಸ್ಪಷ್ಟವಾಗಿ ಜನರಲೈಸ್ ಆಗಿ ಅರ್ಥ ಆಗ್ತಾ ಇದೆ. ಓಕೆ, ಅದರ ಜೊತೆ ಇದರ ಮುಂದುವರಿದ ಭಾಗವಾಗಿ 9, 10, 11 ಆರ್ಟಿಕಲ್ಸ್ ನೋಡಿದಾಗ ಇನ್ನೂ ಕೆಲವೊಂದು ವಿಚಾರಗಳು ಸ್ಪಷ್ಟ ಆಗ್ತವೆ. ಆರ್ಟಿಕಲ್ 9 ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ, ಒಬ್ಬ ವ್ಯಕ್ತಿ ಸ್ವೇಚ್ಛೆಯಿಂದ ವಿದೇಶದ ನಾಗರಿಕತ್ವ ಪಡೆದವರು ಭಾರತದ ನಾಗರಿಕರಲ್ಲ ಅನ್ನುವಂಥ ವಿಚಾರ ಹೇಳ್ತಾ ಇದೆ. ಆರ್ಟಿಕಲ್ 10 ಭಾರತದ ನಾಗರಿಕನಾಗಿರುವ ಪ್ರತಿಯೊಬ್ಬ ವ್ಯಕ್ತಿ ಸಂಸತ್ತು ಮಾಡಬಹುದಾದ ಯಾವುದೇ ಕಾನೂನಿನ ಉಪಬಂಧಗಳಿಗೆ ಒಳಪಟ್ಟು ಭಾರತದ ನಾಗರಿಕನಾಗಿ ಆತ ಮುಂದುವರಿಯಬೇಕು ಅಥವಾ ಮುಂದುವರಿಲೇಬೇಕು ಅನ್ನುವಂಥ ವಿಚಾರ ಹೇಳ್ತಾ ಇದೆ. ಇನ್ನು ಕೊನೆ ಆರ್ಟಿಕಲ್ ಏನು ಹೇಳ್ತಾ ಇದೆ, ಪಾರ್ಲಿಮೆಂಟು ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ ವಿನಿಮಯಿಸಬಹುದು ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದೆ. ಓಕೆ, ಈ ರೀತಿ 5ರಿಂದ 11ರವರೆಗೆ ಇರುವಂಥ ಎಲ್ಲ ಆರ್ಟಿಕಲ್ಸ್ ನಾವು ಅಬ್ಸರ್ವ್ ಮಾಡಿದಾಗ ಪೌರತ್ವ ಪಡೆದುಕೊಳ್ಳುವಂಥ ವಿಧಾನದ ಬಗ್ಗೆ ಎಲ್ಲೂ ಮೆನ್ಷನ್ ಆಗಿರೋದು ಕಂಡುಬರ್ತಾ ಇಲ್ಲ. ಪೌರತ್ವ ಕಳೆದುಕೊಳ್ಳುವಂಥ ವಿಧಾನದ ಬಗ್ಗೆ ಕೂಡ ಎಲ್ಲೂ ಸ್ಪಷ್ಟವಾಗಿ ನಮಗೆ ಉಲ್ಲೇಖ ಆಗಿರೋದು ಕಂಡುಬರ್ತಾ ಇಲ್ಲ. ಇಲ್ಲಿ ಇವೆಲ್ಲವನ್ನು ಅನಾಲಿಸಿಸ್ ಮಾಡಿ ನೋಡಿದಾಗ ನಾವು ಕೆಲವೊಂದು ತೀರ್ಮಾನಕ್ಕೆ ಬರ್ಬೋದು. ಯಾವ ತೀರ್ಮಾನಕ್ಕೆ ಬರ್ಬೋದು ಅಂದರೆ, ಸಂವಿಧಾನದ 2ನೇ ಭಾಗದಲ್ಲಿರುವಂಥ 5ರಿಂದ 11ರವರೆಗಿನ ಆರ್ಟಿಕಲ್ಸ್ ನಾವು ಅಬ್ಸರ್ವ್ ಮಾಡಿದಾಗ, ಅವುಗಳ ವಿಷಯ ವಸ್ತುವನ್ನು ನಾವು ನೋಡಿದಾಗ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಶಾಶ್ವತವಾದ ಸುದೀರ್ಘವಾದಂಥ ಯಾವ ವಿಷಯಗಳು ಕೂಡ ಅಲ್ಲಿರೋದು ಕಂಡುಬರ್ತಾ ಇಲ್ಲ. ಅಂದರೆ ಭಾರತ ಪೌರತ್ವ ಯಾವ ರೀತಿ ಪಡ್ಕೊಳ್ಬೇಕು, ಯಾವ ರೀತಿ ನಾವು ಕಳೆದುಕೊಳ್ಬೇಕು, ಅಥವಾ ಭಾರತ ಪೌರತ್ವ ಯಾರಿಗೆ ನೀಡಬೇಕು, ಈ ರೀತಿ ಯಾವುದೇ ವಿಚಾರಲ್ಲಿ ನಮಗೆ ಸ್ಪಷ್ಟವಾಗಿ ಅಂದರೆ ಪರ್ಮನೆಂಟ್ ಆದಂಥ ಯಾವುದೇ ವಿಚಾರಗಳಲ್ಲಿ ಇರೋದು ಕಂಡುಬರ್ತಾ ಇಲ್ಲ. ಅಲ್ಲಿರುವಂಥ ಕೆಲವೊಂದು ಆರ್ಟಿಕಲ್ಸ್ ಅಬ್ಸರ್ವ್ ಮಾಡಿದಾಗ ಇನ್ನೂ ಕೆಲವೊಂದು ತೀರ್ಮಾನಕ್ಕೆ ನಾವು ಬರ್ಬೋದು. ಸಂವಿಧಾನ ಜಾರಿಗೆ ಬರುವಂಥ ಸಮಯದಲ್ಲಿ ಭಾರತೀಯ ಪೌರರು ಯಾರು ಅನ್ನೋದನ್ನು ಸ್ಪಷ್ಟಪಡಿಸ್ದಂಗಿದೆ ಅಲ್ಲಿ ಬಹುಶಃ. ಅಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದರ ಪೌರತ್ವ ಆಗಿರ್ಬೋದು, ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದಿರುವಂಥ ವ್ಯಕ್ತಿಗಳ ನಾಗರಿಕತ್ವದ ಹಕ್ಕುಗಳ ಬಗ್ಗೆ ಏನೋ ಅನ್ನೋದನ್ನು ಕೆಲವೊಂದು ಆರ್ಟಿಕಲ್ಸ್ಗಳು ಸ್ಪಷ್ಟಪಡಿಸ್ತಾ ಇದ್ದಾವೆ. ಇದೆಲ್ಲ ನೋಡಿದಾಗ ಸಂವಿಧಾನದ ಆರಂಭದ ಸಂದರ್ಭದಲ್ಲಿ ಭಾರತದ ಪೌರತ್ವ ಹೊಂದಿದಂಥ ವ್ಯಕ್ತಿಗಳನ್ನು ಮಾತ್ರ ಯಾರು, ಅಂದರೆ ಭಾರತೀಯ ಪೌರರು ಯಾರು ಅನ್ನೋದನ್ನು ಗುರುತಿಸಿರೋದು ಕಂಡುಬರ್ತಾ ಇದೆ. ಅದ್ರ ಜೊತೆಗೆ 9, 10, 11 ಇವೆಲ್ಲ ಆರ್ಟಿಕಲ್ ನೋಡಿದಾಗ ಪೌರತ್ವಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಮಾಡುವಂಥ ಅಧಿಕಾರ ದೇಶದಲ್ಲಿ ಪಾರ್ಲಿಮೆಂಟಿಗೆ ಮಾತ್ರ ಇದೆ ಅನ್ನೋದನ್ನು ಸ್ಪಷ್ಟ ಆಗ್ತಾ ಇದೆ. ಅಥವಾ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ ನೋಡ್ಬೋದು. ಇಲ್ಲಿ 10, 11 ಎಲ್ಲ ನೋಡಿದಾಗ ಭಾರತದ ನಾಗರಿಕನಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ಮಾಡಬಹುದಾದಂಥ ಯಾವುದೇ ಕಾನೂನು ಉಪಬಂಧಗಳಿಗೆ ಒಳಪಟ್ಟು ನಾವು ಭಾರತ ನಾಗರಿಕನಾಗಿ ಮುಂದುವರಿಬೇಕು, ಸಂಸತ್ತು ನಾಗರಿಕತ್ವದ ಹಕ್ಕನ್ನು ಕಾನೂನಿನ ಮೂಲಕ ವಿನಿಮಯಿಸಬಹುದು. ಹಾಗಾಗಿ ಇವೆಲ್ಲ ನೋಡಿದಾಗ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಮಾಡುವಂಥ ಅಧಿಕಾರ ನಮ್ಮ ದೇಶದಲ್ಲಿ ಯಾರಿಗಿದೆ ಅಂತ ಕೇಳ್ಬೋದು, ಅದು ಪಾರ್ಲಿಮೆಂಟಿಗೆ ಮಾತ್ರ ಇದೆ ಅಂತ ಹೇಳ್ಬೋದು. ಹಾಗಾಗಿ ಪಾರ್ಲಿಮೆಂಟ್ ಈ ಸಂವಿಧಾನ ನೀಡಿರುವಂಥ ಈ ಅಧಿಕಾರವನ್ನು ಬಳಸಿಕೊಂಡು
ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಕೂಡ ರಚನೆ ಮಾಡಿದೆ. ಆ ಕಾನೂನಿಗೆ ಅನೇಕ ಬಾರಿ ಕಾಲಕಾಲಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ತಿದ್ದುಪಡಿ ಕೂಡ ಮಾಡಿರೋದು ಕಂಡುಬರ್ತಾ ಇದೆ. ಅದಕ್ಕೂ ಮುಂಚೆ ಕ್ವಶನ್ ಇದೆ, ಭಾರತೀಯ ಪೌರತ್ವ ಪಡೆಯಲು ಬೇಕಾದ ಷರತ್ತುಗಳನ್ನು ವಿಧಿಸಲು ಸಮರ್ಥರಾದವರು ಯಾರು ಅಂತ. ಅಂದರೆ ಭಾರತ ಪೌರತ್ವ ಪಡೆಯಲು ಇರುವಂಥ ಕಂಡೀಷನ್ಸ್ಗಳು ಯಾರು ವಿಧಿಸಬಹುದು ಈ ಕಂಡೀಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಭಾರತ ರಾಷ್ಟ್ರಪತಿನ, ಅಟಾರ್ನಿ ಜನರಲ್, ಭಾರತದ ಪಾರ್ಲಿಮೆಂಟು ಮತ್ತು ಅಡ್ವೊಕೇಟ್ ಜನರಲ್ ಇದೆ. ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಷರತ್ತುಗಳನ್ನು ವಿಧಿಸುವಂಥ ಅಧಿಕಾರ ಆಲ್ರೆಡಿ 2ನೇ ಪಾರ್ಟಲ್ಲಿರುವಂಥ ಆರ್ಟಿಕಲ್ಸ್ ನೋಡಿದಾಗ ಪಾರ್ಲಿಮೆಂಟಿಗೆ ಮಾತ್ರ ಈ ಪವರ್ ಇರೋದು ಕಂಡು ಬರ್ತದೆ. ಬೇರೆ ಯಾರಿಗೂ ಕೂಡ ಈ ಪವರ್ ಇಲ್ಲ ಅಂತ ಹೇಳ್ಬೋದು. ಪಾರ್ಲಿಮೆಂಟ್ ಕಾನೂನಿನ ಮೂಲಕ ತನಗೆ ಬೇಕಾದಂಥ ಷರತ್ತುಗಳನ್ನು ಏನು ಮಾಡ್ಬೋದು, ವಿಧಿಸ್ಬೋದಾಗಿದೆ. ಈ ಪವರನ್ನೆಲ್ಲ ಬಳಸಿಕೊಂಡು ಭಾರತ ಪಾರ್ಲಿಮೆಂಟು ಸಿಟಿಜನ್ಶಿಪ್ ಆ್ಯಕ್ಟ್ 1955 ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ. ಇದು ಪ್ಯೂರ್ಲಿ ಪೌರತ್ವಕ್ಕೆ ರಿಲೇಟೆಡ್ ಆಗಿರುವಂಥ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ ಅಥವಾ ಈ ಕಾಯ್ದೆಯ ಮೂಲಕನೇ ಭಾರತೀಯ ಪೌರತ್ವ ಪಡೆದುಕೊಳ್ಳುವಂಥ ವಿಧಾನಗಳು ಯಾವುವು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು, ಅಥವಾ ಈ ಕಾಯ್ದೆಯ ಮೂಲಕನೇ ಭಾರತೀಯ ಪೌರತ್ವ ನಾವು ಪಡ್ಕೊಳ್ಬೋದು. ಈ ಕಾಯ್ದೆಯಲ್ಲಿ ಹೇಳಲಾಗಿದೆ ಯಾವ ಯಾವ ವಿಧಾನಗಳ ಮೂಲಕ ಭಾರತ ಪೌರತ್ವ ಪಡ್ಕೊಳ್ಬೋದು, ಯಾವ ವಿಧಾನಗಳ ಮೂಲಕ ಭಾರತ ಪೌರತ್ವವನ್ನು ಕಳೆದುಕೊಳ್ಬೋದು. ಇವೆಲ್ಲ ವಿಚಾರಗಳು ಸಂವಿಧಾನದಲ್ಲಿ ಅಡಕವಾಗಿಲ್ಲ. ಸಂವಿಧಾನ ಕಾಯ್ದೆಯ ಮೂಲಕ ಇದನ್ನು ತೀರ್ಮಾನಿಸುವಂಥ ಅಥವಾ ನಿರ್ಧರಿಸುವಂಥ ಅಧಿಕಾರವನ್ನು ಪಾರ್ಲಿಮೆಂಟಿಗೆ ಕೊಟ್ಟಿದೆ. ಪಾರ್ಲಿಮೆಂಟ್ ಈ ಅಧಿಕಾರವನ್ನು ಬಳಸ್ಕೊಂಡು ಏನು ಮಾಡಿದೆ ಅಂದರೆ ಭಾರತದ ಪೌರತ್ವ ಕಾಯ್ದೆ 1955 ಅನ್ನುವಂಥ ಕಾಯ್ದೆ ಜಾರಿಗೆ ತಂದಿರೋದು ಕಂಡುಬರುತ್ತೆ. ಈ ಕಾಯ್ದೆಯ ಪ್ರಕಾರ ಭಾರತದ ಪೌರತ್ವವನ್ನು ನಾವು 5 ವಿಧಾನಗಳ ಮೂಲಕ ಪಡೆದುಕೊಳ್ಬೋದು. ಒಂದು ಜನನದಿಂದ ಪಡ್ಕೊಳ್ಬೋದು, ವಂಶಾನುಪ್ರಾಪ್ತಿಯಿಂದ ಅಥವಾ ನೋಂದಾವಣಿ ಮೂಲಕ, ಸಜ್ಜೀಕೃತ ವಿಧಾನ ಆಗಿರ್ಬೋದು, ಭೂಪ್ರದೇಶದ ಸೇರ್ಪಡೆ ಮೂಲಕ ಪಡ್ಕೊಳ್ಬೋದು. ಎಕ್ಸಾಮಲ್ಲಿ ನಿಮಗೆ ಬಹಳ ಸಿಂಪಲ್ ಆಗಿ ಕೇಳ್ಬೋದು, ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳುವಂಥ ವಿಧಾನಗಳ ಸಂಖ್ಯೆ ಎಷ್ಟು, ಅವು ಯಾವಂತ ಕೇಳ್ಬೋದು. ಅಥವಾ ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳುವಂಥ ವಿಧಾನಗಳು ಯಾವುದರಿಂದ ಡಿಸೈಡ್ ಆಗಿದೆ ಅಥವಾ ಯಾವುದರಿಂದ ತೀರ್ಮಾನಿಸಲಾಗಿದೆ ಅಂತ ಹೇಳ್ಬೋದು. ಸಂವಿಧಾನದ 2ನೇ ಭಾಗದಲ್ಲಿ ಇದ್ರ ಬಗ್ಗೆ ಏನೂ ಹೇಳಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟ ಕಾಯ್ದೆಯನ್ನು ರಚಿಸುವ ಅಧಿಕಾರ ಪಾರ್ಲಿಮೆಂಟಿಗೆ ಕೊಟ್ಟಿದೆ ಅಲ್ವಾ. ಪಾರ್ಲಿಮೆಂಟ್ ಅಧಿಕಾರವನ್ನು ಬಳಸ್ಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಕಾಯ್ದೆಯ ಪ್ರಕಾರ 5 ವಿಧಾನಗಳ ಮೂಲಕ ನಾವು ಭಾರತ ಪೌರತ್ವವನ್ನು ಪಡೆದುಕೊಳ್ಬೋದಾಗಿದೆ. ಓಕೆ, ಪೌರತ್ವವನ್ನು ಕಳೆದುಕೊಳ್ಳುವಂಥ ವಿಧಾನಗಳ ಬಗ್ಗೆ ಕೂಡ ಈ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. 3 ವಿಧಾನಗಳ ಮೂಲಕ ನಾವು ಭಾರತ ಪೌರತ್ವವನ್ನು ಕಳೆದುಕೊಳ್ಬೋದು. ಒಂದು, ತ್ಯಜಿಸುವುದು, ರದ್ದು ಮಾಡುವುದು, ಕಸಿದುಕೊಳ್ಳುವುದು. ಹಾಗಾಗಿ 1955ರ ಭಾರತ ಪೌರತ್ವ ಕಾಯ್ದೆ ಏನಿದೆ ಅಲ್ವಾ, ಈ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ಇಡೀ ದೇಶದ ಪೌರತ್ವದ ವಿಚಾರ ಬಂದಾಗ ಈ ಕಾಯ್ದೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಕಾಯ್ದೆ ಕೂಡ ಕಾಲಕಾಲಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಕೆಲವೊಂದು ಅದರಲ್ಲಿ ತಿದ್ದುಪಡಿ ಕೂಡ ತಂದಿರೋದನ್ನು ಕೂಡ ನಾವು ನೋಡ್ತೇವೆ. UPSC 2021ರಲ್ಲಿ ಕೇಳಿರುವಂಥ ಕ್ವಶನ್, ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಏಕ ಪೌರತ್ವ ಮತ್ತು ಏಕ ವಾಸಸ್ಥಳವಿದೆ ಅಂತ ಹೇಳ್ತಾ ಇದ್ದಾರೆ. ಜನನದಿಂದ ಪೌರತ್ವ ಪಡೆದಿರುವ ವ್ಯಕ್ತಿ ಮಾತ್ರ ರಾಷ್ಟ್ರದ ಮುಖ್ಯಸ್ಥನಾಗಬಹುದು ಅಂತ ಹೇಳ್ತಾ ಇದ್ದಾರೆ. ವಿದೇಶಿಯರಿಗೆ ಒಮ್ಮೆ ಪೌರತ್ವವನ್ನು ನೀಡಿದರೆ ಅದನ್ನು ಯಾವುದೇ ಸಂದರ್ಭದಲ್ಲಿ ವಂಚಿತಗೊಳಿಸುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವುಗಳಲ್ಲಿ ಯಾವುದು ಸರಿಯಾದಂಥ ಸ್ಟೇಟ್ಮೆಂಟ್ಸನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಭಾರತದಲ್ಲಿ ಏಕಪೌರತ್ವ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿ ಅಂತ ಹೇಳ್ಬೋದು. ಸೆಕೆಂಡ್ ಒನ್, ಜನನದಿಂದ ಪೌರತ್ವ ಪಡೆದಂಥ ವ್ಯಕ್ತಿ ಮಾತ್ರ ರಾಷ್ಟ್ರದ ಮುಖ್ಯಸ್ಥನಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ನಾವು ರಾಷ್ಟ್ರಪತಿ ಹುದ್ದೆ ಅರ್ಹತೆ ಅಂತ ಬಂದಾಗ ಭಾರತೀಯ ಪ್ರಜೆ ಆಗಿರ್ಬೇಕನ್ನುವಂಥ ಅರ್ಹತೆ ಇದೆ ಹೊರತು ಜನನದಿಂದಲೇ ಭಾರತೀಯ ಪೌರತ್ವ ಪಡೆದಿರಬೇಕು ಅನ್ನುವಂಥ ಕಂಡೀಷನ್ಸ್ ಏನೂ ಇಲ್ಲ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಅಂತ ಹೇಳ್ಬೋದು. ಥರ್ಡ್ ಒನ್ನು, ವಿದೇಶಿಯರು ಕೂಡ ಭಾರತ ಪೌರತ್ವ ಪಡ್ಕೊಳ್ಬೋದು. ಅದಕ್ಕೆ ಬೇರೆ ಬೇರೆ ಕಂಡೀಷನ್ಸ್ಗಳಿದ್ದಾವೆ. ಈ ರೀತಿ ಒಬ್ಬ ವಿದೇಶಿ ವ್ಯಕ್ತಿ ಭಾರತ ಪೌರತ್ವ ಪಡ್ಕೊಂಡ್ರೆ ಅಥವಾ ಭಾರತ ಪೌರತ್ವ ಆತನಿಗೆ ನೀಡಿದರೆ ಮತ್ತೆ ಆತನ ಪೌರತ್ವವನ್ನು ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ವಾಪಸ್ ತೆಗೆದುಕೊಳ್ಳುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಯಾವುದೇ ಕಂಡೀಷನ್ಸ್ ಇಲ್ಲ. ವಿದೇಶಿ ವ್ಯಕ್ತಿ ಭಾರತ ಪೌರತ್ವವನ್ನು ಪಡ್ಕೊಳ್ಬೋದು. ಪಡ್ಕೊಂಡ ಮೇಲೆ ಆತ ಏನಾದರೂ ಅದಕ್ಕೆ ಕಂಡೀಷನ್ಸ್ ಇದ್ದಾವೆ, ಅವುಗಳನ್ನು ಉಲ್ಲಂಘಿಸಿದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಆತನ ಪೌರತ್ವವನ್ನು ನಾವು ವಾಪಸ್ ಪಡ್ಕೊಳ್ಬೋದಾಗಿದೆ. ಹಾಗಾಗಿ 2 ಮತ್ತು 3ನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದ್ದಾವೆ. 1ನೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಹಾಗಾಗಿ ಇದಕ್ಕೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. ಓಕೆ, ಹಾಗಾಗಿ ಇಂಥ ಕ್ವಶನ್ಸನ್ನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಸ್ಪೆಷಲಿ PSI ಎಕ್ಸಾಮ್ಗೆ ಯಾರು ಫೋಕಸ್ ಮಾಡ್ತಾ ಇದ್ದೀರಲ್ವ, ನೀವು ಒಂದು ಸ್ವಲ್ಪ ಪ್ರೀವಿಯಸ್ ಒಂದು 5-6 ವರ್ಷದ UPSC ಕ್ವಶನ್ ಪೇಪರನ್ನು ಒಂದು ಟೈಮ್ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿದ್ರೆ ಒಂದು ಸ್ವಲ್ಪ ನೀವು ಚಾಲೆಂಜಬಲ್ ಕ್ವಶನ್ ಬಂದರೂ ಕೂಡ ಆನ್ಸರ್ ಮಾಡ್ಬೋದು. ಎಲ್ಲರೂ ಬಿಡಿಸುವಂಥ ಕ್ವಶನ್ಸ್ ಅಷ್ಟೇ ಬಿಡಿಸಿದ್ರೆ ಸಾಕಾಗಲ್ಲ. ಅದನ್ನು ಹೊರತುಪಡಿಸಿ ಒಂದು ಸ್ವಲ್ಪ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಬಿಡಿಸಬೇಕು. ಮತ್ತು ಪ್ರತಿ ಸಬ್ಜೆಕ್ಟಲ್ಲೂ 1 or 2 ಕ್ವಶನ್ಸ್ ಸ್ವಲ್ಪ ಚಾಲೆಂಜಬಲ್ ಆಗಿರ್ತವೆ. ಯಾರು ಆ ಚಾಲೆಂಜಬಲ್ ಕ್ವಶನ್ಸ್ಗೆ ನೀವು ಸರಿಯಾಗಿ ಆನ್ಸರ್ ಮಾಡ್ತಿರಲ್ವ, ಅವರು ಅಪಾಯಿಂಟ್ ಆಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇದಿಷ್ಟು ಪಾರ್ಟ್ 2ಗೆ ರಿಲೇಟೆಡ್ ಆಗಿರುವಂಥ ವಿಚಾರವಾಗಿತ್ತು. ನೆಕ್ಸ್ಟ್ ನಾವು ಪಾರ್ಟ್ 3ಗೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ.
ಸಂವಿಧಾನದ ಮೂರನೇ ಭಾಗ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಗೊತ್ತಿರಬೇಕು, ಮತ್ತು ಮೂರನೇ ಭಾಗದಲ್ಲಿ ಆರ್ಟಿಕಲ್ಸ್ ಎಲ್ಲಿಂದ ಆರಂಭ ಆಗ್ತವೆ ಎಲ್ಲಿಗೆ ಎಂಡ್ ಆಗ್ತವೆ ಅನ್ನೋದು ಗೊತ್ತಿರಬೇಕು. ಆಲ್ರೆಡಿ ಮೊದಲನೇ ಪಾರ್ಟ್ ಗೊತ್ತಾಗಿದೆ. ಮೊದಲನೇ ಆರ್ಟಿಕಲಿಂದ 4ನೇ ಆರ್ಟಿಕಲ್ವರೆಗೂ ಅಂದರೆ 1ರಿಂದ 4ರವರೆಗಿನ ವಿಧಿಗಳು ಮೊದಲನೇ ಭಾಗದಲ್ಲಿದ್ದಾವೆ. ಎರಡನೇ ಭಾಗದಲ್ಲಿ 5ರಿಂದ 11ರವರೆಗಿನ ಆರ್ಟಿಕಲ್ಸ್ಗಳಿದ್ದಾವೆ. ಹಾಗಾದರೆ ಮೂರನೇ ಭಾಗ 12ರಿಂದ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ 12ನೇ ವಿಧಿಯಿಂದ ಆರಂಭ ಆಗುತ್ತೆ. 35ರವರೆಗಿನ ಆರ್ಟಿಕಲ್ಸ್ಗಳು ಈ ಭಾಗದಲ್ಲಿರೋದು ಕಂಡುಬರುತ್ತೆ. ಸ್ವಲ್ಪ ಜಾಸ್ತಿ ಆರ್ಟಿಕಲ್ಸ್ಗಳ ಸಂಖ್ಯೆಯನ್ನು ಮತ್ತು ವಿಷಯ ವಸ್ತುವನ್ನು ನಾವು ಮೂರನೇ ಭಾಗದಲ್ಲಿ ನೋಡ್ಬೋದಾಗಿದೆ. ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಥವಾ ಅಷ್ಟೊಂದು ವಿಸ್ತಾರವಾದಂಥ ಭಾಗ ಅಂದರೆ ಇದು ಫಂಡಮೆಂಟಲ್ ರೈಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಭಾಗವಾಗಿದೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು ಮೂರನೇ ಭಾಗ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಮೂರನೇ ಭಾಗ ಇದು ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿದೆ. ಈ ಭಾಗದಲ್ಲಿ ಆರ್ಟಿಕಲ್ಸ್ಗಳು 12ರಿಂದ 35ರವರೆಗಿನ ಆರ್ಟಿಕಲ್ಸ್ಗಳಿರೋದು ಕಂಡುಬರ್ತಾ ಇದೆ. ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥ ಭಾರತ ಸಂವಿಧಾನದ ಮೂರನೇ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಜೊತೆ ಹೋಲಿಕೆ ಮಾಡಲಾಗುತ್ತೆ. ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತಲೇ ಕರೆಯಲಾಗುತ್ತೆ. ನಿಮಗೆ ಎಕ್ಸಾಮಲ್ಲಿ ಅದೇ ರೀತಿ ಕೇಳ್ಬೋದು, ಸಂವಿಧಾನದ ಯಾವ ಭಾಗವನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಕರೆಯಲಾಗುತ್ತೆ ಅಥವಾ ಮ್ಯಾಗ್ನಾ ಕಾರ್ಟಾ ಜೊತೆ ಹೋಲಿಕೆ ಮಾಡಲಾಗುತ್ತೆ ಅಂತ ಕೇಳ್ಬೋದು. ಸಂವಿಧಾನದ ಮೂರನೇ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಜೊತೆ ಹೋಲಿಕೆ ಮಾಡಲಾಗುತ್ತೆ. ಏನಿದು ಬೇಸಿಕ್ಲಿ ಮ್ಯಾಗ್ನಾ ಕಾರ್ಟಾ, ಯಾಕೆ ಮ್ಯಾಗ್ನಾ ಕಾರ್ಟಾ ಜೊತೆ ಹೋಲಿಕೆ ಮಾಡಲಾಗಿದೆ ಅಂತ ನೋಡ್ತಾ ಹೋದರೆ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ಲಿಖಿತ ರೂಪದ ದಾಖಲೆ ಅಂತ ಮ್ಯಾಗ್ನಾ ಕಾರ್ಟನ್ನು ಗುರುತಿಸಲಾಗುತ್ತೆ. ನೀವು ಬ್ರಿಟನ್ ಇತಿಹಾಸವನ್ನು ಅಭ್ಯಾಸ ಮಾಡಿದ್ರೆ ಅಲ್ಲಿ ಈ ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಅಂದರೆ 1215ರಲ್ಲಿ ಇಂಗ್ಲೆಂಡ್ನಲ್ಲಿ ಕೂಡ ಅಲ್ಲಿನ ರಾಜನ ವಿರುದ್ಧ ಒಂದು ಸ್ವಲ್ಪ ಹೋರಾಟ ಆರಂಭ ಆಗುತ್ತೆ. ನಮಗೆ ಕೆಲವೊಂದು ಹಕ್ಕುಗಳನ್ನು ನೀಡಬೇಕನ್ನುವಂಥ ಒಂದು ಬೇಡಿಕೆ ಕೂಡ ಜನರಿಂದ ಬರ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಇಂಗ್ಲೆಂಡ್ನ ರಾಜ ತನ್ನ ಪ್ರಜೆಗಳಿಗೆ ಕೆಲವೊಂದು ಹಕ್ಕುಗಳನ್ನು ಲಿಖಿತ ರೂಪದಲ್ಲಿ ದಾಖಲಿಸಿ ನೀಡಿರೋದು ಕಂಡುಬರುತ್ತೆ. ಅಂದರೆ ಒಂದು ರೀತಿ ಲಿಖಿತ ದಾಖಲೆ ಇದು. ಹಾಗಂದ ತಕ್ಷಣಕ್ಕೆ ಸಂಪೂರ್ಣ ಹಕ್ಕುಗಳನ್ನು ಅದೇ ಸಂದರ್ಭದಲ್ಲಿ ಮ್ಯಾಗ್ನಾ ಕಾರ್ಟಾ ಮೂಲಕನೇ ಪಡ್ಕೊಂಡ್ರು ಅಂತ ಹೇಳಂಗಿಲ್ಲ. ಆದರೆ ಮ್ಯಾಗ್ನಾ ಕಾರ್ಟಾ ಇದಕ್ಕೊಂದು ರೀತಿ ಮೈಲ್ ಸ್ಟೋನ್ ಆಗಿ ಗುರುತಿಸಲಾಗುತ್ತೆ. ಒಂದು ಅತ್ಯಂತ ಮಹತ್ವದ ಬದಲಾವಣೆ ಹಕ್ಕುಗಳ ವಿಚಾರಕ್ಕೆ ಬಂದಾಗ. ಯಾವ ರೀತಿ ಮ್ಯಾಗ್ನಾ ಕಾರ್ಟಾದಲ್ಲಿ ರಾಜ್ಯ ಲಿಖಿತ ರೂಪದಲ್ಲಿ ದಾಖಲಿಸಿ ತನ್ನ ಪ್ರಜೆಗಳಿಗೆ ಕೆಲವೊಂದು ಹಕ್ಕುಗಳನ್ನು ಅಥವಾ ಕೆಲವೊಂದು ಆಶ್ವಾಸನೆ ನೀಡ್ತಾನಲ್ವ, ಸೇಮ್ ಅದೇ ರೀತಿ ಸಂವಿಧಾನದ ಮೂರನೇ ಭಾಗವು ಕೂಡ ತನ್ನ ಪ್ರಜೆಗಳಿಗೆ ಲಿಖಿತ ರೂಪದಲ್ಲಿ ಹಕ್ಕನ್ನು ನೀಡಿರೋದ್ರಿಂದ ಇದನ್ನು ಅದರ ಜೊತೆ ಹೋಲಿಕೆ ಮಾಡಲಾಗುತ್ತೆ ಅಂತ ಗುರುತಿಸಬಹುದಾಗಿದೆ. ಅದರ ಜೊತೆಗೆ ಈ ಕಾನ್ಸೆಪ್ಟ್ ಎಲ್ಲಿಂದ ಪಡಲಾಯಿತು, ಫಂಡಮೆಂಟಲ್ ರೈಟ್ಸ್ ಕಾನ್ಸೆಪ್ಟ್ ಅಂತ ಬಂದಾಗ ಇದನ್ನು USA ಇಂದ ಪಡ್ಕೊಂಡಿದ್ದು. ಅಮೆರಿಕ ಅಂತ ಆಪ್ಷನ್ಸಲ್ಲಿ ಇರ್ಬೋದು ನಿಮಗೆ, ಅಥವಾ USA ಅಂತ ಆದರೂ ಇರುತ್ತೆ ನಿಮ್ಮ ಆಪ್ಷನ್ಸಲ್ಲಿ ಬಂದಾಗ. ಅಮೆರಿಕದ ಬಿಲ್ ಆಫ್ ರೈಟ್ಸ್ನಿಂದ ಈ ಕಾನ್ಸೆಪ್ಟನ್ನು ನಾವು ಪಡ್ಕೊಂಡಿದ್ದೇವೆ. ಪೌರತ್ವ ಅನ್ನೋದು, ಸ್ಪೆಷಲಿ ಏಕಪೌರತ್ವ ಅನ್ನೋದು ಬ್ರಿಟನ್ನಿಂದ ಪಡ್ಕೊಂಡಿದ್ದೇವೆ. ಫಂಡಮೆಂಟಲ್ ರೈಟ್ಸ್ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಇದನ್ನು ಬಿಲ್ ಆಫ್ ರೈಟ್ಸ್ನಿಂದ ಇದನ್ನು ಪಡ್ಕೊಂಡಿದ್ದೇವೆ ಅನ್ನೋದು ತಿಳಿದಿರಬೇಕು. ಓಕೆ, ಸ್ಪೆಷಲಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂದರೆ 1950ರಲ್ಲಿ ಜಾರಿಗೆ ಬಂದಿರುವಂಥ ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ 7 ಮೂಲಭೂತ ಹಕ್ಕುಗಳನ್ನು ನೀಡಿರೋದು ಕಂಡುಬರುತ್ತೆ. ಓಕೆ, 44ನೇ ಸಂವಿಧಾನ ತಿದ್ದುಪಡಿ ಆಗೋವರೆಗೂ ಕೂಡ ನಾವು 7 ಮೂಲಭೂತ ಹಕ್ಕುಗಳನ್ನು ಅನುಭವಿಸ್ತಾ ಇದ್ದೇವೆ ಅಥವಾ ಅನುಭವಿಸ್ತಾ ಇದ್ದೀರ ಅಂತ ಹೇಳ್ಬೋದು. ಅವು ಯಾವ ಅನ್ನೋದು ನಿಮಗೆ ಲಿಸ್ಟಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಸ್ಗಳು ಕೂಡ ನಿಮಗೆ ಕಾಣಿಸ್ತಾ ಇದ್ದಾವೆ. ಮೊದಲನೇ ಮೂಲಭೂತ ಹಕ್ಕು ರೈಟ್ ಟು ಈಕ್ವಾಲಿಟಿ ಅಂತ ಹೇಳೋದು, ಸಮಾನತೆ ಹಕ್ಕು. 14ರಿಂದ 18ರವರೆಗಿನ ಆರ್ಟಿಕಲ್ಸ್ಗಳು ಇದಕ್ಕೆ ರಿಲೇಟೆಡ್ ಆಗಿದ್ದಾವೆ. ನೆಕ್ಸ್ಟ್ ಒಂದು ರೈಟ್ ಟು ಫ್ರೀಡಮ್ ಅಂತಿರೋದು, ಸ್ವಾತಂತ್ರ್ಯದ ಹಕ್ಕು. 19ರಿಂದ 22ರವರೆಗಿನ ಆರ್ಟಿಕಲ್ಸ್ಗಳು ಇದಕ್ಕೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳೋದು, ಶೋಷಣೆ ವಿರುದ್ಧದ ಹಕ್ಕು ಅಂತ ಹೇಳೋದು. 23 ಮತ್ತು 24ನೇ ಆರ್ಟಿಕಲ್ಸ್ ಇದಕ್ಕೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತ ಹೇಳೋದು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 25ರಿಂದ 28ರವರೆಗಿನ ಆರ್ಟಿಕಲ್ಸ್ಗಳಿರೋದು ಕಂಡುಬರುತ್ತೆ. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತ 5ನೇ ಮೂಲಭೂತ ಹಕ್ಕು ಅಂತ ಗುರುತಿಸೋದು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. 29 ಮತ್ತು 30ನೇ ಆರ್ಟಿಕಲ್ ಅದಕ್ಕೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ರೈಟ್ ಟು ಪ್ರಾಪರ್ಟಿ ಅಂತ ಆರ್ಟಿಕಲ್ 31 ಗುರುತಿಸಲಾಗುತ್ತೆ. ಆದರೆ ಅದು 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅದನ್ನು ಲೀಗಲ್ ರೈಟ್ಸ್ ಕಾನೂನಾತ್ಮಕ ಹಕ್ಕಾಗಿ ಅದನ್ನು ವರ್ಗಾಯಿಸಲಾಗಿದೆ ಬೇರೆ ಭಾಗಕ್ಕೆ. ಹಾಗಾಗಿ ಪ್ರೆಸೆಂಟ್ ಆ ಹಕ್ಕು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಇಲ್ಲ ಅನ್ನೋದು ಗೊತ್ತಿರಬೇಕು ನಿಮಗೆ. ಆದರೆ 50ರಲ್ಲಿ ಜಾರಿಗೆ ಬಂದಾಗ ಈ ಹಕ್ಕು ಕೂಡ ಮೂಲಭೂತ ಹಕ್ಕಿಗೆ ದೊರಕಿತ್ತು. 44ನೇ ಸಂವಿಧಾನ ತಿದ್ದುಪಡಿ ಜಾರಿಗೆ ಬರುವವರೆಗೂ ಕೂಡ ಇದು ಅಸ್ತಿತ್ವದಲ್ಲಿತ್ತು. ಆ ತಿದ್ದುಪಡಿಯ ಮೂಲಕ ಇದನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಅದನ್ನು ಕಾನೂನಾತ್ಮಕ ಹಕ್ಕಾಗಿ ವರ್ಗಾಯಿಸಲಾಗಿದೆ. ಇನ್ನು ಕೊನೆಯದಾಗಿರೋದು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಅಂತ ಹೇಳೋದು, ಆರ್ಟಿಕಲ್ 32 ಅದಕ್ಕೆ ರಿಲೇಟೆಡ್ ಆಗಿದೆ. ಓಕೆ, ಈ ಚಾರ್ಟಲ್ಲಿರುವಂಥ ಎಲ್ಲ ಹಕ್ಕುಗಳ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ಸ್ಗಳು ಯಾವ್ಯಾವ ಇದಾವೆ ಅನ್ನೋದು ಗೊತ್ತಿರಬೇಕು. ಎಕ್ಸಾಮಲ್ಲಿ ನೇರವಾಗಿ ನಿಮಗೆ ಕೇಳ್ಬೋದು, ಸಮಾನತೆ ಹಕ್ಕಿಗೆ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ಸ್ಗಳು ಯಾವಿದ್ದಾವೆ, ಅಥವಾ ಯಾವುದೊಂದು ಆರ್ಟಿಕಲ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಕೆಳಗಿನ ಯಾವ ಆರ್ಟಿಕಲ್ ಸಮಾನತೆಗೆ ರಿಲೇಟೆಡ್ ಆಗಿದೆ ಅಂತ ಕ್ವಶನ್ ಕೊಟ್ಟಿರ್ತಾರೆ. ಕೆಳಗಡೆ ಆಪ್ಷನ್ಸಲ್ಲಿ ನಿಮಗೆ ಆರ್ಟಿಕಲ್ 14 ಇರುತ್ತೆ, ಆರ್ಟಿಕಲ್ 19, 25, 30 ಈ ರೀತಿ ಕೊಟ್ಟಿರುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ನಿಮಗೆ ಆರ್ಟಿಕಲ್ಸ್ಗಳು ಕ್ಲಿಯರ್ ಆಗಿ ಗೊತ್ತಿರಬೇಕು. ಮತ್ತು ಪ್ರೆಸೆಂಟ್ ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ ಅಂತ ಕೇಳ್ಬೋದು. ಪ್ರೆಸೆಂಟ್ 6 ಮೂಲಭೂತ ಹಕ್ಕುಗಳಿರೋದು ಕಂಡುಬರುತ್ತೆ. ಆದರೆ ಮೂಲದಲ್ಲಿ ಬಂದಾಗ ಅಥವಾ 44ನೇ ಸಂವಿಧಾನ ತಿದ್ದುಪಡಿ ಆಗೋವರೆಗೂ ಕೂಡ ರೈಟ್ ಟು ಪ್ರಾಪರ್ಟಿ ಕೂಡ ಇದಕ್ಕೆ ಆ್ಯಡ್ ಆಗಿತ್ತು. ಹಾಗಾಗಿ 7 ಮೂಲಭೂತ ಹಕ್ಕುಗಳು ಅವಾಗ ಆ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದು ಅನ್ನೋದು ಗೊತ್ತಿರಬೇಕು.
1978ರ 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರೈಟ್ ಟು ಪ್ರಾಪರ್ಟಿ ಏನಿದೆ ಅಲ್ವಾ, ಆರ್ಟಿಕಲ್ 31ನಲ್ಲಿದ್ದಂಥ ರೈಟ್ ಟು ಪ್ರಾಪರ್ಟಿ ಏನು ಮಾಡ್ತಾರೆ, ಅದನ್ನು ಕಾನೂನಾತ್ಮಕ ಹಕ್ಕಾಗಿ ಅದನ್ನು ವರ್ಗಾಯಿಸಲಾಗುತ್ತೆ. ಇದು ಸ್ಪೆಷಲಿ ಸ್ವತ್ತಿನ ಕಡ್ಡಾಯ ಆರ್ಜನೆಗೆ ರಿಲೇಟೆಡ್ ಆಗಿತ್ತಿದ್ದು. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದಾಗ ಅವರ ಸರ್ಕಾರ ಅವಧಿಯಲ್ಲಿ ಏನು ಮಾಡ್ತಾರೆ, ಇದನ್ನು ಭಾಗ 12ಕ್ಕೆ 300A ಆರ್ಟಿಕಲನ್ನು ಇದಕ್ಕೆ ಆ್ಯಡ್ ಮಾಡ್ತಾರೆ. ಅಂದರೆ 31ನೇ ಆರ್ಟಿಕಲಲ್ಲಿದ್ದಂತಹ ಏನು ಸ್ವತ್ತಿನ ಕಡ್ಡಾಯ ಆರ್ಜನೆ ಏನಿದೆ ಅಲ್ವಾ, ಈ ವಿಷಯವನ್ನು 300A ಆರ್ಟಿಕಲ್ ಆಗಿ ಭಾಗ 12ಕ್ಕೆ ಸೇರ್ಪಡೆ ಮಾಡ್ತಾರೆ. ಅದು ಲೀಗಲ್ ರೈಟ್ಸ್ ಆಗಿ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಪ್ರೆಸೆಂಟ್ ಬಂದಾಗ ಸಂವಿಧಾನ ತನ್ನ ಪ್ರಜೆಗಳಿಗೆ ಎಷ್ಟು ಮೂಲಭೂತ ಹಕ್ಕು ನೀಡಿದೆ ಅಥವಾ ನಾವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಹೊಂದಿದ್ದೇವೆ ಅಂತ ಕೇಳಿದ್ರೆ 6 ಮೂಲಭೂತ ಹಕ್ಕುಗಳನ್ನು ಹೊಂದಿರೋದು ಕಂಡುಬರುತ್ತೆ. ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಭಾರತೀಯ ಸಂವಿಧಾನದ ಮೂಲಭೂತ ಹಕ್ಕುಗಳ ಅಧ್ಯಾಯದಿಂದ ಆಸ್ತಿ ಹಕ್ಕನ್ನು ತೆಗೆದು 300A ಹೊಸ ವಿಧಿಯಲ್ಲಿ ಹಾಕಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ. ಇದು ಬಹಳಷ್ಟು ಬಾರಿ ರಿಪೀಟ್ ಆಗುವಂಥ ಕ್ವಶನ್ಸ್ಗಳಲ್ಲಿ ಒಂದಂತ ಹೇಳ್ಬೋದು. ಬಹಳ ಸರಿ ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ 44ನೇ ಸಂವಿಧಾನ ತಿದ್ದುಪಡಿ ಅಂತ ಬಂದಾಗ ಆಸ್ತಿ ಹಕ್ಕನ್ನೇ ಫೋಕಸ್ ಆಗಿ ಬಹಳಷ್ಟು ಬಾರಿ ಕ್ವಶನ್ ಕೇಳ್ತಾರೆ. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ಸ್ 4 44ನೇ ಸಂವಿಧಾನ ತಿದ್ದುಪಡಿ ಅಂತ ಗುರುತಿಸಬಹುದಾಗಿದೆ. ಓಕೆ, 2023ರ PC ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ತಿದ್ದುಪಡಿಯಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ? ಓಕೆ, ಸೇಮ್ ಪ್ರೀವಿಯಸ್ಸಲ್ಲಿ ನಾನೇ ನಿಮಗೆ ಡಿಸ್ಪ್ಲೇ ಮಾಡಿದಲ್ವ, ಸೇಮ್ ಕ್ವಶನ್ನೇ ಬೇರೆ ಕಂಟೆಂಟ್ ಮಾಡಿದ್ದಾರೆ ಅಷ್ಟೇ. ಅದೇ ಕಾನ್ಸೆಪ್ಟನ್ನು ಬೇಸಾಗಿಟ್ಕೊಂಡು ಕೇಳಿರುವಂಥದ್ದು. ಇದು ಕೂಡ ಅಷ್ಟೇ 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ರೀತಿ ಬದಲಾವಣೆ ಆಗಿರೋದು ಕಂಡುಬರುತ್ತೆ. ಓಕೆ, 2023ರ KE ಎಕ್ಸಾಮಲ್ಲಿ ಕೂಡ ಈ ರೀತಿ ಕ್ವಶನ್ ಬಂದಿರೋದು ಕಂಡುಬರುತ್ತೆ. ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಿತು? ಹಾಗಾಗಿ ನಾನು ಹೇಳಿದ್ದು ಇದು ಬಹಳಷ್ಟು ಬಾರಿ ರಿಪೀಟ್ ಆಗುವಂತಹ ಕ್ವಶನ್ ಅಂತ ನಾನು ಹೇಳ್ತಾ ಇರೋದು. ಬಹಳಷ್ಟು ಸರಿ, ಅದು ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅದು ಬಹಳಷ್ಟು ಸರಿ ರಿಪೀಟ್ ಆಗುವಂತಹ ಕೆಲವು ಕ್ವಶನ್ಸ್ಗಳಲ್ಲಿ 44ನೇ ತಿದ್ದುಪಡಿಯನ್ನು ಹೆಚ್ಚು ಫೋಕಸ್ ಮಾಡಿ ಕೇಳುವಂತಹ ಪಾಯಿಂಟ್ ಅಂದರೆ ಅದು ಆಸ್ತಿ ಹಕ್ಕನ್ನು ಬೇಸಾಗಿಟ್ಕೊಂಡು. ಓಕೆ, ಸಂವಿಧಾನದ 3ನೇ ಭಾಗದಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ 12ರಿಂದ 35ರವರೆಗಿನ ಆರ್ಟಿಕಲ್ಸ್ಗಳಿರೋದು ಕಂಡುಬರುತ್ತೆ. ಹಾಗಾದರೆ ಈ ಆರ್ಟಿಕಲ್ಸ್ಗಳು ಏನೆಲ್ಲ ವಿಷಯಗಳನ್ನು ಹೇಳುತ್ತೆ ಅನ್ನೋದನ್ನು ನಾವು ಗ್ಲಾನ್ಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಆರ್ಟಿಕಲ್ 12 ಏನು ಹೇಳುತ್ತೆ ಅಂದರೆ, ಇದು ರಾಜ್ಯ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ನೀಡುತ್ತೆ. ರಾಜ್ಯ ಅನ್ನುವಂಥ ಪದಕ್ಕೆ ಪರಿಭಾಷೆ ನೀಡುತ್ತೆ. ಪರಿಭಾಷೆ ಅಂದರೆ ರಾಜ್ಯ ಅಂದರೆ ನಾವೇನಂತ ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನದ 3ನೇ ಭಾಗದ ಅನೇಕ ಆರ್ಟಿಕಲ್ಸ್ಗಳಲ್ಲಿ ರಾಜ್ಯ ಅನ್ನುವಂಥ ಪದ ಮೇಲಿನ ಮೇಲೆ ಬಳಕೆ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ರಾಜ್ಯ ಅನ್ನುವಂತಹ ಪದ ಬಂದಾಗ ರಾಜ್ಯವನ್ನು ನಾವು ಏನಂತ ಅರ್ಥೈಸ್ಕೊಳ್ಬೇಕು, ಏನಂತ ವ್ಯಾಖ್ಯಾನಿಸಬೇಕು ಅನ್ನೋದಕ್ಕೆ ಆರ್ಟಿಕಲ್ 12 ಏನು ಮಾಡುತ್ತೆ, ಸ್ಪಷ್ಟವಾದಂಥ ಒಂದು ಪರಿಭಾಷೆ ನೀಡ್ತಾ ಇದೆ. ಹಾಗೆ ನಿಮಗೆ ಕೇಳ್ಬೋದು ಎಕ್ಸಾಮಲ್ಲಿ, ಸಂವಿಧಾನದ 3ನೇ ಭಾಗದ ಯಾವ ಆರ್ಟಿಕಲ್ ರಾಜ್ಯ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ನೀಡುತ್ತೆ ಅಂತ ಕೇಳ್ಬೋದು, ಅಥವಾ ರಾಜ್ಯ ಅಂದರೆ ಏನು ಆರ್ಟಿಕಲ್ 12 ಪ್ರಕಾರ ಅಂತಲೂ ಕೇಳ್ಬೋದು ನಿಮಗೆ. ಹಾಗಾಗಿ ಗೊತ್ತಿರಬೇಕು, ಆರ್ಟಿಕಲ್ 12 ಸಂವಿಧಾನದ 3ನೇ ಭಾಗಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ ಅಂದರೆ ಏನು ಅನ್ನೋದಕ್ಕೆ ಇದು ವ್ಯಾಖ್ಯಾನ ನೀಡೋದು ಕಂಡುಬರುತ್ತೆ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಬಂದಾಗ ಆರ್ಟಿಕಲ್ 12 ಪ್ರಕಾರ ಸ್ಟೇಟ್ ಅಂದರೆ ನಾವು ಏನಂತ ಅರ್ಥೈಸ್ಕೊಳ್ಬೇಕು ಅಂತ ನೋಡ್ತಾ ಹೋದರೆ, ಇಲ್ಲಿ ರಾಜ್ಯ ಅಂದರೆ ಅದು ಭಾರತ ಸರ್ಕಾರ ಆಗಿರ್ಬೋದು, ಭಾರತ ಪಾರ್ಲಿಮೆಂಟ್ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯ ಶಾಸಕಾಂಗ ಆಗಿರ್ಬೋದು, ಮತ್ತು ಸ್ಥಳೀಯ ಪ್ರಾಧಿಕಾರಗಳಾಗಿರ್ಬೋದು, ಸ್ಥಳೀಯ ಸರ್ಕಾರಗಳು ಕೂಡ ಆಗಿರ್ಬೋದು. ಓಕೆ, ಈ ರೀತಿ ರಾಜ್ಯ ಅನ್ನುವಂಥ ಪದಕ್ಕೆ ನಾವು ಏನಂತ ಅರ್ಥೈಸ್ಕೊಳ್ಬೇಕು ಅನ್ನೋದಕ್ಕೆ ಆರ್ಟಿಕಲ್ 12 ಏನು ಮಾಡುತ್ತೆ, ಸ್ಪಷ್ಟವಾದಂಥ ಒಂದು ಪರಿಭಾಷೆ ನೀಡೋದು ಕಂಡುಬರುತ್ತೆ. ಅಂದರೆ ಈಗೆಲ್ಲೋ ಒಂದು ಕಡೆಗೆ ರಾಜ್ಯ ತಾರತಮ್ಯ ಮಾಡಬಾರ್ದು, ರಾಜ್ಯ ಈ ರೀತಿ ಮಾಡಬಾರ್ದು ಅಂತ ಹೇಳಿದಾಗ ರಾಜ್ಯ ಅಂದರೆ ನಾವೇನಂತ ಅರ್ಥ ಮಾಡ್ಕೊಳ್ಬೇಕು, ಕೇವಲ ಭಾರತ ಸರ್ಕಾರನ, ಭಾರತ ಶಾಸಕಾಂಗನ ಅಂತ ಈ ರೀತಿ ಗೊಂದಲ ಬರ್ಬೋದು. ಅದಕ್ಕೆ ಸ್ಪಷ್ಟವಾದಂಥ ಪರಿಭಾಷೆ ಆರ್ಟಿಕಲ್ 12 ನೀಡಿರೋದು ಕಂಡುಬರುತ್ತೆ. ಮತ್ತು ಈ ರೀತಿ ಪರಿಭಾಷೆಗಳ ಆ ಭಾಗಕ್ಕೆ ರಿಲೇಟೆಡ್ ಆಗಿ ಏನಾದರೂ ಬಂದಾಗ ಆ ಭಾಗದ ಮೊದಲನೇ ಆರ್ಟಿಕಲಲ್ಲೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋದು ಕಂಡುಬರುತ್ತೆ. ಸೇಮ್ ಇಂಥದೇ ಒಂದು ಪರಿಭಾಷೆ ನಾವು ಭಾಗ 4ರ ಆರಂಭದಲ್ಲಿ ಕೂಡ ನೋಡ್ತೇವೆ. ಭಾಗ 4ರ ಮೊದಲ ಆರ್ಟಿಕಲ್ ಆಗಿರುವಂಥ ಆರ್ಟಿಕಲ್ 36 ಕೂಡ ಸ್ಟೇಟ್ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ನೀಡುತ್ತೆ. ಅಂದರೆ ಭಾಗ 4ರಲ್ಲಿ ನಾವು ಸ್ಟೇಟ್ ಅಂದರೆ ಏನಂತ ಅರ್ಥೈಸ್ಕೊಳ್ಬೇಕು ಅನ್ನೋದಕ್ಕೆ ವ್ಯಾಖ್ಯಾನ ನೀಡುತ್ತೆ. ಆದರೆ ಆರ್ಟಿಕಲ್ 36ಅಲ್ಲಿ ಸ್ಟೇಟ್ ಅನ್ನುವಂಥ ವ್ಯಾಖ್ಯಾನ ಏನಿದೆ ಅಲ್ವಾ, ಅದು ಆರ್ಟಿಕಲ್ 12ಅಲ್ಲಿ ಏನು ಸ್ಟೇಟ್ ಅನ್ನುವಂಥ ವ್ಯಾಖ್ಯಾನ ಏನಿದೆ ಅಲ್ವಾ, ಅದಕ್ಕೆ ಅದೇ ಅಲ್ಲಿ ರಿಪೀಟ್ ಆಗಿರೋದು ಕಂಡುಬರುತ್ತೆ. ಹಾಗಾಗಿ ನಿಮಗೆ ಸ್ಟೇಟ್ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ನೀಡಿದೆ ಭಾಗ 3ರ ಮೊದಲ ಆರ್ಟಿಕಲ್ ಅನ್ನೋದು ಗೊತ್ತಿರಬೇಕು. ಓಕೆ, ಇತ್ತೀಚೆಗೆ ಅಂದರೆ 2020ರಲ್ಲಿ ನಡೆದಿರುವಂಥ KSRP PSI ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ ಕೇಳಿದ್ದಾರೆ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ರಾಜ್ಯವನ್ನು ವ್ಯಾಖ್ಯಾನಿಸುತ್ತೆ, ಅಂದರೆ ರಾಜ್ಯ ಅನ್ನುವಂಥ ಪದಕ್ಕೆ ಯಾವ ಆರ್ಟಿಕಲ್ ವ್ಯಾಖ್ಯಾನಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಆರ್ಟಿಕಲ್ 10, 11, 12, 13 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೋದು, ಸಂವಿಧಾನದ 3ನೇ ಭಾಗದ ಮೊದಲ ಆರ್ಟಿಕಲ್ ಆಗಿರುವಂತಹ ಆರ್ಟಿಕಲ್ 12 ಸ್ಟೇಟ್ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ನೀಡಿರೋದು ಕಂಡುಬರುತ್ತೆ. ಸ್ಟೇಟ್ ಅಂದರೆ ಏನು ಅನ್ನೋದು ಕೂಡ ಗೊತ್ತಿರಬೇಕು ನಿಮಗೆ. ಎಕ್ಸಾಮಲ್ಲಿ ಯಾವಾಗಲೂ ಇಷ್ಟೇ ಸಿಂಪಲ್ ಆಗಿ ಕ್ವಶನ್ ಇರ್ತಾವಂತ ನಾವು ಗೆಸ್ ಮಾಡೋಂಗಿಲ್ಲ. ನಾವು ಎಲ್ಲ ಲೆವೆಲ್ಗೂ ರೆಡಿ ಆಗಲೇಬೇಕಾಗತ್ತೆ. ಆರ್ಟಿಕಲ್ 13 ಏನು ಹೇಳುತ್ತೆ ಅಂದರೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂತಹ ಕಾನೂನುಗಳಿಗೆ ರಿಲೇಟೆಡ್ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸುತ್ತೆ. ಭಾಗ 3 ಗೊತ್ತು ನಿಮಗೆ, ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿದೆ ಅಂತ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಕಾನೂನುಗಳಿಗೆ ರಿಲೇಟೆಡ್ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಅಂದರೆ
ಮೂರನೇ ಭಾಗ ತನ್ನ ಪ್ರಜೆಗಳಿಗೆ ನೀಡಿರುವಂಥ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಅಥವಾ ಮೊಟಕುಗೊಳಿಸುವಂಥ ಯಾವುದೇ ಕಾನೂನನ್ನು ರಾಜ್ಯ ಮಾಡುವಂತಿಲ್ಲ ಅಂತ ಹೇಳುತ್ತೆ. ಇಲ್ಲಿ ರಾಜ್ಯ ಅನ್ನುವಂಥ ಪದ ಬಳಕೆ ಆಗಿದೆ. ರಾಜ್ಯ ಅಂದರೆ ಅದು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಶಾಸಕಾಂಗ ಆಗಿರ್ಬೋದು, ರಾಜ್ಯ ಸರ್ಕಾರ ಅಥವಾ ರಾಜ್ಯ ಶಾಸಕಾಂಗ ಆಗಿರ್ಬೋದು. ಈ ರೀತಿಯ ಡೆಫಿನೇಷನ್ ಐತಲ್ವ, ಅವೆಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ ರಾಜ್ಯ ಅನ್ನೋದಿಲ್ಲಿ. ಹಾಗಾಗಿ ಮೂರನೇ ಭಾಗದ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಅಥವಾ ಮೊಟಕುಗೊಳಿಸುವಂಥ ಯಾವುದೇ ಕಾನೂನನ್ನು ರಾಜ್ಯ ಮಾಡುವಂತಿಲ್ಲ. ಇನ್ ಕೇಸ್ ಅದನ್ನು ಉಲ್ಲಂಘಿಸಿ ಏನಾದರೂ ಕಾನೂನು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಆ ರೀತಿ ಮಾಡಿರುವಂಥ ಕಾನೂನುಗಳು ರದ್ದಾಗ್ತವೆ ಅನ್ನುವಂಥ ವಿಚಾರ ಆರ್ಟಿಕಲ್ 13 ಹೇಳೋದು ಕಂಡುಬರುತ್ತೆ. ಹಾಗಾಗಿ ಆರ್ಟಿಕಲ್ 12 ಸ್ಟೇಟ್ ಅನ್ನುವಂಥ ಪದಕ್ಕೆ ವ್ಯಾಖ್ಯಾನ ನೀಡ್ತಾ ಇದೆ. ಆರ್ಟಿಕಲ್ 13 ಒಂದು ರೀತಿ ರಕ್ಷಾ ಕವಚ, ಅಂದರೆ ಅದಕ್ಕೊಂದು ಕಂಡೀಷನ್ಸ್ ವಿಧಿಸ್ತಾ ಇದೆ. ಅಂದರೆ ಮೂಲಭೂತ ಹಕ್ಕುಗಳ ಇಂಪಾರ್ಟೆಂಟ್ ಏನಿದೆ ಅಲ್ವಾ, ಅದನ್ನು ಆರ್ಟಿಕಲ್ 13 ಹೇಳಿರೋದು ಕಂಡು ಬರ್ತಾ ಇದೆ. ಮೂಲಭೂತ ಹಕ್ಕುಗಳು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ ಜನರ ಬದುಕಿಗೆ ಅಂತ ಬಂದಾಗ. ಹಾಗಾಗಿ ಆ ಹಕ್ಕುಗಳಿಗೆ ಧಕ್ಕೆ ತರುವಂಥ ಕಾನೂನು ನೀವು ಮಾಡೋ ಹಾಗಿಲ್ಲ. ಇನ್ ಕೇಸ್ ಮಾಡಿದ್ರು ಕೂಡ ಆ ಕಾನೂನುಗಳು ರದ್ದಾಗ್ತವೆ ಅನ್ನುವಂಥ ವಿಚಾರ ಆರ್ಟಿಕಲ್ 13 ಹೇಳಿರೋದು ಕಂಡು ಬರುತ್ತೆ. ಓಕೆ, ಇದೇ ಅಂಶವನ್ನು ಬೇಸ್ ಆಗಿಟ್ಕೊಂಡು ಆ್ಯಕ್ಚುಲಿ ಗೋಲಕ್ನಾಥ್ ಕೇಸಲ್ಲಿ ಗೋಲಕ್ನಾಥ್ ಕುಟುಂಬ ಪ್ರಶ್ನೆ ಮಾಡಿರೋದು ಕಂಡು ಬರುತ್ತೆ. ಆಲ್ರೆಡಿ ಗೊತ್ತಿದೆ ನಿಮಗೆ, ಸಂವಿಧಾನ ಜಾರಿಗೆ ಬಂದ ನಂತರ ಅನೇಕ ಭೂ ಸುಧಾರಣಾ ಕಾಯ್ದೆಗಳು ಜಾರಿಗೆ ಬರ್ತಾ ಹೋಗ್ತವೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಸ್ತಿ ಹೊಂದಿರುವಂಥ ಕುಟುಂಬದಿಂದ ಆಸ್ತಿಯನ್ನು ವಶಪಡಿಸ್ಕೊಳ್ಳೋದು ಅಥವಾ ಬೇರೆ ಬೇರೆ ಕಾರ್ಯಕ್ಕಾಗಿ ಆಸ್ತಿ ವಶಪಡಿಸ್ಕೊಳ್ಳೋದು, ಈ ರೀತಿ ಅನೇಕ ಬೆಳವಣಿಗೆಗಳಾಗೋದು ಕಂಡುಬರುತ್ತೆ. ಇಂತಹ ಕೆಲವೊಂದು ಭೂ ಸುಧಾರಣಾ ಕಾಯ್ದೆಗಳಿಂದ ನಮ್ಮ ಆಸ್ತಿ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ ಅನ್ನುವಂಥ ವಿಚಾರಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇರುತ್ತೆ. ಹಾಗಾಗಿ ಗೋಲಕ್ನಾಥ್ ಕೇಸಲ್ಲಿ ಬಂದಾಗ ಗೋಲಕ್ನಾಥ್ ಕುಟುಂಬ ಇದನ್ನೇ ಪ್ರಶ್ನೆ ಮಾಡುತ್ತೆ. ಆರ್ಟಿಕಲ್ 13 ಪ್ರಕಾರ ರಾಜ್ಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗುವಂಥ ಯಾವುದೇ ಕಾನೂನನ್ನು ಮಾಡಂಗಿಲ್ಲ. ಮತ್ತು ಸಂವಿಧಾನ ತಿದ್ದುಪಡಿ ಮಾಡಿ ನಮ್ಮ ಕೆಲವೊಂದು ಹಕ್ಕುಗಳಿಗೆ ಅದು ಕಂಟ್ರೋಲ್ ವಿಧಿಸ್ತಾ ಇದೆ, ಸ್ಪೆಷಲಿ ರೈಟ್ ಟು ಪ್ರಾಪರ್ಟಿ ಅಂತ ಬಂದಾಗ. ಆದರೆ ಆ್ಯಕ್ಚುಲಿ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅಧಿಕಾರ ಪಾರ್ಲಿಮೆಂಟಿಗೆ ಇಲ್ಲ ಅಂತ ಹೇಳುತ್ತೆ. ಮೂಲ ಸಂವಿಧಾನ ಅಂತ ಬಂದಾಗ ಆರ್ಟಿಕಲ್ 368 ಏನು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಂವಿಧಾನ ತಿದ್ದುಪಡಿಗೆ ರಿಲೇಟೆಡ್ ಆಗಿದೆ ಅಂತ ನಾವು ಅಭ್ಯಾಸ ಮಾಡ್ತೇವಲ್ವಾ. ಮೂಲ ಸಂವಿಧಾನದ 368ನೇ ವಿಧಿಯನ್ನು ನಾವು ನೋಡಿದಾಗ ಅದು ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆ ಬಗ್ಗೆ ಮಾತ್ರ ಹೇಳಿದ್ದೇ ಹೊರತು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅನ್ನೋದು ಸ್ಪಷ್ಟಪಡಿಸಿರಲಿಲ್ಲ. ಹಾಗಾಗಿ ಗೋಲಕ್ನಾಥ್ ಕೇಸಲ್ಲಿ ಆರ್ಟಿಕಲ್ 13ನಲ್ಲಿರುವಂಥ ವಿಷಯವನ್ನು ಫೋಕಸ್ ಮಾಡಿ ಮತ್ತು ಆರ್ಟಿಕಲ್ 368ಅಲ್ಲಿರುವಂಥ ವಿಷಯವನ್ನು ಫೋಕಸ್ ಮಾಡಿ ಅದನ್ನೇ ಚಾಲೆಂಜ್ ಮಾಡಿರೋದು ಕಂಡುಬರುತ್ತೆ. ಈ ಕೇಸನ್ನು ಅಧ್ಯಯನ ಮಾಡಿದ ನಂತರ ಈ ಕೇಸಲ್ಲಿ ಅವರು ಪ್ರಶ್ನೆ ಮಾಡಿರುವಂಥ ವಿಚಾರಗಳನ್ನು ಬೇಸ್ ಆಗಿಟ್ಕೊಂಡು, ಅಂದರೆ ರಾಜ್ಯವು ಇವುಗಳನ್ನು ಉಲ್ಲಂಘಿಸಿ ಕಾನೂನು ಮಾಡ್ತಾ ಇದೆ, ಈ ರೀತಿ ಮಾಡಿರುವಂಥ ಕಾನೂನುಗಳು ಮತ್ತು ಭಾರತ ಪಾರ್ಲಿಮೆಂಟ್ ಮಾಡ್ತಾ ಇರುವಂಥ ಸಂವಿಧಾನ ತಿದ್ದುಪಡಿಗಳೇನಿದ್ದಾವಲ್ವ ಅವು ಆಸ್ತಿ ಹಕ್ಕನ್ನು ಮೊಟಕುಗೊಳಿಸ್ತಾ ಇದ್ದಾವೆ ಅನ್ನುವಂತಹ ಒಂದು ವಾದ ಗೋಲಕ್ನಾಥ್ ಕುಟುಂಬದ ಆಗಿರುತ್ತೆ. ಇವೆಲ್ಲ ಬೇಸ್ ಆಗಿಟ್ಕೊಂಡು ಗೋಲಕ್ನಾಥ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡುತ್ತೆ ಅಂದರೆ, ಹೌದು ಅವ್ರು ಹೇಳೋದು ಸರಿ ಇದೆ ಅಲ್ವಾ, ಆರ್ಟಿಕಲ್ 13 ಆ ರೀತಿ ಸ್ಪಷ್ಟವಾಗಿ ಹೇಳಲಾಗಿದೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವಂಥ ಕಾನೂನು ನೀವು ಮಾಡೋ ಹಾಗಿಲ್ಲ. ಮತ್ತು ಆರ್ಟಿಕಲ್ 368 ಅಭ್ಯಾಸ ಮಾಡಿದಾಗ ಸಂವಿಧಾನ ತಿದ್ದುಪಡಿ ಪ್ರೊಸೆಸ್ ಮಾತ್ರ ಹೇಳಲಾಗಿದೆ ಹೊರತು ಅದು ಯಾರಿಗೆ ಆ ಪವರ್ ಇದೆ ಅಂತ ಕೂಡ ಹೇಳಿಲ್ಲ. ಹಾಗಾಗಿ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡುವ ಅಧಿಕಾರ ಪಾರ್ಲಿಮೆಂಟಿಗೆ ಇಲ್ಲ ಅನ್ನುವಂಥ ವಿಚಾರವನ್ನು ಅದು ತನ್ನ ತೀರ್ಪಲ್ಲಿ ಕೊಡೋದು ಕಂಡುಬರುತ್ತೆ. ಇದರಿಂದ ಪಾರ್ಲಿಮೆಂಟ್ನ ಪವರ್ ಏನಾಯಿತು ಒಂದು ರೀತಿ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಆದರೆ ಒಂದು ಕಡೆ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸುಧಾರಿಸಲಿಕ್ಕೆ, ಸಮಾಜವಾದಿ ವಿಚಾರಗಳ ಅನುಷ್ಠಾನಕ್ಕೆ ತರಲಿಕ್ಕೆ ಕೆಲವೊಂದು ಕಾಯ್ದೆಗಳನ್ನು ಅನಿವಾರ್ಯವಾಗಿ ತರಲೇಬೇಕಾಗಿತ್ತು. ದೇಶದ ಅಭಿವೃದ್ಧಿಗಾಗಿ ಕೆಲವೊಬ್ಬರ ಆಸ್ತಿಯನ್ನು ವಶಪಡಿಸ್ಕೊಳ್ಳೇಬೇಕಾಗಿತ್ತು. ಹಾಗಾಗಿ ಏನು ಮಾಡುತ್ತೆ ಪಾರ್ಲಿಮೆಂಟು 24ನೇ ಸಂವಿಧಾನ ತಿದ್ದುಪಡಿ ಮೂಲಕ ಮತ್ತೆ ಕೆಲವೊಂದು ಅಧಿಕಾರಗಳನ್ನು ಪಡ್ಕೊಂಡು ಬಿಡುತ್ತೆ. ಸ್ಪೆಷಲಿ ಆರ್ಟಿಕಲ್ 13ಗೆ ಒಂದು ವಿಚಾರ ಇಲ್ಲಿ ಆ್ಯಡ್ ಮಾಡಲಾಗುತ್ತೆ. ಏನು, 368ನೇ ವಿಧಿಯಡಿಯಲ್ಲಿ ಮಾಡುವಂಥ ಸಂವಿಧಾನ ತಿದ್ದುಪಡಿಗಳೇನಿದ್ದಾವಲ್ವ ಆ ಸಂವಿಧಾನ ತಿದ್ದುಪಡಿಗಳಿಗೆ 13ನೇ ವಿಧಿಯಲ್ಲಿ ಹೇಳಿರುವಂಥ ಕಂಡೀಷನ್ಸ್ಗಳು ಅಪ್ಲೈ ಆಗೋದಿಲ್ಲ ಅನ್ನುವಂಥ ಒಂದು ಕಂಡೀಷನ್ಸ್ ಹಾಕ್ಬಿಡ್ತಾರೆ. ಇಲ್ಲಿವರೆಗೂ ಏನು ಗೋಲಕ್ನಾಥ್ ಕುಟುಂಬ ಏನು ವಾದ ಮಾಡ್ತಾ ಇತ್ತಲ್ವ, ಆರ್ಟಿಕಲ್ 13 ವೈಲೇಷನ್ ಆಗ್ತಾ ಇದೆ ಅಂತ ಏನು ಹೇಳ್ತಾ ಇದ್ದೀರಲ್ವ, ಆರ್ಟಿಕಲ್ 13ನಲ್ಲೇ ಒಂದು ಕ್ಲಾಸ್ ಆ್ಯಡ್ ಮಾಡ್ತಾರೆ. ಆ ಕ್ಲಾಸಲ್ಲಿ ಏನು ಹೇಳ್ತಾರೆ ಅಂದರೆ, 368ನೇ ವಿಧಿಯಲ್ಲಿ ಏನಾದರೂ ಪಾರ್ಲಿಮೆಂಟು ಸಂವಿಧಾನ ತಿದ್ದುಪಡಿ ಮಾಡಿದ್ರೆ ಆ ಸಂವಿಧಾನ ತಿದ್ದುಪಡಿ ಇಂದೇನಾದರೂ ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಾ ಇದ್ದರೆ ಆರ್ಟಿಕಲ್ 13 ಅಡಿಯಲ್ಲಿ ನೀವು ಅದಕ್ಕೆ ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ವಿಚಾರವನ್ನು ಆ್ಯಡ್ ಮಾಡೋದು ಕಂಡುಬರುತ್ತೆ. ಮತ್ತು 368ಗೂ ಕೂಡ ಆ್ಯಡ್ ಮಾಡ್ತಾರೆ. ಅಂದರೆ ಕೇವಲ ಪ್ರೊಸೆಸ್ ಅಷ್ಟೇ ಅಲ್ಲ, ಅಧಿಕಾರ ಕೂಡ ಪಾರ್ಲಿಮೆಂಟಿಗೆ ಇದೆ ಅನ್ನುವಂಥ ವಿಚಾರ ಕೂಡ 24ನೇ ಸಂವಿಧಾನ ತಿದ್ದುಪಡಿ ಮೂಲಕ ಆ್ಯಡ್ ಮಾಡ್ತಾರೆ. ಓಕೆ, ಇದೆಲ್ಲವನ್ನು ಬೇಸ್ ಆಗಿಟ್ಕೊಂಡು ಮತ್ತೆ ಕೇಶವಾನಂದ ಭಾರತಿ ಕೇಸಲ್ಲಿ 24ನೇ ಸಂವಿಧಾನ ತಿದ್ದುಪಡಿಯ ಸಿಂಧುತ್ವವನ್ನು ಕೂಡ ಪ್ರಶ್ನೆ ಮಾಡಲಾಗುತ್ತೆ. ಫೈನಲಿ ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ನಮ್ಮ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗುವಂತೆ ನೀವು ತಿದ್ದುಪಡಿ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ಕೂಡ ಅದು ಸ್ಪಷ್ಟಪಡಿಸುತ್ತೆ. ಓಕೆ, ಇದಿಷ್ಟೇ ವಿಚಾರ ಸಾಕಾಗಲ್ಲ. ಆ್ಯಕ್ಚುಲಿ ಬಂದಾಗ ನಾವು ಇಲ್ಲಿ ಕ್ವಿಕ್ ಗ್ಲಾನ್ಸ್ ಇರೋದ್ರಿಂದ ಮೇಲ್ನೋಟದ ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆ ಹೈಲೈಟ್ ಆಗಿರುವಂಥ ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇರೋದು. ಪ್ರಕರಣಗಳಿಗೆ ರಿಲೇಟೆಡ್ ಆಗಿ ಬಂದಾಗ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಸಪ್ರೇಟಾಗಿ ಕ್ಲಾಸಲ್ಲಿ, ಅವಾಗ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಬೋದಾಗಿದೆ. ಓಕೆ, KS 2020ರಲ್ಲಿ ಕೇಳಿರುವಂಥ ಕ್ವಶನ್, ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು 368ನೇ ಕಲಮಿನಡಿ ತಿದ್ದುಪಡಿ ಮಾಡಲಾಗದು ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ದು ಈ ಮೊಕದ್ದಮೆಯಲ್ಲಿ. ಅಂದರೆ
ಅದನ್ನೇ ಬೇಸಾಗಿಟ್ಕೊಂಡು ಕೇಳಿರುವಂಥ ಕ್ವಶನ್. ಇದಕ್ಕೆ ಗೊತ್ತು ನಿಮಗೆ, ಗೋಲಕ್ನಾಥ್ ಕೇಸ್ ಇದಕ್ಕೆ ಸರಿಯಾದಂಥ ಆನ್ಸರ್ ಅಂತ ಹೇಳ್ಬೋದಾಗಿದೆ. ಪ್ರೆಸೆಂಟ್ ಸಂವಿಧಾನ ತನ್ನ ಪ್ರಜೆಗಳಿಗೆ 6 ಮೂಲಭೂತ ಹಕ್ಕು ನೀಡಿರೋದು ಕಂಡು ಬರ್ತಾ ಇದೆ. ಅವುಗಳ ಆರ್ಟಿಕಲ್ ಕೂಡ ಕಾಣಿಸ್ತಾ ಇದೆ. ಬನ್ನಿ ಆರ್ಟಿಕಲ್ ವೈಸ್ ಈ ರೈಟ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ರೈಟ್ ಟು ಈಕ್ವಾಲಿಟಿ ಅಂತ ಹೇಳೋದು, ಸಮಾನತೆ ಹಕ್ಕು. 14ರಿಂದ 18ರವರೆಗಿನ ಆರ್ಟಿಕಲ್ಸ್ಗಳು ಇದಕ್ಕೆ ರಿಲೇಟೆಡ್ ಆಗಿದ್ದಾವೆ. ಅಂದರೆ ಇಲ್ಲಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ರೈಟ್ ಟು ಈಕ್ವಾಲಿಟಿ ಬಗ್ಗೆನೇ ಹೇಳ್ತಾವಂತ ಹೇಳ್ಬೋದು. ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾವಂತ ಹೇಳ್ಬೋದು. ಓಕೆ, ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ ಕಾನೂನಿನ ಮುಂದೆ ಸಮಾನತೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಈಕ್ವಾಲಿಟಿ ಬಿಫೋರ್ ಲಾ ಅನ್ನುವಂಥ ಟೈಟಲ್ ಇದು ಹೊಂದಿರೋದು ಕಂಡುಬರುತ್ತೆ. ಓಕೆ, ಇದರ ವಿಷಯ ವಸ್ತು ಅಬ್ಸರ್ವ್ ಮಾಡಿದಾಗ ಇದರಲ್ಲಿ 2 ಅಂಶಗಳು ಅಡಕವಾಗಿರೋದು ಕಂಡುಬರುತ್ತೆ. ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅನ್ನುವಂಥ ವಿಚಾರ ಹೇಳುತ್ತೆ. ಈಕ್ವಾಲಿಟಿ ಬಿಫೋರ್ ದ ಲಾ ಅನ್ನುವಂಥ ವಿಚಾರ ಇದು ಸ್ಪಷ್ಟಪಡಿಸುತ್ತೆ. ಅಥವಾ ಆರ್ಟಿಕಲ್ 14ನಲ್ಲಿ ಈಕ್ವಾಲಿಟಿ ಬಿಫೋರ್ ದ ಲಾ ಅನ್ನುವಂಥ ಅಂಶ ಅಡಕವಾಗಿರೋದು ಕಂಡುಬರುತ್ತೆ. ಇದನ್ನು ಆ್ಯಕ್ಚುಲಿ ನಾವು ರೂಲ್ ಆಫ್ ಲಾ ಅಂತ ಹೇಳ್ಬೋದು. ಇದು ಬ್ರಿಟನ್ನ ಕಾನ್ಸೆಪ್ಟ್. ಎ.ವಿ. ಡೈಸಿ ಅನ್ನುವಂಥ ಒಬ್ಬ ರಾಜಕೀಯ ಚಿಂತಕರ ಕಾನ್ಸೆಪ್ಟ್ ಇದು. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು, ಯಾರೂ ಶ್ರೇಷ್ಠರಲ್ಲ, ಯಾರೂ ಕನಿಷ್ಠರಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದು ರೂಲ್ ಆಫ್ ಲಾ ಅಂತ. ಅದನ್ನೇ ನಮ್ಮ ಸಂವಿಧಾನದ 14ನೇ ಆರ್ಟಿಕಲಲ್ಲಿ ನಾವು ಅಳವಡಿಸ್ಕೊಂಡಿರೋದು ಕಂಡುಬರುತ್ತೆ. ಹಾಗಾಗಿ ಎಕ್ಸಾಮಲ್ಲಿ ಕೇಳ್ಬೋದು ರೂಲ್ ಆಫ್ ಲಾ ಯಾವ ಆರ್ಟಿಕಲ್ನಲ್ಲಿ ಅಡಕವಾಗಿದೆ ಅಂತ ಕೇಳ್ಬೋದು, ಅಥವಾ ರೂಲ್ ಆಫ್ ಲಾ ಯಾರ ಕಾನ್ಸೆಪ್ಟ್ ಅಂತ ಆದರೂ ಕೇಳ್ಬೋದು ನಿಮಗೆ. ಹಾಗಾಗಿ ಗೊತ್ತಿರಬೇಕು ಆರ್ಟಿಕಲ್ 14ನ ಟೈಟಲ್ ಏನಿದೆ ಕಾನೂನಿನ ಮುಂದೆ ಸಮಾನತೆ ಅಂತಿದೆ. ಅದರ ವಿವರಣೆ ಅಂತ ನೋಡಿದಾಗ ವಿವರಣೆಯಲ್ಲಿ ನಮಗೇನು ಸಿಗುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅನ್ನುವಂಥ ವಿಚಾರ ಇಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಇದು ಬ್ರಿಟನ್ನ ಕಾನ್ಸೆಪ್ಟ್ ರೂಲ್ ಆಫ್ ಲಾ ಅನ್ನು ನಾವಿಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅಂತ ಹೇಳ್ಬೋದು. ಸೇಮ್ ಇದೇ ಆರ್ಟಿಕಲ್ನ ವಿಷಯ ವಸ್ತು ನಾವು ಮುಂದುವರೆದು ನೋಡಿದಾಗ ಕಾನೂನುಗಳಿಂದ ಎಲ್ಲರೂ ಸಮಾನ ರಕ್ಷಕರು ಅನ್ನುವಂಥ ವಿಚಾರ ಕೂಡ ಇಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ಅಂತ ಹೇಳೋದು ಈ ಕಾನ್ಸೆಪ್ಟು ಅಮೆರಿಕದಿಂದ ಪಡೆದುಕೊಂಡಿದ್ದು. ಆರ್ಟಿಕಲ್ 14ನಲ್ಲಿ 2 ವಿಷಯಗಳಿದ್ದಾವೆ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಮತ್ತು ಕಾನೂನುಗಳಿಂದ ಎಲ್ಲರೂ ಸಮಾನ ರಕ್ಷಕರು ಅನ್ನುವಂಥ 2 ವಿಷಯಗಳಿದ್ದಾವೆ. ಅದರಲ್ಲಿ ಒಂದು ವಿಷಯವನ್ನು ನಾವು ಬ್ರಿಟನ್ನಿಂದ ಪಡ್ಕೊಂಡಿದ್ದೇವೆ, ಇನ್ನೊಂದು ಕಾನ್ಸೆಪ್ಟು ಅಮೆರಿಕದಿಂದ ಪಡ್ಕೊಂಡಿದ್ದೇವೆ ಅಂತ ಹೇಳ್ಬೋದು. ಇಲ್ಲಿ ನಾವು 2 ಒಟ್ಟಿಗೆ ತೆಗೆದುಕೊಳ್ಬೋದು. ಆರ್ಟಿಕಲ್ 14 ಏನು ಹೇಳ್ತಾ ಇದೆ, ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಹಾಗೂ ಸಮಾನ ರಕ್ಷಕರು ಅನ್ನುವಂಥ ವಿಚಾರ ಹೇಳ್ತಾ ಇದೆ. ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅನ್ನೋದು ಬ್ರಿಟನ್ನ ಕಾನ್ಸೆಪ್ಟ್ ಆಗಿದೆ. ಸಮಾನ ರಕ್ಷಕರು ಅನ್ನೋದು ನಾವು ಅಮೆರಿಕದಿಂದ ಪಡ್ಕೊಂಡಿರೋದು ಕಂಡುಬರ್ತಾ ಇದೆ. ಈ ರೀತಿ ಆರ್ಟಿಕಲ್ 14 ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಸಮಾನ ರಕ್ಷಕರು ಅಂತ ಹೇಳಲ್ಪಟ್ಟರೂ ಕೂಡ ಕೆಲವೊಬ್ಬರಿಗೆ ಈ ಆರ್ಟಿಕಲ್ನಿಂದ ವಿನಾಯಿತಿ ನೀಡಲಾಗಿದೆ. ಆ್ಯಕ್ಚುಲಿ ರಾಜ್ಯಪಾಲರಾಗಿರ್ಬೋದು, ರಾಷ್ಟ್ರಪತಿಗಳಿಗೆ ಇದರಿಂದ ವಿನಾಯಿತಿ ನೀಡಲಾಗಿದೆ. ಅವರಿಗೆ 361ನೇ ವಿಧಿ ಅಡಿಯಲ್ಲಿ ವಿಶೇಷ ಸಂರಕ್ಷಣೆ ನೀಡಲಾಗಿದೆ. ಹಾಗಾಗಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಆರ್ಟಿಕಲ್ 14 ಅಪ್ಲೈ ಆಗಲ್ಲ ಅಂತ ಜನರಲೈಸ್ ಆಗಿ ಹೇಳ್ಬೋದು. ನಾವು ಇನ್ನೂ ಸ್ವಲ್ಪ ಡೆಪ್ತ್ ಆಗೋದಾಗ ಅಲ್ಲೂ ಕೂಡ ಕಂಡೀಷನ್ಸ್ ಇದ್ದಾವೆ ಬಂದಾಗ. ಓಕೆ, ಆ ವಿಚಾರವನ್ನು ನಾವು ಮತ್ತೆ ಅನಾಲಿಸಿಸ್ ಮಾಡೋದು ಕಷ್ಟ ಆಗುತ್ತೆ ಈ ಕಡಿಮೆ ಟೈಮಲ್ಲಿ ಬಂದಾಗ. ಹಾಗಾಗಿ ನಿಮಗೆ ಗೊತ್ತಿರಬೇಕು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಈ ಆರ್ಟಿಕಲ್ನಿಂದ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವಿನಾಯಿತಿ ನೀಡಲಾಗಿದೆ ಅಂತ ಹೇಳ್ಬೋದು. ಪಾರ್ಲಿಮೆಂಟ್ ಆಗಿರ್ಬೋದು, ವಿಧಾನಮಂಡಲದ ಸದನದ ಒಳಗಡೆ ಸದಸ್ಯರೇನಿದ್ದಾರಲ್ವ ಅವ್ರು ಹೇಳುವಂತಹ ವಿಚಾರ ಆಗಿರ್ಬೋದು, ಅವರಲ್ಲಿ ಮತ ಚಲಾಯಿಸೋ ಅಂದರೆ ಕಾಯ್ದೆ ಅಂಗೀಕರಿಸಲಿಕ್ಕೆ ಅಥವಾ ಕಾಯ್ದೆ ಮಸೂದೆ ಅಂಗೀಕರಿಸಲಿಕ್ಕೆ ಮಸೂದೆಯ ಪರ ಅಥವಾ ವಿರುದ್ಧ ಅವ್ರು ಮತ ಚಲಾಯಿಸೋದಾಗಿರ್ಬೋದು, ಅದಕ್ಕೂ ಕೂಡ ಇದರಿಂದ ವಿನಾಯಿತಿ ನೀಡಲಾಗಿದೆ. ಓಕೆ, ಭಾರತದಲ್ಲಿರುವಂಥ ರಾಯಭಾರಿಗಳಾಗಿರ್ಬೋದು, ಭಾರತಕ್ಕೆ ಭೇಟಿ ನೀಡುತ್ತಾರೆ ಬೇರೆ ದೇಶದ ಮುಖ್ಯಸ್ಥರಲ್ಲ, ಅವರಿಗೂ ಕೂಡ ಇದರಿಂದ ವಿನಾಯಿತಿ ನೀಡಲಾಗಿದೆ. ದೇಶದಲ್ಲಿರುವಂಥ ವಿಶ್ವಸಂಸ್ಥೆಯ ಏಜೆನ್ಸಿಗಳಿಗೂ ಕೂಡ ಇದರಿಂದ ವಿನಾಯಿತಿ ನೀಡಲಾಗಿದೆ. ಕಾನೂನು ಮುಂದೆ ಸರಿ ಸಮಾನರು ಅನ್ನುವಂಥ ಈ ವಿಷಯದಲ್ಲಿ ಬಂದಾಗ ನಾವು ಸಂಪೂರ್ಣವಾಗಿ ಪ್ರತಿಪಾದನೆ ಮಾಡೋ ಹಾಗಿಲ್ಲ, ಸ್ಪೆಷಲಿ ಇವರಿಷ್ಟು ಜನರಿಗೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಆರ್ಟಿಕಲ್ 15 ತಾರತಮ್ಯವನ್ನು ನಿಷೇಧ ಮಾಡುತ್ತೆ. ಇದು ತಾರತಮ್ಯ ಯಾರು ಮಾಡಂಗಿಲ್ಲ, ರಾಜ್ಯ ಮಾಡಂಗಿಲ್ಲ ತಾರತಮ್ಯ. ಅದರ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೇ ನಾಗರಿಕನು ಕೂಡ ತಾರತಮ್ಯ ಮಾಡೋ ಹಾಗಿಲ್ಲ. ತಾರತಮ್ಯವನ್ನು ಇದು ನಿಷೇಧ ಮಾಡುತ್ತೆ. ಯಾವ ಬೇಸ್ ಮೇಲೆ ತಾರತಮ್ಯ ನಿಷೇಧ ಮಾಡುತ್ತೆ ಅಂತ ನೋಡ್ತಾ ಹೋದರೆ 5 ಅಂಶಗಳನ್ನು ಆಧರಿಸಿ ನಾವು ಯಾವುದೇ ಕಾರಣಕ್ಕೂ ತಾರತಮ್ಯ ಮಾಡೋ ಹಾಗಿಲ್ಲ. ಅಂದರೆ 5 ಸೇರಿಸೋಂಗಿಲ್ಲ, 5 ಪ್ರತ್ಯೇಕವಾಗಿ ಅಂತ ಹೇಳೋದು. ಅಂದರೆ ರಿಲಿಜನ್ ಬೇಸ್ ಮೇಲೆ ನಾವು ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ, ಜನಾಂಗವನ್ನು ಬೇಸ್ ಆಗಿಟ್ಕೊಂಡು ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ, ಜಾತಿ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಜನ್ಮಸ್ಥಳ ಆಗಿರ್ಬೋದು, ಇವುಗಳ ಆಧಾರದ ಮೇಲೆ ರಾಜ್ಯ ಕೂಡ ತಾರತಮ್ಯ ಮಾಡೋ ಹಾಗಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೇ ನಾಗರಿಕನು ಕೂಡ ತಾರತಮ್ಯ ಮಾಡೋ ಹಾಗಿಲ್ಲ. ಆ ರೀತಿ ತಾರತಮ್ಯ ಮಾಡ್ತಾ ಇದ್ರೆ ಆರ್ಟಿಕಲ್ 15ನಲ್ಲಿ ವೈಲೇಷನ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಈ ರೀತಿ ಆರ್ಟಿಕಲ್ 15 ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಇಲ್ಲಿ ಕೆಲವೊಬ್ಬರಿಗೆ ಈ ಆರ್ಟಿಕಲ್ನಿಂದಲೂ ಕೂಡ ವಿನಾಯಿತಿ ನೀಡಲಾಗಿದೆ. ಫಾರ್ ಎಕ್ಸಾಂಪಲ್, ರಾಜ್ಯ ಏನು ಮಾಡ್ಬೋದು, ಹೆಣ್ಣು ಮಕ್ಕಳಿಗಾಗಿ ಮತ್ತು ಮಕ್ಕಳಿಗಾಗಿ ವಿಶೇಷವಾದಂಥ ಕಾಯ್ದೆಯನ್ನು
ಮಾಡ್ಬೋದು. ಹಾಗಂದ ತಕ್ಷಣಕ್ಕೆ ಅಲ್ಲಿ ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ, ಅಥವಾ ಕೋರ್ಟಲ್ಲಿ ನಾವು ಅದನ್ನು ಚಾಲೆಂಜ್ ಮಾಡೋಂಗಿಲ್ಲ. ಮತ್ತು ಜಾತಿ ಆಗಿರ್ಬೋದು, ಧರ್ಮ, ಜನಾಂಗದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಆರ್ಟಿಕಲ್ 15 ಹೇಳ್ತಾ ಇದೆ. ಆದರೂ ಕೂಡ ರಾಜ್ಯ ಏನು ಮಾಡ್ಬೋದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರಾಗಿರ್ಬೋದು, ಅನುಸೂಚಿತ ಜಾತಿ ಮತ್ತು ಬುಡಕಟ್ಟಿನ ಜನರಿಗಾಗಿ ವಿಶೇಷವಾದಂತಹ ಕಾಯ್ದೆಗಳನ್ನು ರಚಿಸ್ಬೋದು, ಅವ್ರಿಗೆ ವಿಶೇಷವಾದಂಥ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಬೋದು, ಆರ್ಥಿಕವಾಗಿ ದುರ್ಬಲರಾದವರಿಗೂ ಕೂಡ ಕಾಯ್ದೆಗಳನ್ನು ರಚಿಸ್ಬೋದು. ಈ ರೀತಿ ರಚಿಸಿದಾಗ ಆರ್ಟಿಕಲ್ 15 ವೈಲೇಷನ್ ಆಯಿತು, ಧರ್ಮದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಅಂತ ನಾವು ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಬಿಕಾಸ್ ಕೆಲವೊಬ್ಬರಿಗೆ ಇದರಿಂದ ವಿನಾಯಿತಿ ನೀಡಲಾಗಿದೆ ಅಂತ ಹೇಳ್ಬೋದು. ಆರ್ಟಿಕಲ್ 16 ಸಾರ್ವಜನಿಕ ಉದ್ಯೋಗದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕಂತ ಹೇಳುತ್ತೆ. ಸ್ಪೆಷಲಿ ಧರ್ಮ ಆಗಿರ್ಬೋದು, ಮೂಲ ವಂಶ, ಜಾತಿ, ಲಿಂಗ, ಸಂತತಿ, ಜನ್ಮಸ್ಥಳ, ನಿವಾಸ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಎಲ್ಲರಿಗೂ ಸಾರ್ವಜನಿಕ ಉದ್ಯೋಗ ಪಡೀಲಿಕ್ಕೆ ಸಮಾನ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಆರ್ಟಿಕಲ್ 16 ಹೇಳುತ್ತೆ. ಆದರೆ ಇಲ್ಲೂ ಕೂಡ ಏನು ಮಾಡ್ಬೋದು, ರಾಜ್ಯ ಕೆಲವೊಬ್ಬರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಅಥವಾ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೋದು. ಹಾಗೆ ಕಲ್ಪಿಸ್ಕೊಟ್ಟ ತಕ್ಷಣಕ್ಕೆ ಆರ್ಟಿಕಲ್ 16 ವೈಲೇಷನ್ ಆಯಿತು ಅನ್ನಂಗೆ ನಾವು ಪರಿಭಾವಿಸಂಗಿಲ್ಲ, ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಜನ್ಮಸ್ಥಳ ಅಥವಾ ನಿವಾಸವನ್ನು ಇಟ್ಕೊಂಡು ನಮ್ಮ ಸ್ಟೇಟಲ್ಲಿ ಬಂದಾಗ ನಾವು 371J ಪ್ರಕಾರ ನೋಡ್ತೇವಲ್ವ, ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ನೀಡ್ತಾ ಇರುವಂಥ ಸಾರ್ವಜನಿಕ ಉದ್ಯೋಗದ ಮೀಸಲಾತಿ ಇದೆಯಲ್ವ, ಅದನ್ನು ಆರ್ಟಿಕಲ್ 16 ಉಲ್ಲಂಘನೆ ಅಂತ ನಾವು ಪರಿಗಣಿಸಂಗಿಲ್ಲ. ಆ ರೀತಿ ಅವಕಾಶ ಕಲ್ಪಿಸ್ಕೊಡ್ಲಿಕ್ಕೆ ಇಲ್ಲೇ ಅವಕಾಶ ಇರೋದು ನಾವು ಕಾಣ್ತೇವೆ. ಹಾಗಾಗಿ ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕಂದ್ರೆ ಆರ್ಟಿಕಲ್ 14, 15, 16 ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವ, ಯಾವ ರೀತಿ ವಿನಾಯಿತಿಗಳಿದ್ದಾವಲ್ವ ಆ ರೀತಿ ಆರ್ಟಿಕಲ್ 16 ಕೂಡ ಕೆಲವೊಂದು ವಿನಾಯಿತಿಗಳನ್ನು ನೀಡಲಾಗಿದೆ ಅನ್ನೋದು ಗೊತ್ತಿರಬೇಕು. ಓಕೆ, 2020 RSI ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು, 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, 15ನೇ ವಿಧಿ ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ, ಆರ್ಟಿಕಲ್ 16 ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶ, ಕೊನೆಯದಾಗಿ ಏನಿದೆ ಇವುಗಳಲ್ಲಿ ಎಲ್ಲವೂ ಸರಿ ಅಂತ ಹೇಳ್ತಾ ಇದ್ದಾರೆ. ನೀವೇನು ಮಾಡಬೇಕಾಗಿದೆ, ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಆರ್ಟಿಕಲ್ 14, 15, 16 ಮೂರು ಆರ್ಟಿಕಲ್ಗಳು ಕೂಡ ಸರಿಯಾದಂತಹ ವಿವರಣೆಯಲ್ಲೇ ಅವರು ಅಲ್ಲಿ ಕೊಟ್ಟಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಇವುಗಳಲ್ಲಿ ಎಲ್ಲವೂ ಸರಿ ಅಂತ ಹೇಳ್ಬೋದು. ಈ ರೀತಿ ಆರ್ಟಿಕಲ್ನ ಮೇನ್ ಕಂಟೆಂಟನ್ನೇ ಬೇಸ್ ಆಗಿಟ್ಕೊಂಡು ಕೂಡ ನಿಮಗೆ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಒಂದು 17ನೇ ವಿಧಿ ಬಹಳಷ್ಟು ಬಾರಿ ರಿಪೀಟ್ ಆಗಿರೋದು ಕಂಡುಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಈಗ ಆರ್ಟಿಕಲ್ನ ವಿಷಯ ವಸ್ತು ಸ್ಪೆಷಲಿ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಹೇಳೋದು, ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ ಆರ್ಟಿಕಲ್ 17. ಓಕೆ, ಇದ್ರ ಬಗ್ಗೆ ಬಹಳಷ್ಟು ಬಾರಿ ನೇರವಾಗಿ ಕ್ವಶನ್ ಕೇಳ್ತಾರೆ ನಿಮಗೆ. ಅಂದರೆ ಆರ್ಟಿಕಲ್ 17 ಏನು ಹೇಳುತ್ತೆ ಅಥವಾ ಅಸ್ಪೃಶ್ಯತೆಯನ್ನು ನಿಷೇಧಿಸುವಂಥ ಆರ್ಟಿಕಲ್ ಯಾವುದು ಅಂತ ಈ ರೀತಿ ಕೇಳ್ತಾರೆ. ಆರ್ಟಿಕಲ್ 17 ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು, ಇದು ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ ಅಂತ ಹೇಳ್ಬೋದು. ಆದರೆ ಭಾರತ ಸಂವಿಧಾನದ ಯಾವ ಆರ್ಟಿಕಲಲ್ಲೂ ಕೂಡ ಅಸ್ಪೃಶ್ಯತೆ ಅಂದರೆ ಏನು ಅನ್ನೋದಕ್ಕೆ ವ್ಯಾಖ್ಯಾನ ಕೊಟ್ಟಿಲ್ಲ. ಆದರೆ ನಮ್ಮ ದೇಶದ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನು ಬೆಳ್ಕೊಂಡು ಬಂದಿದೆ ಅಲ್ವಾ ವ್ಯವಸ್ಥೆ, ಅದನ್ನು ಬೇಸಾಗಿಟ್ಕೊಂಡು ನಾವು ಡೆಫಿನೇಷನ್ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಸಂವಿಧಾನದ ಯಾವ ಆರ್ಟಿಕಲ್ ಕೂಡ ಅಸ್ಪೃಶ್ಯತೆ ಅಂದರೆ ಏನು ಅನ್ನೋದಕ್ಕೆ ಅಲ್ಲಿ ಸ್ಪಷ್ಟವಾದ ವ್ಯಾಖ್ಯಾನ ಇರೋದು ಕಂಡು ಬರೋದಿಲ್ಲ. ಆದರೆ ಅಸ್ಪೃಶ್ಯತೆಯನ್ನು ಆರ್ಟಿಕಲ್ 17 ನಿಷೇಧ ಮಾಡಿದೆ, ನಿಷೇಧಿಸುತ್ತೆ ಅನ್ನೋದು ಗೊತ್ತಿರಬೇಕು. ಈ ಆರ್ಟಿಕಲನ್ನು ಬೇಸಾಗಿಟ್ಕೊಂಡು ಅಥವಾ ಆರ್ಟಿಕಲಲ್ಲಿ ಇರುವಂಥ ವಿಷಯ ವಸ್ತು ಅನುಷ್ಠಾನಕ್ಕೆ ತರುವಂಥ ಉದ್ದೇಶಕ್ಕಾಗಿ, ಅಂದರೆ ಅಸ್ಪೃಶ್ಯತೆ ನಿಷೇಧಿಸುವಂಥ ಉದ್ದೇಶಕ್ಕಾಗಿ 1955 ಅನ್ಟಚಬಿಲಿಟಿ ಅಫೆನ್ಸ್ ಆ್ಯಕ್ಟ್ ಅನ್ನುವಂಥ ಕಾಯ್ದೆ ಕೂಡ ಜಾರಿಗೆ ಬಂದಿರೋದು ಕಂಡುಬರುತ್ತೆ. 1955 ಕಾಯ್ದೆಗೆ 76ರಲ್ಲಿ ಮತ್ತೆ ತಿದ್ದುಪಡಿ ಮಾಡಲಾಗುತ್ತೆ. ತಿದ್ದುಪಡಿ ಮಾಡಿ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ 1955 ಅಂತ ಅದನ್ನು ಮರುನಾಮಕರಣ ಮಾಡಿ ಮತ್ತೆ ಕೆಲವೊಂದು ಅಂಶಗಳು ಅದಕ್ಕೆ ಆ್ಯಡ್ ಮಾಡಿರೋದು ಸಹ ನಾವು ಕಾಣ್ಬೋದಾಗಿದೆ. ಓಕೆ, 2023 KA ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ನು, ಯಾವ ವಿಧೇಯಕದ ಪ್ರಕಾರ ಅಸ್ಪೃಶ್ಯತೆಯನ್ನು ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆಯು ಶಿಕ್ಷಾರ್ಹವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಗೊತ್ತು ನಿಮಗೆ, ಆರ್ಟಿಕಲ್ 17 ಪ್ರಕಾರ ಅದನ್ನು ನಿರ್ಬಂಧಿಸಲಾಗಿದೆ, ಅದರ ಆಚರಣೆ ಶಿಕ್ಷಾರ್ಹ ಅಪರಾಧವಾಗಿದೆ ಅಂತ ಹೇಳ್ಬೋದಾಗಿದೆ. 2020 ಎಕ್ಸಾಮಲ್ಲಿ ಕೂಡ ಕೇಳಿರೋದು ಕಂಡು ಬರ್ತಾ ಇದೆ. ಭಾರತ ಸಂವಿಧಾನದ ಕೆಳಗಿನ ಯಾವ ಆರ್ಟಿಕಲ್ ಅಥವಾ ವಿಧಿಯು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ ಅಂತ. ಈ ರೀತಿ ಸಾಕಷ್ಟು ಬಾರಿ ಇದನ್ನು ಬೇಸ್ ಆಗಿಟ್ಕೊಂಡು, ಈ ಆರ್ಟಿಕಲ್ ಬೇಸ್ ಆಗಿಟ್ಕೊಂಡು ಕ್ವಶನ್ ಕೇಳಿರೋದು ಕಂಡು ಬರ್ತಾ ಇದೆ. ಹಾಗಾಗಿ ಆರ್ಟಿಕಲ್ 17 ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿದೆ. ಇನ್ನು ಸಮಾನತೆ ಹಕ್ಕಿನಲ್ಲಿ ಬಂದಾಗ ಕೊನೆಯ ಆರ್ಟಿಕಲ್ ಅಂದರೆ ಆರ್ಟಿಕಲ್ 18 ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಹೇಳೋದು, ಬಿರುದುಗಳ ರದ್ದತಿ ಅಂತ ಹೇಳೋದು. ಅಂದರೆ ರಾಜ್ಯ ಏನು ಮಾಡ್ಬೋದು, ಸೈನ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಬಿರುದುಗಳನ್ನು ಮಾತ್ರ ನೀಡ್ಬೋದು, ಅವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಬಿರುದುಗಳನ್ನು ನೀಡೋ ಹಾಗಿಲ್ಲ. ಯಾಕಂದರೆ ಬಿರುದುಗಳೇನು ಮಾಡ್ತಾ ಹೋಗ್ತಾವಂದರೆ ಒಂದು ರೀತಿ ಅಸಮಾನತೆಗೆ ಕಾರಣ ಆಗ್ಬೋದು. ನಾವು ಬಿರುದುಗಳನ್ನು ಪಡೆದುಕೊಂಡಿರುವಂಥ ವ್ಯಕ್ತಿಗಳು ನಮ್ಮ ಹೆಸರಿನ ಪೂರ್ವ ಭಾಗದಲ್ಲಿ ಅದನ್ನ ಪ್ರಿಫಿಕ್ಸ್ ಆಗೋ ಸಫಿಕ್ಸ್ ಆಗೋ ಬಳಸ್ಕೊಳ್ತೇವೆ. ಇದರಿಂದ ಏನಾಗುತ್ತೆ, ಒಂದು ಸ್ಟ್ಯಾಂಡರ್ಡಿಟಿ ಅಥವಾ ಇವರು ಶ್ರೇಷ್ಠರು ಈ ರೀತಿ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಬಿರುದುಗಳನ್ನು ನೀಡಂಗಿಲ್ಲ. ಆದರೆ 2 ರೀತಿ ಬಿರುದುಗಳನ್ನು ನೀಡ್ಬೋದು. ಸೈನ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಬಿರುದುಗಳನ್ನು ಮಾತ್ರ ರಾಜ್ಯ ನೀಡ್ಬೋದು. ಅವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಬಿರುದುಗಳನ್ನು ರಾಜ್ಯ ನೀಡೋ ಹಾಗಿಲ್ಲ.
ಸೈನ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಬಿರುದುಗಳಿಗೆ ಯಾಕೆ ಅವಕಾಶ ಕಲ್ಪಿಸ್ಕೊಡ್ಲಾಯ್ತು ಅನ್ನೋಂಥ ಒಂದು ಗೊಂದಲ ಕೂಡ ನಿಮಗೆ ಬರ್ಬೋದು. ಸೈನಿಕರು ಗೊತ್ತು ನಿಮಗೆ, ಅಥವಾ ಸೈನ್ಯ ಗೊತ್ತು, ದೇಶವನ್ನು ರಕ್ಷಿಸುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಕಾರ್ಯನಿರ್ವಹಿಸ್ತಾ ಇದೆ. ಸೈನ್ಯದಲ್ಲಿ ಅತ್ಯುತ್ತಮ ಹುದ್ದೆಯಲ್ಲಿರೋರಿಗೆ, ಅತ್ಯುತ್ತಮ ಸೇವೆ ಸಲ್ಲಿಸೋರಿಗೆ ಆ ರೀತಿ ಬಿರುದು ನೀಡೋದ್ರಿಂದ ಬೇರೆಯವ್ರಿಗೆ ಅದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಶಿಕ್ಷಣಕ್ಕೆ ಯಾಕೆ ಬಿರುದುಗಳು ನೀಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಾಯ್ತು ಈ ಕ್ಷೇತ್ರಕ್ಕೆ ಅಥವಾ ಈ ಏರಿಯಾಕ್ಕೆ ಅಂತ ಬಂದಾಗ, ಶಿಕ್ಷಣ ಬಹುಮುಖ್ಯ ಕೆಲಸ ವೈಜ್ಞಾನಿಕತೆ, ವೈಚಾರಿಕತೆ ಬೆಳೆಸೋದಾಗಿರುತ್ತೆ. ಹೊಸ ಸಂಶೋಧನೆ ಮಾಡಬೇಕಾಗುತ್ತೆ. ಹಾಗಾಗಿ ಹೊಸ ಸಂಶೋಧನೆ ಮಾಡಿದವರಿಗೆ ನಾವೊಂದು ಗೌರವಪೂರ್ವಕವಾಗಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಬಿರುದುಗಳು ನೀಡೋದ್ರಿಂದ ಬೇರೆಯವರಿಗೆ ಅದು ಮೋಟಿವೇಶನ್ ಅಥವಾ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸೈನ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟ ಬಿರುದುಗಳನ್ನು ಮಾತ್ರ ನೀಡ್ಬೋದು. ಅವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿ ಬಿರುದುಗಳನ್ನು ರಾಜ್ಯ ನೀಡೋ ಹಾಗಿಲ್ಲ ಅಂತ ಹೇಳ್ಬೋದು. ಇಲ್ಲೂ ಒಂದು ಗೊಂದಲ ಬರ್ತಾ ಹೋಗುತ್ತೆ. ನಾವು ಭಾರತ ರತ್ನ ಪುರಸ್ಕಾರ ಎಲ್ಲ ನೋಡ್ತಾ ಇರ್ತೇವೆ. ಕರ್ನಾಟಕ ರತ್ನ ಆಗಿರ್ಬೋದು, ಪದ್ಮಶ್ರೀ ಅವಾರ್ಡ್ ಆಗಿರ್ಬೋದು, ಅಥವಾ ಪದ್ಮ ಪುರಸ್ಕಾರಗಳಾಗಿರ್ಬೋದು. ಇಂತಹ ಪುರಸ್ಕಾರಗಳು ನೀಡೋದ್ರಿಂದ ಆರ್ಟಿಕಲ್ 18 ವೈಲೇಷನ್ ಆಗೋದಿಲ್ವಾ ಅನ್ನುವಂಥ ಒಂದು ಗೊಂದಲ ನಿಮಗೆ ಬರ್ತಾ ಇರ್ಬೋದು. ಸೇಮ್ ಇಂಥದ್ದೇ ಒಂದು ಅಭಿಪ್ರಾಯ 70ರ ದಶಕದಲ್ಲಿ ಕೂಡ ಆರಂಭ ಆಗಿತ್ತು. 77ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಭಾರತ ರತ್ನ ಆಗಿರ್ಬೋದು ಅಥವಾ ಪದ್ಮ ಪುರಸ್ಕಾರ ನೀಡೋದನ್ನು ಸ್ಥಗಿತಗೊಳಿಸುತ್ತೆ. ಬಿಕಾಸ್ ಇದರಿಂದ ಆರ್ಟಿಕಲ್ 18 ವೈಲೇಷನ್ ಆಗ್ತಾ ಇದೆ ಅನ್ನೋದು ಅವರ ಅಭಿಪ್ರಾಯವಾಗಿರುತ್ತೆ. ಆದರೆ ಇವರ ನಂತರದಲ್ಲಿ ಅಧಿಕಾರಕ್ಕೆ ಬಂದಂತಹ ಇಂದಿರಾ ಗಾಂಧಿ ಸರ್ಕಾರ ಏನು ಮಾಡುತ್ತೆ ಅಂದರೆ ಮತ್ತೆ 80ರಲ್ಲಿ ಏನು ಮಾಡುತ್ತೆ, ಈ ಪದ್ಮ ಅವಾರ್ಡ್ಗಳನ್ನು ನೀಡೋದನ್ನು ಆರಂಭಿಸುತ್ತೆ. ಆವಾಗ ಮತ್ತೆ ಗೊಂದಲ ಸ್ಟಾರ್ಟ್ ಆಗಿಬಿಡುತ್ತೆ. ಫೈನಲಿ ಸುಪ್ರೀಂ ಕೋರ್ಟಲ್ಲಿ ಬಾಲಾಜಿ ರಾಘವನ್ ಕೇಸಲ್ಲಿ ಇದು ಸ್ಪಷ್ಟಪಡಿಸುತ್ತೆ 96ರಲ್ಲಿ. ಅಂದರೆ ಈ ಪದ್ಮ ಅವಾರ್ಡ್ಗಳಾಗಿರ್ಬೋದು, ಕರ್ನಾಟಕ ರತ್ನ ಆಗಿರ್ಬೋದು, ಇಂತಹ ಪ್ರಶಸ್ತಿ ನೀಡೋದ್ರಿಂದ ಆರ್ಟಿಕಲ್ 18 ವೈಲೇಷನ್ ಆಗುತ್ತಾ ಇಲ್ಲ ಅನ್ನೋದಕ್ಕೆ ಕ್ಲಾರಿಟಿ ಸುಪ್ರೀಂ ಕೋರ್ಟ್ ಬಾಲಾಜಿ ರಾಘವನ್ ಕೇಸಲ್ಲಿ ನೀಡಿರೋದು ಕಂಡುಬರುತ್ತೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಏನು ಹೇಳುತ್ತೆ ಅಂತ ನೋಡ್ತಾ ಹೋದರೆ, ಭಾರತ ರತ್ನ ಆಗಿರ್ಬೋದು, ಪದ್ಮ ವಿಭೂಷಣ ಅಥವಾ ಪದ್ಮ ಪುರಸ್ಕಾರಗಳೇನಿದ್ದಾವಲ್ವ, ಇವು ಬೇಸಿಕ್ಲಿ ಟೈಟಲ್ಸ್ ಅಲ್ಲ. ಇವು ಬಿರುದುಗಳೆಲ್ಲ ಕೇವಲ ಅಲಂಕಾರ ಪ್ರಾಯಗಳಾಗಿದ್ದಾವೆ. ಮತ್ತು ಇವು ಪುರಸ್ಕಾರಗಳಾಗಿದ್ದಾವೆ. ಹೆಸರಿನೊಂದಿಗೆ ಇವು ಪುರಸ್ಕಾರಗಳಾಗಿದ್ದರೂ ಕೂಡ ಅವುಗಳನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಗಳು ತಮ್ಮ ಹೆಸರಿನೊಂದಿಗೆ ಇವುಗಳನ್ನು ಬಳಸಿಕೊಳ್ಳುವಂತಿಲ್ಲ. ದೇ ಆರ್ ನಾಟ್ ವೈಲೇಟ್ ಆಫ್ ಆರ್ಟಿಕಲ್ 18. ನೀವು ಯಾವುದೇ ಕಾರಣಕ್ಕೂ ಆರ್ಟಿಕಲ್ 18 ವೈಲೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಆರ್ಟಿಕಲ್ 18 ಆನುವಂಶಿಕ ಬಿರುದುಗಳನ್ನು ಏನು ಮಾಡುತ್ತೆ, ಅದು ನಿಷೇಧ ಮಾಡುತ್ತೆ ಅಂತ ಹೇಳ್ತಾ ಹೋಗುತ್ತೆ. ಹಾಗಾಗಿ ಭಾರತ ಸರ್ಕಾರ ನೀಡುವಂತಹ ಭಾರತ ರತ್ನ ಆಗಿರ್ಬೋದು, ಪದ್ಮ ಪುರಸ್ಕಾರಗಳೇನಿದ್ದಾವಲ್ವ, ಅವುಗಳಿಂದ ಆರ್ಟಿಕಲ್ 18 ವೈಲೇಷನ್ ಆಗೋದಿಲ್ಲ. ಅವುಗಳನ್ನು ನೀಡಬಹುದು. ಆದರೆ ಪಡೆದುಕೊಂಡಿರುವಂಥ ವ್ಯಕ್ತಿಗಳನ್ನು, ಇವುಗಳನ್ನು ಅಂದರೆ ಭಾರತ ರತ್ನ ಅಥವಾ ಪದ್ಮ ಅವಾರ್ಡ್ಗಳನ್ನು ಪಡ್ಕೊಂಡಿರುವಂಥ ವ್ಯಕ್ತಿಗಳು ತಮ್ಮ ಹೆಸರಿಗೆ ಪ್ರಿಫಿಕ್ಸ್ ಆಗಿ ಸಫಿಕ್ಸ್ ಆಗಿ ಈ ಪುರಸ್ಕಾರದ ಹೆಸರನ್ನು ಬಳಸ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ವಿಚಾರ ಕೂಡ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಸ್ಪಷ್ಟಪಡಿಸಿರೋದು ಬರುತ್ತೆ. ಓಕೆ, ನೆಕ್ಸ್ಟ್ ಒನ್, ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ನೀಡಿರುವಂಥ 2ನೇ ಮೂಲಭೂತ ಹಕ್ಕಿನ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಆ ಹಕ್ಕಿನ ಹೆಸರು ರೈಟ್ ಟು ಫ್ರೀಡಮ್ ಅಂತ, ಸ್ವಾತಂತ್ರ್ಯದ ಹಕ್ಕು. ಸಂವಿಧಾನದ 3ನೇ ಭಾಗದಲ್ಲಿರುವಂಥ ವಿಧಿಗಳಂತ ಬಂದಾಗ 19ರಿಂದ 22ರವರೆಗಿನ ಆರ್ಟಿಕಲ್ಸ್ಗಳೇನಿದ್ದಾವಲ್ವ, 19, 20, 21, 22 ಈ 4 ಆರ್ಟಿಕಲ್ಸ್ಗಳು ರೈಟ್ ಟು ಫ್ರೀಡಮ್ಗೆ ರಿಲೇಟೆಡ್ ಆಗಿದ್ದಾವೆ. ಸ್ಪೆಷಲಿ ಈ ಹಕ್ಕು ಅಥವಾ ಈ ಆರ್ಟಿಕಲ್ಸ್ ಮೇಲೂ ಕೂಡ ಸಾಕಷ್ಟು ಬಾರಿ ಕ್ವಶನ್ಸ್ ಬಂದಿರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಸ್ಪೆಷಲಿ 19 ಕ್ಲಾಸ್ 1 ಏನಿದೆ ಅಲ್ವಾ, ಇದು 6 ಬಗೆಯ ಸ್ವಾತಂತ್ರ್ಯಗಳನ್ನ ನೀಡಿರೋದು ಕಂಡುಬರುತ್ತೆ. ಅವು ಯಾವುದನ್ನೋದು ಒಂದು ಸ್ವಲ್ಪ ನೀವು ಗ್ಲಾನ್ಸ್ ಮಾಡ್ಕೊಂಡಿರಬೇಕು. ಬಹಳಷ್ಟು ಬಾರಿ ಎಕ್ಸಾಮಲ್ಲಿ ಕೇಳ್ತಾರೆ 19 ಕ್ಲಾಸ್ 1 ನೀಡಿರುವಂಥ 6 ಸ್ವಾತಂತ್ರ್ಯಗಳಲ್ಲಿ ಯಾವುದಿದೆ, ಯಾವುದು ಇಲ್ಲ, ಈ ರೀತಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಅದರಲ್ಲಿ ಮೊದಲನೇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅಂತಿದೆ. ಸೆಕೆಂಡ್ ಒಂದು ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು. ಥರ್ಡ್ ಒಂದು ಸಂಘ ಅಥವಾ ಸಂಸ್ಥೆ ಅಥವಾ ಸಹಕಾರ ಸಂಘಗಳನ್ನು ಸ್ಥಾಪಿಸುವಂಥ ಸ್ವಾತಂತ್ರ್ಯದ ಹಕ್ಕು ಇದೆ. ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವಂಥ ಹಕ್ಕು, ದೇಶದ ಯಾವುದೇ ಭಾಗದಲ್ಲಿ ವಾಸ ಮಾಡುವ ಸ್ವಾತಂತ್ರ್ಯದ ಹಕ್ಕು, ಮತ್ತು ಕೊನೆಯದಾಗಿ ಯಾವುದೇ ವೃತ್ತಿ ಕೈಗೊಳ್ಳುವ ಸ್ವಾತಂತ್ರ್ಯದ ಹಕ್ಕು ಅಂತ ಈ ರೀತಿ ಒಟ್ಟು 6 ಬಗೆಯ ಸ್ವಾತಂತ್ರ್ಯಗಳನ್ನು 19 ಕ್ಲಾಸ್ 1 ನೀಡಿರೋದು ಕಂಡುಬರ್ತಾ ಇದೆ. ಆ್ಯಕ್ಚುಲಿ ಇದು ಮೂಲ ಸಂವಿಧಾನ ಅಂತ ಬಂದಾಗ ಇದು 7 ಬಗೆಯ ಸ್ವಾತಂತ್ರ್ಯಗಳು ನೀಡಿರೋದು ಕಂಡುಬರುತ್ತೆ. 19 ಕ್ಲಾಸ್ 1 ಸಬ್ ಕ್ಲಾಸ್ ABCDEFG ಅಂತ ಬಂದಾಗ 7 ಬಗೆಯ ಸ್ವಾತಂತ್ರ್ಯಗಳನ್ನು ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. ಆದರೆ ಇಲ್ಲೂ ಕೂಡ ಅಷ್ಟೇ 19 ಕ್ಲಾಸ್ 1 ಸಬ್ ಕ್ಲಾಸ್ F ಏನಿದೆ ಅಲ್ವಾ, ಇದು ಆಸ್ತಿಗೆ ರಿಲೇಟೆಡ್ ಆಗಿತ್ತು. ಆಸ್ತಿಯನ್ನು ಹೊಂದಲು, ಆಸ್ತಿಯನ್ನು ವಿಲೇವಾರಿ ಮಾಡೋದಕ್ಕೆ ರಿಲೇಟೆಡ್ ಆಗಿತ್ತು. ಹಾಗಾಗಿ 19 ಕ್ಲಾಸ್ 1 ಸಬ್ ಕ್ಲಾಸ್ F ನೀಡಿರುವಂತಹ ಆಸ್ತಿಗೆ ರಿಲೇಟೆಡ್ ಆಗಿರುವಂಥ ಸ್ವಾತಂತ್ರ್ಯದ ಹಕ್ಕೇನಿತ್ತಲ್ವ, ಇದನ್ನು 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರದ್ದುಪಡಿಸಿರೋದು ಕಂಡುಬರುತ್ತೆ. ಹಾಗಾಗಿ ಪ್ರೆಸೆಂಟ್ ನಿಮಗೆ ಎಕ್ಸಾಮಲ್ಲಿ ಬಹಳಷ್ಟು ಬಾರಿ ಕ್ವಶನ್ಸ್ ಕೇಳೋದು 19 ಕ್ಲಾಸ್ 1 ಎಷ್ಟು ಬಗೆಯ ಸ್ವಾತಂತ್ರ್ಯ ನೀಡಿದೆ ಅಂತ ಕೇಳ್ತಾರೆ. ನಿಮಗೆ 6 ಬಗೆಯ ಸ್ವಾತಂತ್ರ್ಯ ನೀಡಿರೋದು ಕಂಡುಬರುತ್ತೆ. ಆದರೆ 44ನೇ ಸಂವಿಧಾನ ತಿದ್ದುಪಡಿಗಿಂತ ಪೂರ್ವ ಅಂತ ಬಂದಾಗ ಅದು 7 ಬಗೆಯ ಸ್ವಾತಂತ್ರ್ಯ ನೀಡಿತ್ತು. 44ನೇ ತಿದ್ದುಪಡಿಯ ಮೂಲಕ ರದ್ದುಪಡಿಸಿದ ಯಾವುದಂದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ F ಅನ್ನು ಅಲ್ಲಿ ತೆಗೆದು ಹಾಕಲಾಗಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಅದು ಆಸ್ತಿಗೆ ರಿಲೇಟೆಡ್ ಆಗುತ್ತೆ. ಆಸ್ತಿಯನ್ನು ಹೊಂದಲು, ಆಸ್ತಿಯನ್ನು ವಿಲೇವಾರಿ ಮಾಡಲಿಕ್ಕೆ, ಆಸ್ತಿಯನ್ನು ಅರ್ಜಿಸಲಿಕ್ಕೆ ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿತ್ತು. ಸ್ವಾತಂತ್ರ್ಯವನ್ನೇ ಹಕ್ಕಾಗಿ ನೀಡಿತ್ತು ಅನ್ನೋದು ನಾವು ಗಮನಿಸಬೇಕಾಗತ್ತೆ.
ಸ್ಪೆಷಲಿ 6 ಬಗೆಯ ಸ್ವಾತಂತ್ರ್ಯಗಳಲ್ಲಿ ಅಲ್ಲಿ ಯೆಲ್ಲೋ ಕಲರಿಂದ ಹೈಲೈಟ್ ಆಗಿರುವಂಥ 2 ಸ್ವಾತಂತ್ರ್ಯಗಳು ನಮಗೆ ಬಹಳ ಇಂಪಾರ್ಟೆಂಟು, ಬಹಳಷ್ಟು ಬಾರಿ ಅಪ್ಲೈಡ್ ಆಗಿ ಅಥವಾ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವೆರಡನ್ನು ಒಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರಬೇಕು. ಇವೆಲ್ಲವೂ ಕೂಡ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಗ್ಲ್ಯಾನ್ಸಲ್ಲಿ ಅಂತ ಬಂದಾಗ, ಸ್ವಲ್ಪ ಡಿಟೇಲ್ ಆಗಿ ಬಂದಾಗ ಅವುಗಳನ್ನು ಚೆನ್ನಾಗೇ ಸ್ಟಡಿ ಮಾಡಬೇಕಾಗುತ್ತೆ. ಆದರೆ ಇದು ಫುಲ್ ರಿವಿಷನ್ ಕ್ಲಾಸ್ ಆಗಿರೋದ್ರಿಂದ ಎ ಮತ್ತು ಸಿ ಏನಿದ್ದಾವಲ್ವ ಸಬ್ ಕ್ಲಾಸ್ಗಳು, ಅವುಗಳನ್ನು ಸ್ವಲ್ಪ ನಾವು ಫೋಕಸ್ ಮಾಡಬೇಕಾಗುತ್ತೆ. 19 ಕ್ಲಾಸ್ 1 ಸಬ್ ಕ್ಲಾಸ್ ಏನು ಹೇಳ್ತಾ ಇದೆ ಅಂದರೆ, ಸಮಸ್ತ ನಾಗರಿಕರಿಗೂ ವಾಕ್ ಸ್ವಾತಂತ್ರ್ಯದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರೋದು ಕಂಡುಬರುತ್ತೆ. ಅಂದರೆ ದೇಶದ ಸಮಸ್ತ ನಾಗರಿಕರಿಗೂ ಮಾತನಾಡುವಂಥ ಸ್ವಾತಂತ್ರ್ಯದ ಹಕ್ಕಿದೆ ಮತ್ತು ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯವನ್ನೇ ಹಕ್ಕಾಗಿ ನೀಡಿರೋದು ಕಂಡುಬರ್ತಾ ಇದೆ. ಹಾಗಾದರೆ ಇದು ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅಲ್ವ, ಇದನ್ನು ನಾವು ಯಾವ ರೀತಿ ವ್ಯಕ್ತಪಡಿಸ್ಬೋದು ಅಂತ ನೋಡ್ತಾ ಹೋದರೆ, ಇದು ನಾವು ಮಾಧ್ಯಮಗಳ ಮೂಲಕ ವ್ಯಕ್ತಪಡಿಸ್ಬೋದು. ಅಂದರೆ ಪೇಪರ್ಸ್ಗಳಾಗಿರ್ಬೋದು, ಟಿ ವಿ ಚಾನಲ್ಗಳಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಈ ರೀತಿ ಅಭಿವ್ಯಕ್ತಿ ಪಡಿಸಲಿಕ್ಕೆ ನಮಗೆ ಅವಕಾಶ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ. ಸ್ಪೆಷಲಿ ಪತ್ರಿಕಾ ಸ್ವಾತಂತ್ರ್ಯ ಇದರ ಭಾಗವಾಗಿರೋದು ಕಂಡುಬರುತ್ತೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿರೋದು ಕಂಡುಬರುತ್ತೆ. ಮಾಧ್ಯಮ ಸ್ವಾತಂತ್ರ್ಯ ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿರೋದು ಕಂಡುಬರುತ್ತೆ. ಮಾಹಿತಿ ಪಡೆಯುವ ಸ್ವಾತಂತ್ರ್ಯ ಏನಿದೆ ಅಲ್ವಾ, ಅದು ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿರೋದು ಕಂಡುಬರುತ್ತೆ. ಎಕ್ಸಾಮಲ್ಲಿ ಕೇಳ್ಬೋದು, ಭಾರತ ಸಂವಿಧಾನದ ಯಾವ ಆರ್ಟಿಕಲಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ವಿಚಾರಗಳು ಅಡಕವಾಗಿದ್ದಾವೆ, ಮಾಧ್ಯಮ ಸ್ವಾತಂತ್ರ್ಯದ ವಿಚಾರಗಳು ಅಡಕವಾಗಿದ್ದಾವೆ ಅಂತ ಕೇಳ್ಬೋದು. ಆರ್ಟಿಕಲ್ 19ನಲ್ಲಿ ಈ ವಿಚಾರ ಅಡಕವಾಗಿರೋದು ಕಂಡುಬರುತ್ತೆ. ನಮಗೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಎದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಏನು ಉಲ್ಲೇಖ ಆಗಿದೆ ಅಲ್ವಾ, ಇದರಲ್ಲಿ ಇದು ಅಡಕವಾಗಿರೋದು ನಮಗೆ ಸ್ಪಷ್ಟವಾಗಿ ಕಂಡುಬರುತ್ತೆ ಅಂತ ಹೇಳ್ಬೋದು. ಸೇಮ್ ಇದೇ ಆರ್ಟಿಕಲಲ್ಲಿ ಬಂದಾಗ ಸಬ್ ಕ್ಲಾಸ್ ಸಿ ಅಲ್ಲಿ ಸಮಸ್ತ ನಾಗರಿಕರಿಗೂ ಸಂಸ್ಥೆಗಳನ್ನು ರಚಿಸುವಂಥ ಹಕ್ಕಿದೆ, ಸಂಘಗಳನ್ನು ರಚಿಸಿಕೊಳ್ಳುವಂಥ ಹಕ್ಕಿದೆ ಮತ್ತು ಸಹಕಾರ ಸಂಘಗಳನ್ನು ರಚಿಸಿಕೊಳ್ಳುವಂಥ ಹಕ್ಕು ಕೂಡ ಇದೆ ಅನ್ನೋದು ಗಮನಿಸಬೇಕು. ಸ್ಪೆಷಲಿ ಇಲ್ಲಿ ಸಹಕಾರ ಸಂಘ ಅನ್ನುವಂಥ ವರ್ಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಅದು ಮೂಲದಲ್ಲಿ ಇರಲಿಲ್ಲ. 97ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸಹಕಾರ ಸಂಘ ಅನ್ನುವಂಥ ಒಂದು ವರ್ಡನ್ನು 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ಆ್ಯಡ್ ಮಾಡಿರೋದು ಕಂಡುಬರುತ್ತೆ. ಅಂದರೆ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಳ್ಳುವಂಥ ಸ್ವಾತಂತ್ರ್ಯವು ಕೂಡ ಪ್ರತಿಯೊಬ್ಬರಿಗೂ ಕೂಡ ಆರ್ಟಿಕಲ್ 19 ಹಕ್ಕಾಗಿ ನೀಡಿದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಓಕೆ, ಅದರ ಜೊತೆಗೆ ಯಾವ ರೀತಿಯ ಸಂಸ್ಥೆಗಳನ್ನು ಸ್ಥಾಪಿಸ್ಕೊಳ್ಬೋದು, ಯಾವ ರೀತಿಯ ಸಂಘಗಳನ್ನ ಸ್ಥಾಪಿಸ್ಕೊಳ್ಬೋದು ಅನ್ನೋದಕ್ಕೂ ಕೂಡ ನಾವಿಲ್ಲಿ ಸ್ವಲ್ಪ ಅಪ್ಲೈಡ್ ಆಗಿ ನೋಡಿದಾಗ ಅನೇಕ ಅಂಶಗಳನ್ನ ನಾವಿಲ್ಲಿ ಲಿಸ್ಟ್ ಮಾಡ್ಬೋದು. ಅಂದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಏನಿದೆ ಅಲ್ವಾ, ಇದು ರಾಜಕೀಯ ಪಕ್ಷಗಳನ್ನು ಸ್ಥಾಪಿಸಿಕೊಳ್ಳುವಂಥ ಹಕ್ಕನ್ನು ನೀಡಿದೆ ಸಮಸ್ತ ನಾಗರಿಕರಿಗೂ, ಕಂಪನಿಗಳನ್ನು ಸ್ಥಾಪಿಸಿಕೊಳ್ಳುವಂಥ ಹಕ್ಕನ್ನು ನೀಡಿದೆ, ಪಾಲುದಾರಿಕೆ ಸಂಸ್ಥೆಗಳನ್ನು ರಚಿಸಿಕೊಳ್ಳುವಂಥ ಹಕ್ಕನ್ನು ನೀಡಿರೋದು ಕಂಡುಬರುತ್ತೆ, ಸಹಕಾರಿ ಸಂಸ್ಥೆಗಳಾಗಿರ್ಬೋದು ಅಥವಾ ಕ್ಲಬ್ಗಳಾಗಿರ್ಬೋದು ಅಥವಾ ಕಾರ್ಮಿಕ ಸಂಘಟನೆಗಳನ್ನು ರಚಿಸಿಕೊಳ್ಳುವಂಥ ಹಕ್ಕನ್ನು ನೀಡಿರೋದು ಕಂಡುಬರ್ತಾ ಇದೆ. ಹಾಗಾಗಿ ಭಾರತ ಸಂವಿಧಾನದಲ್ಲಿ ಬಂದಾಗ ರಾಜಕೀಯ ಪಕ್ಷಗಳನ್ನು ಸ್ಥಾಪಿಸಿಕೊಳ್ಳುವಂಥ ಹಕ್ಕನ್ನು ಯಾವ ಆರ್ಟಿಕಲ್ ನೀಡಿದೆ ಅಂದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ಇದು ಇಂಡೈರೆಕ್ಟ್ ಆಗಿ ಅದರಲ್ಲಿ ಇರೋದು ಕಂಡುಬರ್ತಾ ಇದೆ. ಎಲ್ಲೂ ಕೂಡ ನಮಗೆ ಸ್ಪಷ್ಟವಾಗಿ ರಾಜಕೀಯ ಪಕ್ಷಗಳ ಬಗ್ಗೆ ಸಂವಿಧಾನದ ಯಾವ ಆರ್ಟಿಕಲಲ್ಲಿ ಕೂಡ ಉಲ್ಲೇಖ ಆಗಿರೋದು ಕಂಡುಬರೋದಿಲ್ಲ. ಆದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ಏನಿದೆ ಅಲ್ವಾ, ಅದರಲ್ಲಿ ಇದು ಅಡಕವಾಗಿರೋದು ಕಂಡುಬರುತ್ತೆ. ಈ ರೀತಿ ಎಕ್ಸಾಮಲ್ಲಿ ನಿಮಗೆ ಈ ಅಂಶಗಳನ್ನು ಬೇಸಾಗಿಟ್ಕೊಂಡು ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. 2021 PSI ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಮೇಡ್ ದ ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೊಸೈಟೀಸ್ ಆಸ್ ಎ ಫಂಡಮೆಂಟಲ್ ರೈಟ್ಸ್. ಸಹಕಾರಿ ಸಂಘಗಳನ್ನು ಸ್ಥಾಪಿಸುವಂತಹ ಹಕ್ಕನ್ನು ಸಂವಿಧಾನದ ಯಾವ ಆರ್ಟಿಕಲ್ ನಮಗೆ ಮೂಲಭೂತ ಹಕ್ಕಾಗಿ ನೀಡಿದೆ ಅಂತ ಕೇಳ್ತಾ ಇದ್ದಾರೆ. ಆರ್ಟಿಕಲ್ 19 ಇದಕ್ಕೆ ನಾವು ಸರಿಯಾದ ಉತ್ತರ ಅಂತ ಗುರುತಿಸ್ಬೋದು. 97ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ಈ ಅಂಶವನ್ನು ಅಡಕ ಮಾಡಿರೋದು ಕಂಡು ಬರ್ತಾ ಇದೆ. ಇಲ್ಲೂ ಕೂಡ ನೀವು ನೋಡ್ಬೋದು ಅಥವಾ ಇಲ್ಲೂ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ ಆರ್ಟಿಕಲ್ 20 ಬಗ್ಗೆ ನೋಡ್ತಾ ಹೋದರೆ, ಆರ್ಟಿಕಲ್ 20 ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂದರ್ಭದಲ್ಲಿ ಕೆಲವೊಂದು ಸಂರಕ್ಷಣೆ ನೀಡಿರೋದು ಕಂಡುಬರ್ತಾ ಇದೆ. ಅಂದರೆ ಅಪರಾಧಿ ಎಂದು ನಿರ್ಣಯಿಸುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮಾಡಿರುವಂಥ ಅಪರಾಧಕ್ಕೆ ರಿಲೇಟೆಡ್ ಆಗಿ ಬಂದಾಗ ಕೆಲವೊಂದು ರಕ್ಷಣೆ ನೀಡೋದು, ಕೆಲವೊಂದು ಪ್ರೊಟೆಕ್ಷನ್ ನೀಡಿರೋದು ಕಂಡುಬರ್ತಾ ಇದೆ. ಸ್ಪೆಷಲಿ ಈ ಆರ್ಟಿಕಲಲ್ಲಿ 3 ಅಂಶಗಳಿರೋದು ಕಂಡುಬರ್ತಾ ಇದೆ. ಆ 3 ಅಂಶಗಳು ಯಾವುದಂದರೆ, ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಲಾ ಅಂತ ಹೇಳೋದು, ನೋ ಡಬಲ್ ಜಿಯೋಪಾರ್ಡಿ ಅಂತ ಹೇಳೋದು, ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಹೇಳೋದು. ಈ 3 ವರ್ಡ್ಸ್ಗಳ ಏನಿದಾವಲ್ಲ ಟರ್ಮ್ಸ್ಗಳು, ಇವು ಬಹಳ ಇಂಪಾರ್ಟೆಂಟ್. ಇವು ಇಂಗ್ಲೀಷಲ್ಲೇ ನೆನ್ಪಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ನೀವು. ಆರ್ಟಿಕಲ್ 20 ಬಂದಾಗ ಈ 3 ಟರ್ಮ್ಗಳು ಇಂಪಾರ್ಟೆಂಟ್ ಆಗ್ತವೆ. ಕೇವಲ ಟರ್ಮ್ ಅಷ್ಟೇ ನೀವು ಬೈಪಾಟ್ ಮಾಡ್ಕೊಂಡೋದ್ರೆ ಸಾಕಾಗಲ್ಲ, ಈ ಟರ್ಮ್ ಏನು ಹೇಳುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು. ಆ ವ್ಯಾಖ್ಯಾನದಲ್ಲೇ ಆ ಟರ್ಮ್ಸ್ಗಳಲ್ಲೇ ಅದರ ಅರ್ಥವನ್ನು ಕೂಡ ಅಡಕವಾಗಿರೋದು ಕಂಡುಬರುತ್ತೆ. ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಲಾ ಅಂತಿದೆ ಅಲ್ವಾ, ಇದು ಏನು ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಅಪರಾಧ ಮಾಡಿದಾಗ, ಅಂದರೆ ಆತ ಅಪರಾಧ ಎಸಗಿದ ಸಂದರ್ಭದಲ್ಲಿ ಅಥವಾ ಆ ಕಾಲದಲ್ಲಿ ಜಾರಿಯಲ್ಲಿರುವಂಥ ಕಾನೂನಿನ ಅನ್ವಯ ಮಾತ್ರ ಆ ವ್ಯಕ್ತಿಯನ್ನು ಅಪರಾಧಿ ಎಂದು ನಿರ್ಣಯಿಸ್ತಕ್ಕದ್ದು ಅನ್ನುವಂಥ ವಿಚಾರಕ್ಕೆ ನಾವು ಪರ್ಟಿಕ್ಯುಲರ್ ಟರ್ಮ್ ಅಂತ ಬಂದಾಗ ನೋ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಲಾ ಅಂತ ಹೇಳೋದು.
ನೆಕ್ಸ್ಟ್ ನೋ ಡಬಲ್ ಜಿಯೋಪಾರ್ಡಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡಿದಾಗ ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಬಾರಿ ಆತನಿಗೆ ದಂಡಿಸುವಂತಿಲ್ಲ ಅನ್ನುವಂಥ ವಿಚಾರ ಅದು ಸ್ಪಷ್ಟಪಡಿಸುತ್ತೆ. ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದರೆ ಯಾವುದೇ ಅಪರಾಧ ಮಾಡಿದಂಥ ಸಂದರ್ಭದಲ್ಲಿ ಆರೋಪಿತ ವ್ಯಕ್ತಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಲಿಕ್ಕೆ ಆತನಿಗೆ ಬಲವಂತ ಮಾಡೋ ಹಾಗಿಲ್ಲ, ಒತ್ತಾಯಿಸೋ ಹಾಗಿಲ್ಲ ಅಂತ ಹೇಳುತ್ತೆ. ಈ ಮೂರು ವಿಚಾರಗಳು ಆರ್ಟಿಕಲ್ 20ಯಲ್ಲಿರೋದು ಕಂಡುಬರುತ್ತೆ ಅಂತ ಹೇಳ್ಬೋದು. SD 2021ರಲ್ಲಿ ಕೇಳಿರುವಂಥ ಕ್ವಶನ್ನು, ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರಿಪಡಿಸ್ತಕ್ಕದ್ದಲ್ಲ ಹಾಗೂ ದಂಡಿಸ್ತಕ್ಕದ್ದಲ್ಲ. ಈ ನಿಯಮವನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಅನುಚ್ಛೇದದಲ್ಲಿ ಮಾತನಾಡಲಾಗಿದೆ? ಈ ರೀತಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಆರ್ಟಿಕಲ್ 20ಯಲ್ಲಿ ಈ ರೀತಿ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಸ್ಪೆಷಲಿ ಸಬ್ ಕ್ಲಾಸ್ ಜೊತೆಗೆ ಹೇಳಿರೋದು ಕಂಡುಬರ್ತದೆ. ಈ ರೀತಿಯೂ ಕ್ವಶನ್ ಬರ್ಬೋದು ನಿಮಗೆ. ಹಾಗಾಗಿ ಸ್ವಲ್ಪ ನಾವು ಸಾಧ್ಯವಾದಷ್ಟು ಡೆಪ್ತಾಗಿ ನಾವು ಓದ್ತಾ ಹೋಗಬೇಕು. ನಾವು ಮೇಲ್ನೋಟಕ್ಕೆ ಓದ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಶಾರ್ಟ್ಕಟ್ ಮೂಲಕ ನಾವು ಸಕ್ಸಸ್ ಆಗ್ತೇವೆ ಅನ್ನುವಂಥ ಒಂದು ಭರವಸೆ ನನಗೂ ಇಲ್ಲ, ಮತ್ತು ಅದು ನಿಮಗೂ ಕೂಡ ರಿಯಲೈಸ್ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಡೆಪ್ತಾಗಿ ಚೆನ್ನಾಗಿ ನಾವು ಸ್ಟಡಿ ಮಾಡಬೇಕಾಗತ್ತೆ. ಆರ್ಟಿಕಲ್ 21 ರೈಟ್ ಟು ಲೈಫ್ಗೆ ರಿಲೇಟೆಡ್ ಆಗಿದೆ. ನೇರವಾಗಿ ಅದೇ ರೀತಿ ಕೇಳ್ಬೋದು, ಸಂವಿಧಾನದ ಯಾವ ಆರ್ಟಿಕಲ್ ಜೀವಿಸುವ ಹಕ್ಕಿಗೆ ರಿಲೇಟೆಡ್ ಆಗಿದೆ, ರೈಟ್ ಟು ಲೈಫ್ಗೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಆರ್ಟಿಕಲ್ 21 ರೈಟ್ ಟು ಲೈಫ್ಗೆ ರಿಲೇಟೆಡ್ ಆಗಿದೆ. ಟೈಟಲ್ ಏನಿದೆ ಅಂತ ನೋಡ್ತಾ ಇದ್ರೆ ಜೀವಿಸುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ ಅನ್ನುವಂಥ ಟೈಟಲ್ ಹೊಂದಿರೋದು ಕಂಡುಬರುತ್ತೆ. ಅಂದರೆ ಕಾನೂನು ಮೂಲಕ ಕಲ್ಪಿಸಿಕೊಟ್ಟಿರುವಂಥ ಅವಕಾಶಗಳನ್ನು ಹೊರತುಪಡಿಸಿ ಮತ್ತು ಯಾವುದೇ ರೀತಿಯಲ್ಲಿ ವ್ಯಕ್ತಿಯ ಜೀವಿಸುವ ಹಕ್ಕಿಗೆ ಧಕ್ಕೆ ತರೋ ಹಾಗಿಲ್ಲ ಸ್ಟೇಟ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ ಆರ್ಟಿಕಲ್ಲು ಭಾರತೀಯ ಪ್ರಜೆಗಳೊಂದಿಗೆ ವಿದೇಶಿ ಪ್ರಜೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಕೇವಲ ಆರ್ಟಿಕಲ್ 21 ಅಷ್ಟೇ ಅಲ್ಲ, ಅದನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಆರ್ಟಿಕಲ್ಸ್ಗಳು, ಸ್ಪೆಷಲಿ 3ನೇ ಭಾಗದಲ್ಲಿರುವಂಥ ಇನ್ನೂ ಕೆಲವೊಂದು ಆರ್ಟಿಕಲ್ಸ್ಗಳು ಭಾರತೀಯ ಪ್ರಜೆಗಳ ಜೊತೆಗೆ ಭಾರತದಲ್ಲಿರುವಂಥ ವಿದೇಶಿ ಪ್ರಜೆಗಳು ಕೂಡ ಅದನ್ನು ನಮ್ಮಷ್ಟೇ ಅನುಭವಿಸ್ಬೋದು. ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳಷ್ಟು ಬಾರಿ ಆರ್ಟಿಕಲ್ 21 ಬೇಸಾಗಿ ಇಟ್ಕೊಂಡು ಕೇಳ್ತಾರೆ. ಇದು ಭಾರತೀಯ ಪ್ರಜೆಗಳಿಗಷ್ಟೇ ಅಪ್ಲೈ ಆಗುತ್ತಾ ಅಥವಾ ಭಾರತದಲ್ಲಿರುವಂಥ ವಿದೇಶಿ ಪ್ರಜೆಗಳಿಗೂ ಅಪ್ಲೈ ಆಗುತ್ತಾ ಅಂದರೆ ಆರ್ಟಿಕಲ್ 21 ಭಾರತೀಯ ಪ್ರಜೆಗಳಿಗೆ ಎಷ್ಟು ಅಪ್ಲೈ ಆಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಭಾರತದಲ್ಲಿರುವಂಥ ವಿದೇಶಿ ಪ್ರಜೆಗಳಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಭಾರತದಲ್ಲಿ ಅಭ್ಯಾಸ ಮಾಡ್ತಿರುವಂಥ ವಿದೇಶಿ ಪ್ರಜೆಗಳಿದ್ದಾರೆ, ಭಾರತದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅವರು ವಾಸ ಮಾಡಿರ್ತಾರೆ, ಅಂಥವ್ರಿಗೂ ಕೂಡ ಈ ಆರ್ಟಿಕಲ್ 21ನಲ್ಲಿರುವಂಥ ಸವಲತ್ತು ಅಥವಾ ಈ ಹಕ್ಕು ಅವ್ರಿಗೆ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಸ್ಪೆಷಲಿ ಆರ್ಟಿಕಲ್ 21 ಜೀವಿಸುವ ಹಕ್ಕನ್ನು ನೀಡಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕನ್ನು ನೀಡಿದೆ ಅಂತ ಹೇಳ್ತಾ ಇದ್ದೇವೆ. ಬದುಕೋದಂದರೆ ಕೇವಲ ಜೀವನ ಸಾಗಿಸೋದಷ್ಟೇ ಅಲ್ಲ, ಆರ್ಟಿಕಲ್ 21 ಪ್ರತಿಯೊಬ್ಬರಿಗೂ ಕೂಡ ಘನತೆಯಿಂದ ಬದುಕುವಂಥ ಹಕ್ಕನ್ನು ನೀಡಿದೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಡಿಗ್ನಿಟಿ ಲೈಫ್ ಲೀಡ್ ಮಾಡಲಿಕ್ಕೆ ಅವನಿಗೆ ಏನೆಲ್ಲ ಬೇಕಲ್ಲ ಅವೆಲ್ಲವನ್ನು ಪಡೆದುಕೊಳ್ಳುವಂಥ ಹಕ್ಕು ಆರ್ಟಿಕಲ್ 21 ನೀಡಿದೆ ಅಂತ ಹೇಳ್ಬೋದು. ಇದು ಕೇವಲ ಭಾರತೀಯ ಪ್ರಜೆಗಳಿಗಷ್ಟೇ ಅಲ್ಲ, ಭಾರತದಲ್ಲಿರುವಂಥ ವಿದೇಶಿ ಪ್ರಜೆಗಳಿಗೂ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. 2020ರ PC ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಅಥವಾ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇದನ್ನು ಡ್ಯಾಶ್ನಲ್ಲಿ ಖಾತ್ರಿಪಡಿಸಲಾಗಿದೆ. ಸಂವಿಧಾನದ 12ನೇ ಆರ್ಟಿಕಲ್, ಸಂವಿಧಾನದ 13ನೇ ಆರ್ಟಿಕಲ್, 15ನೇ ಆರ್ಟಿಕಲ್, 21ನೇ ಆರ್ಟಿಕಲ್ ಅಂತ ಆರ್ಟಿಕಲ್ ಸಂಖ್ಯೆನೇ ಬೇಸಾಗಿಟ್ಕೊಂಡು ಕ್ವಶನ್ ಕೇಳಿರೋದು ಕಂಡು ಬರ್ತಾ ಇದೆ. ಆರ್ಟಿಕಲ್ 21ನಲ್ಲಿ ಇದನ್ನು ಹೇಳಲಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಆಲ್ರೆಡಿ ನಾನು ಹೇಳಿದೆ, ಆರ್ಟಿಕಲ್ 21 ಕೇವಲ ಬದುಕುವ ಹಕ್ಕನ್ನು ನೀಡಿಲ್ಲ, ಘನತೆಯಿಂದ ಬದುಕುವ ಹಕ್ಕನ್ನು ನೀಡಿದೆ. ಹಾಗಾಗಿ ಘನತೆಯಿಂದ ಬದುಕಲಿಕ್ಕೆ ನಮ್ಗೆ ಏನೆಲ್ಲ ಬೇಕಲ್ಲ ಅವೆಲ್ಲವನ್ನು ಪಡೆದುಕೊಳ್ಳುವಂಥ ಒಂದು ಹಕ್ಕು ಆರ್ಟಿಕಲ್ 21ನಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಅಂದರೆ ರೈಟ್ ಟು ಮೆಡಿಕಲ್ ಕೇರ್, ಅಂದರೆ ನಾವು ಉತ್ತಮ ಆರೋಗ್ಯ ಸೌಲಭ್ಯವನ್ನು ಪಡೆದುಕೊಳ್ಳುವಂಥ ಅಥವಾ ವೈದ್ಯಕೀಯ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥ ಹಕ್ಕಿದೆ ನಮಗೆ. ಆಹಾರವನ್ನು ಪಡೆದುಕೊಳ್ಳಬೇಕು ನಮಗೆ ಘನತೆಯಿಂದ ಬದುಕಲಿಕ್ಕೆ. ರೈಟ್ ಟು ಪ್ರೈವೇಸಿ ಆಗಿರ್ಬೋದು, ಆಶ್ರಯ ಪಡೆದುಕೊಳ್ಳುವಂಥ ಹಕ್ಕಾಗಿರ್ಬೋದು, ರೈಟ್ ಟು ಎಜುಕೇಷನ್ ಆಗಿರ್ಬೋದು, ಉತ್ತಮ ವಾತಾವರಣವನ್ನು ಅಥವಾ ಉತ್ತಮ ಪರಿಸರವನ್ನು ಪಡೆದುಕೊಳ್ಳುವುದು, ಇವೆಲ್ಲವೂ ಕೂಡ ಘನತೆಯಿಂದ ಬದುಕಲಿಕ್ಕೆ ಬೇಕಾದಂತಹ ಅತ್ಯಂತ ಅಗತ್ಯವಾದಂಥ ಸೌಲಭ್ಯಗಳಾಗಿದ್ದಾವೆ. ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥ ಹಕ್ಕು ಆರ್ಟಿಕಲ್ 21 ನಮಗೆ ನೀಡಿರೋದು ಕಂಡುಬರುತ್ತೆ. ಆರ್ಟಿಕಲ್ 21 ಬಹಳಷ್ಟು ವಿಶಾಲವಾಗಿರೋದು ಕಂಡುಬರುತ್ತೆ. ಅಂದರೆ ಬಹಳಷ್ಟು ಅಂಶಗಳು ಅದರಲ್ಲಿ ಇಂಡೈರೆಕ್ಟಾಗಿ ಅಡಕವಾಗಿರೋದು ಕಂಡು ಬರ್ತಾ ಇದೆ. ಆರ್ಟಿಕಲ್ 21ನಲ್ಲಿ ಈ ರೀತಿ ಏನೆಲ್ಲ ಅಂಶಗಳು ಅಡಕವಾಗಿದ್ದಾವೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಸ್ಪಷ್ಟಪಡಿಸಿರೋದು, ಅದನ್ನು ಇನ್ನೂ ಆ್ಯಡ್ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್ಗೆ ರಿಲೇಟೆಡ್ ಆಗಿದೆ. ಅಂದರೆ ಶಿಕ್ಷಣದ ಹಕ್ಕಿಗೆ ರಿಲೇಟೆಡ್ ಆಗಿದೆ. ಸ್ಪೆಷಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆದುಕೊಳ್ಳೋದು ಅವರಿಗೆ ಅವರ ಮೂಲಭೂತ ಹಕ್ಕಾಗಿ ಆರ್ಟಿಕಲ್ 21A ನೀಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಈ ಆರ್ಟಿಕಲ್ನ ವಿಷಯ ವಸ್ತು ನೋಡ್ತಾ ಹೋದರೆ ರಾಜ್ಯವು ಕಾನೂನಿನ ಮೂಲಕ 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸತಕ್ಕದ್ದು ಅನ್ನುವಂಥ ವಿಚಾರ ಹೇಳುತ್ತೆ. ಅಂದರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಒಂದು ಮೂಲಭೂತ ಹಕ್ಕಾಗಿ ಅಂದರೆ ಶಿಕ್ಷಣ ಪಡೆದುಕೊಳ್ಳುವಂಥ ಹಕ್ಕನ್ನು ಅವರಿಗೆ ಫಂಡಮೆಂಟಲ್ ರೈಟ್ಸ್ ಆಗಿ
ನೀಡಿರೋದು ಕಂಡುಬರ್ತಾ ಇದೆ. 21A ಆರ್ಟಿಕಲ್ನಲ್ಲಿ ಈ ವಿಚಾರ ಇರೋದು ಕಂಡುಬರುತ್ತೆ. ಆ್ಯಕ್ಚುಲಿ ಮೂಲ ಸಂವಿಧಾನದಲ್ಲಿ ಈ ಆರ್ಟಿಕಲ್ ಇರಲಿಲ್ಲ. 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ಆರ್ಟಿಕಲನ್ನು ಸಂವಿಧಾನಕ್ಕೆ ಆ್ಯಡ್ ಮಾಡಿರೋದು ಕಂಡುಬರ್ತಾ ಇದೆ. ಆಲ್ರೆಡಿ ಗೊತ್ತು ನಿಮಗೆ, ರೈಟ್ ಟು ಎಜುಕೇಷನ್ ಕೂಡ ಆರ್ಟಿಕಲ್ 21ನ ಪಾರ್ಟ್ ಆಗಿದೆ ಅಲ್ವಾ. ಹಾಗಾಗಿ ಇದನ್ನು 21A ಅಂತ ಹೊಸದಾಗಿ ಆರ್ಟಿಕಲ್ ಇದೆ, ರೈಟ್ ಟು ಎಜುಕೇಷನ್ಗೆ ರಿಲೇಟೆಡ್ ಆಗಿರುವಂಥ ಆರ್ಟಿಕಲ್ ಆ್ಯಡ್ ಮಾಡಿರೋದು ಕಂಡುಬರುತ್ತೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್, ನಮ್ಮ ರಾಜ್ಯ ಅಥವಾ ದೇಶವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಒದಗಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಗೊತ್ತು 6 to 14 ಅಂತ ಏನಿದೆ ಅಲ್ವಾ, ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಆಲ್ರೆಡಿ ನಾನು ಹೇಳಿದೆ, ಮೂಲ ಸಂವಿಧಾನದಲ್ಲಿ ಈ ಆರ್ಟಿಕಲ್ ಇರಲಿಲ್ಲ. 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 21A ಆರ್ಟಿಕಲನ್ನು ಸಂವಿಧಾನಕ್ಕೆ ಆ್ಯಡ್ ಮಾಡಲಾಗುತ್ತೆ. ಇಲ್ಲಿ ಪ್ರಾಥಮಿಕ ಶಿಕ್ಷಣ, ಸ್ಪೆಷಲ್ 6ರಿಂದ 14 ವರ್ಷ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರ್ತಾ ಇದೆ. 21A ಆರ್ಟಿಕಲಲ್ಲಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ವಿಚಾರಗಳಿರೋದು ಕಂಡುಬರ್ತಾ ಇದೆ. ಹಾಗಾದರೆ ಇಲ್ಲಿ ಇನ್ನೂ ಒಂದು ಡೌಟ್ ಬರ್ತಾ ಇದೆ, 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಇಂಥ ಒಂದು ಹಕ್ಕನ್ನು ನಾವು ಮಕ್ಕಳಿಗೆ ನೀಡಿದ್ದೇವೆ ಅಂತ ಗೊತ್ತಾಯಿತು. ಹಾಗಾದರೆ 86ನೇ ಸಂವಿಧಾನ ತಿದ್ದುಪಡಿಗಿಂತ ಪೂರ್ವದಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳ ಶಿಕ್ಷಣದ ಬಗ್ಗೆ ಏನಾದರೂ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿತ್ತಾ, ಪ್ರಸ್ತಾಪ ಮಾಡಲಾಗಿತ್ತಾ ಅನ್ನುವಂಥ ಡೌಟ್ ಬರ್ತಾ ಇರುತ್ತೆ ನಿಮಗೆ. ಮೂಲ ಸಂವಿಧಾನ ಅಥವಾ 86ನೇ ಸಂವಿಧಾನ ತಿದ್ದುಪಡಿಗಿಂತ ಮುಂಚೆ ನಾವು ನಮ್ಮ ಸಂವಿಧಾನವನ್ನು ಅಥವಾ ಸಂವಿಧಾನದಲ್ಲಿರುವಂಥ ವಿಷಯಗಳನ್ನು ಅಭ್ಯಾಸ ಮಾಡಿದಾಗ 6ರಿಂದ 14 ವರ್ಷದೊಳಗಿನ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಷಯ ಸಂವಿಧಾನದ 45ನೇ ವಿಧಿಯಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಅಂದರೆ 4ನೇ ಭಾಗ, ರಾಜ್ಯ ನೀತಿ ನಿರ್ದೇಶಕ ತತ್ವದ ಪಾರ್ಟ್ ಆಗಿರುವಂಥ 45ನೇ ವಿಧಿಯಲ್ಲಿ ಇದ್ರ ಬಗ್ಗೆ ಹೇಳಲಾಗಿತ್ತು ಆ್ಯಕ್ಚುಲಿ. ಹಾಗಾದರೆ ಅಲ್ಲಿರುವಂಥ ಈ ವಿಷಯವನ್ನು ಯಾಕೆ 21A ಅಂತ ಹೊಸ ಆರ್ಟಿಕಲ್ ಮಾಡಿ ಅದರಲ್ಲಿ ಯಾಕೆ ಇದನ್ನು ಆ್ಯಡ್ ಮಾಡಲಾಯಿತು ಅಂತ ನೋಡ್ತಾ ಹೋದರೆ, ಆಲ್ರೆಡಿ ಗೊತ್ತಿದೆ ನಿಮಗೆ, 4ನೇ ಭಾಗ ನ್ಯಾಯಾಂಗ ರಕ್ಷಿತವಾಗಿಲ್ಲ. ಅಲ್ಲಿರುವಂಥ ವಿಷಯಗಳು ರಾಜ್ಯ ಅನುಷ್ಠಾನಕ್ಕೆ ತರಬಹುದು, ತರದೇ ಇರ್ಬೋದು, ಅದನ್ನು ಕೋರ್ಟಲ್ಲಿ ಏನೂ ಪ್ರಶ್ನೆ ಮಾಡೋಂಗಿಲ್ಲ. ಆದರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಲಿಮೆಂಟರಿ ಎಜುಕೇಷನ್ ಅನ್ನೋದನ್ನು ನಾವು ಅವರಿಗೆ ಫಂಡಮೆಂಟಲ್ ರೈಟ್ಸ್ ಆಗಿ ಕೊಟ್ಟಾಗ ಅದನ್ನು ಕಡ್ಡಾಯವಾಗಿ ರಾಜ್ಯ ಜಾರಿಗೆ ತರಲೇಬೇಕಾಗುತ್ತೆ. ಇಲ್ಲಾಂದರೆ ಅದು ಕೋರ್ಟಲ್ಲಿ ಪ್ರಶ್ನೆ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಕೋರ್ಟಲ್ಲಿ ಅದು ಪ್ರಶ್ನೆ ಆಗೇ ಆಗುತ್ತೆ. ಹಾಗಾಗಿ ಕಡ್ಡಾಯವಾಗಿ ಅನುಷ್ಠಾನಕ್ಕೆ ತರಲೇಬೇಕು, ಅದನ್ನು ಮೂಲಭೂತ ಹಕ್ಕಾಗಿ ನೀಡಿದಾಗ ಅದನ್ನು ಬಳಕೆ ಬರುತ್ತೆ, ರಾಜ್ಯದ ಜವಾಬ್ದಾರಿ ಹೆಚ್ಚಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ 45ನೇ ವಿಧಿಯಲ್ಲಿದ್ದಂಥ ಈ ವಿಷಯವನ್ನು 21A ಅನ್ನುವಂಥ ಹೊಸ ಆರ್ಟಿಕಲ್ ಸೇರಿಸಿ ಅಲ್ಲಿ ಈ ವಿಷಯವನ್ನು ಸೇರ್ಪಡೆ ಮಾಡಿರೋದು ಕಂಡುಬರುತ್ತೆ. ಹಾಗಾದರೆ ಇನ್ನೂ ಒಂದು ಡೌಟ್ ಬರುತ್ತೆ, 45ನೇ ವಿಧಿಯಲ್ಲಿ ಈ ವಿಷಯ ಮುಂಚೆ ಇತ್ತು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾದರೆ ಈಗ ಪ್ರೆಸೆಂಟ್ 45ನೇ ಆರ್ಟಿಕಲ್ನಲ್ಲಿರುವಂಥ ವಿಷಯ 21Aಗೆ ಸೇರಿಸಿದ್ದಾರೆ ಅಂದರೆ 45ನೇ ಆರ್ಟಿಕಲ್ ಏನಾದರೂ ರೀಪಿಲ್ ಮಾಡಿದ್ರ, ಅದನ್ನೇನಾದರೂ ತೆಗೆದು ಹಾಕಿದ್ರ ಅಂತ ನೋಡ್ತಾ ಹೋದರೆ 45ನೇ ಆರ್ಟಿಕಲ್ ರೀಪಿಲ್ ಮಾಡಿಲ್ಲ. 45ನೇ ಆರ್ಟಿಕಲ್ ಈಗಲೂ ಇದೆ. ಹಾಗಾದರೆ 45ನೇ ಆರ್ಟಿಕಲ್ ಈಗೇನು ಹೇಳುತ್ತಾ ಇದೆ, ಅಥವಾ 86ನೇ ಸಂವಿಧಾನ ತಿದ್ದುಪಡಿಯ ನಂತರ ಏನು ಹೇಳ್ತಾ ಇದೆ ಅಂದರೆ, ಇಲ್ಲ 6ರಿಂದ 14 ವರ್ಷದೊಳಗಿನ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅನ್ನುವಂಥ ವಿಷಯವನ್ನು ತೆಗೆದಿರೋದರಿಂದ ಈ ಪ್ರೆಸೆಂಟ್ 45ನೇ ಆರ್ಟಿಕಲಲ್ಲಿ 6 ವರ್ಷದೊಳಗಿನ ಮಕ್ಕಳಿಗೆ ಬಾಲ್ಯಪೂರ್ವ ಶಿಕ್ಷಣ ಮತ್ತು ಆರೈಕೆ ಮಾಡೋದು ರಾಜ್ಯದ ಜವಾಬ್ದಾರಿ ಅನ್ನುವಂಥ ವಿಷಯವನ್ನು ಆ್ಯಡ್ ಮಾಡಿರೋದು ಕಂಡುಬರುತ್ತೆ. ಹಾಗಾಗಿ ಪ್ರೆಸೆಂಟ್ 45ನೇ ಆರ್ಟಿಕಲ್ಲು 0 to 6 ಅಥವಾ 6 ವರ್ಷದೊಳಗಿನ ಮಕ್ಕಳ ಬಾಲ್ಯಪೂರ್ವ ಶಿಕ್ಷಣ ಮತ್ತು ಆರೈಕೆಗೆ ಸಂಬಂಧಪಟ್ಟ ವಿಷಯ ಇರೋದು ಕಂಡುಬರ್ತಾ ಇದೆ. ಅಲ್ಲಿದ್ದಂಥ ವಿಷಯವನ್ನು 21A ಆರ್ಟಿಕಲ್ಗೆ ವರ್ಗಾಯಿಸಲಾಗಿದೆ, ಫಂಡಮೆಂಟಲ್ ರೈಟ್ಸ್ ಆಗಿ ನೀಡಲಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, 51A ಕ್ಲಾಸ್ Kದಲ್ಲಿ ಬಂದಾಗ ಪೋಷಕರಿಗೆ ಪಾಲಕರಿಗೂ ಕೂಡ ಒಂದು ಮೂಲಭೂತ ಕರ್ತವ್ಯವನ್ನಾಗಿ 86ನೇ ತಿದ್ದುಪಡಿಯ ಮೂಲಕ ನೀಡಿರೋದು ಕಂಡುಬರುತ್ತೆ. ಅಂದರೆ 6ರಿಂದ 14 ವರ್ಷ ವಯಸ್ಸಿನ ತಮ್ಮ ಮಗುವಿಗೆ ಅಥವಾ ತಮ್ಮ ಪರಿಪಾಲಿತ ಮಗುವಿಗೆ ಶಿಕ್ಷಣ ಕೊಡಿಸೋದು ಪಾಲಕರ ಪೋಷಕರ ಕರ್ತವ್ಯ, ಮೂಲಭೂತ ಕರ್ತವ್ಯ ಅಂತ ಕೂಡ ಒಂದು 11ನೇ ಮೂಲಭೂತ ಕರ್ತವ್ಯವನ್ನಾಗಿ 4A ಭಾಗಕ್ಕೆ ಸೇರ್ಪಡೆ ಮಾಡಿರೋದು ಕಂಡುಬರುತ್ತೆ. ಹಾಗಾಗಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 3 ಪ್ರಮುಖ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹೊಸದಾಗಿ 21A ಆರ್ಟಿಕಲ್ ಸೇರ್ಪಡೆ ಆಗುತ್ತೆ, 51Aದಲ್ಲಿ ಸಬ್ ಕ್ಲಾಸ್ K ಸೇರ್ಪಡೆ ಆಗುತ್ತೆ, 45ನೇ ಆರ್ಟಿಕಲ್ ಅಲ್ಲಿರುವಂಥ ವಿಷಯವನ್ನು ಬದಲಾಯಿಸಲಾಗುತ್ತೆ. ಇವಿಷ್ಟು ವಿಚಾರ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ಹಕ್ಕಿನಲ್ಲಿ ಬಂದಾಗ ಕೊನೆಯ ಆರ್ಟಿಕಲ್ ನಂಬರ್ 22 ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಇದು ದಸ್ತಗಿರಿಯಿಂದ ಮತ್ತು ಸ್ಥಾನಬದ್ಧತೆಯಿಂದ ಸಂರಕ್ಷಣೆ ಅನ್ನುವಂಥ ಟೈಟಲಲ್ಲಿದು ಇರೋದು ಕಂಡು ಬರ್ತಾ ಇದೆ. ಇದು ಕೆಲವು ಸಂದರ್ಭದಲ್ಲಿ ದಸ್ತಗಿರಿಯಿಂದ ಮತ್ತು ಸ್ಥಾನಬದ್ಧತೆಯಿಂದ ಸಂರಕ್ಷಣೆ ನೀಡುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಇದು 7 ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಅಥವಾ 7 ಕ್ಲಾಸ್ಗಳಿದ್ದಾವೆ ಅಂತ ಹೇಳ್ಬೋದು. ಮೊದಲ 2 ಕ್ಲಾಸ್ಗಳು ಸಾಮಾನ್ಯ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಸಂಬಂಧಪಡುತ್ತೆ. ಆ ನಂತರದ ಕ್ಲಾಸ್ಗಳೇನಿದ್ದಾವಲ್ವ ಅವೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಅನ್ವಯಿಸ್ತದೆ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಇದು ಈ ಆರ್ಟಿಕಲ್ ಏನೆಲ್ಲ ವಿಚಾರ ಸ್ಪಷ್ಟಪಡಿಸುತ್ತೆ ಅಂತ ನೋಡ್ತಾ ಹೋದರೆ, 22 ಕ್ಲಾಸ್ 1 ಏನು ಹೇಳ್ತಾ ಇದೆ, ಅಥವಾ 22ನೇ ಆರ್ಟಿಕಲ್ನ ಮೊದಲನೇ ಅಂಶ ಏನು ಹೇಳ್ತಾ ಅಂದರೆ, ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸುವಂತಿಲ್ಲ.
ಮತ್ತು ಬಂಧಿತ ವ್ಯಕ್ತಿಗೆ ಕಾರಣ ತಿಳಿದುಕೊಳ್ಳುವಂಥ ಹಕ್ಕಿದೆ. ಯಾಕೆ ನನ್ನನ್ನು ಬಂಧಿಸಿದ್ರಿ ಅಂತ ಆತ ಪ್ರಶ್ನೆ ಮಾಡಿ ಅದನ್ನು ಕಾರಣವನ್ನು ತಿಳಿದುಕೊಳ್ಳುವಂಥ ಹಕ್ಕಿದೆ. ಕಾರಣ ಹೇಳಂಗಿಲ್ಲ ಅಥವಾ ಕಾರಣವಿಲ್ಲದೆ ಬಂಧಿಸಂಗಿಲ್ಲ ಅನ್ನೋದು ಗೊತ್ತಿರಬೇಕು. ನಾವು ಕಾರಣ ಹೇಳಂಗಿಲ್ಲ ಅನ್ನುವಂಥದ್ದು ಕೂಡ ನಾವಿಲ್ಲಿ ಒಪ್ಕೊಳ್ಳೋ ಹಾಗಿಲ್ಲ. ಸ್ಪೆಷಲಿ ಯಾವುದಕ್ಕೆ ಇದು 22 ಕ್ಲಾಸ್ 1 ಗೊತ್ತಿರಬೇಕು ನಿಮಗೆ. ಸಾಮಾನ್ಯ ಕಾಯ್ದೆ ಅಡಿಯಲ್ಲಿ ಬಂಧನ ಆದಾಗ ನಮಗೆ ಕಾರಣವನ್ನು ಅವ್ರು ಹೇಳಲೇಬೇಕು. ಅವ್ರು ಕಾರಣ ಹೇಳಿಲ್ಲ ಅಂದರೆ ನಾವು ಅದನ್ನು ಕಾರಣವನ್ನು ತಿಳಿದುಕೊಳ್ಳುವಂಥ ಹಕ್ಕು ನಮಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ತನ್ನ ಆಯ್ಕೆಯ ವಕೀಲನ ಮೂಲಕ ಆತ ರಕ್ಷಣೆ ಪಡೆದುಕೊಳ್ಳುವಂಥ ಹಕ್ಕು ಕೂಡ 22 ಕ್ಲಾಸ್ 1 ನೀಡಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದೇ ಆರ್ಟಿಕಲ್ನಲ್ಲಿ ಇನ್ನೊಂದು ಅಂಶ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ವಿಚಾರ ಸ್ಪಷ್ಟಪಡಿಸುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ 24 ಗಂಟೆಗಳ ಒಳಗಾಗಿ ಆತನನ್ನು ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೆಸೆಂಟ್ ಮಾಡಲೇಬೇಕು. ಅಂದರೆ ಪ್ರಯಾಣದ ಸಮಯವನ್ನು ಹೊರತುಪಡಿಸಿ ಅಂತ ಒಂದು ಕಂಡೀಷನ್ಸ್ ಇರೋದು. ಓಕೆ, ಇವೆರಡೂ ವಿಚಾರಗಳು ಯಾರಿಗೆ ಅಪ್ಲೈ ಆಗ್ತಾ ಇದ್ದಾವೆ ಅಂತ ನೋಡ್ತಾ ಹೋದರೆ ಸಾಮಾನ್ಯ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ 22 ಕ್ಲಾಸ್ 1 ಕ್ಲಾಸ್ 2 ಇವೆರಡೂ ಕೂಡ ಅಪ್ಲೈ ಆಗ್ತಾವಂತ ಹೇಳ್ಬೋದು. ಓಕೆ, ಅದನ್ನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. 21 ಕ್ಲಾಸ್ 1 ಆಗಿರ್ಬೋದು, 22 ಕ್ಲಾಸ್ 2 ಆಗಿರ್ಬೋದು. ಇವೆರಡು ಏನಿದಾವಲ್ವ, ಅನ್ಯ ದೇಶೀಯ ಶತ್ರುವಾಗಿರುವ ಯಾರೇ ವ್ಯಕ್ತಿಗೆ ಇವು ಅನ್ವಯಿಸೋದಿಲ್ಲ. ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಇದು ಅನ್ವಯಿಸೋದಿಲ್ಲ. ಹಾಗಾದರೆ ಇವೆರಡು ಕ್ಲಾಸ್ಗಳು ಯಾರಿಗೆ ಅಪ್ಲೈ ಆಗ್ತಾವಂದರೆ ಸಾಮಾನ್ಯ ಕಾಯ್ದೆಯಡಿಯಲ್ಲಿ ಆರ್ಡಿನರಿ ಲಾದಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಅಪ್ಲೈ ಆಗ್ತಾವಂತ ನಾವು ಹೇಳ್ಬೋದಾಗಿದೆ. ಓಕೆ, ಅದರ ಜೊತೆಗೆ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಅನ್ವಯಿಸೋದಿಲ್ಲ ಅಂತ ಹೇಳ್ತಾ ಇದ್ದೇವಲ್ವ. ದೇಶದಲ್ಲಿ ಕೆಲವೊಂದು ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳು ಅಸ್ತಿತ್ವದಲ್ಲಿರೋದು ಕಂಡುಬರುತ್ತೆ. ಸ್ಪೆಷಲಿ ಕಾಫಿ ಫೋಸಾ ಆ್ಯಕ್ಟ್ ಆಗಿರ್ಬೋದು, 1974 ಕಾಫಿ ಫೋಸಾ ಆ್ಯಕ್ಟ್ ಆಗಿರ್ಬೋದು, ಮತ್ತು UAPA ಅನ್ನುವಂಥ ಆ್ಯಕ್ಟ್, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ 1967 ಮತ್ತು ಅನೇಕ ಬಾರಿ ಅದನ್ನು ತಿದ್ದುಪಡಿ ಕೂಡ ಮಾಡ್ಕೊಂಡು ಬಂದಿರೋದು ಕಂಡುಬರುತ್ತೆ. ಮತ್ತು ಅವಾಗವಾಗ ದೇಶದಲ್ಲಿ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಅಂತ ಬೇರೆ ಬೇರೆ ಕಾಯ್ದೆಗಳು ಕೂಡ ಜಾರಿಗೆ ತಂದಿರೋದು ಕಂಡುಬರ್ತಾ ಇದೆ. ಕೆಲವೊಂದು ಅವುಗಳನ್ನು ಮತ್ತೆ ತೆಗೆದುಹಾಕಿರೋದು ಕಂಡುಬರ್ತಾ ಇದೆ. ಮತ್ತು UAPA ಕಾಯ್ದೆ ಬಗ್ಗೆ ನೀವು ಕೇಳಿರ್ತೀರ. ಇತ್ತೀಚೆಗೆ ಬಂದಾಗ ಜಸ್ಟ್ ಒಂದು 2-3 ದಿನದ ಹಿಂದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಮಾಹಿತಿ ಕೂಡ ಪ್ರಕಟ ಆಗಿರೋದು ಕಂಡುಬರುತ್ತೆ. UAPA ಪ್ರಕರಣ ಆಮೇಲೆ ಅಡಿಗೆ ವಿಚಾರಣೆ ಅಂತ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇಂಥ ಆರ್ಟಿಕಲ್ಸ್ ಕೂಡ ಒಂದು ಸ್ವಲ್ಪ ನೀವು ಓದ್ಕೊಂಡಿರಬೇಕು. ಓಕೆ, ಕರ್ನಾಟಕದಲ್ಲೂ ಕೂಡ ಈ ರೀತಿ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಇರೋದು ಕಂಡುಬರ್ತಾ ಇದೆ. ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ 2000 ಅನ್ನುವಂತಹ ಆ ಕಾಯ್ದೆ ಹೆಸರಾಗಿದೆ. 2000ರಲ್ಲಿ ಮಸೂದೆ ಅಂಗೀಕಾರ ಆಗುತ್ತೆ. 2001ರಲ್ಲಿ ರಾಷ್ಟ್ರಪತಿಗಳಿಂದ ಇದು ಅಂಕಿತ ಆಗುತ್ತೆ ಈ ಕಾಯ್ದೆಗೆ ಅನ್ನೋದು ನಿಮಗೆ ತಿಳಿದಿರಬೇಕು. 2023 KA ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್, ಸಂವಿಧಾನದ 22ನೇ ಕಲಂ ಈ ಕೆಳಗಿನ ಹಕ್ಕನ್ನು ಖಾತ್ರಿಪಡಿಸುತ್ತದೆ ಅಂತ. ಓಕೆ, 22ನೇ ಆರ್ಟಿಕಲ್ ಅಂದ ತಕ್ಷಣಕ್ಕೆ ನಿಮ್ಗೆ ಏನು ನೆನಪಿಗೆ ಬರಬೇಕಂದ್ರೆ ದಸ್ತಗಿರಿ ಮತ್ತು ಸೆರೆವಾಸದಿಂದ ರಕ್ಷಣೆ ಅಂತ ಅನ್ನುವಂಥ ಟೈಟಲಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವಲ್ವ. ಆ ಬೇಸ್ ಮೇಲೆ ನೀವು ಇಲ್ಲಿ ಹೇಳ್ಬೋದು. ಆಪ್ಷನ್ಸ್ 3 ಇದಕ್ಕೆ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ 3ನೇ ಮೂಲಭೂತ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಅಂತ. ಆರ್ಟಿಕಲ್ 23 ಮತ್ತು 24 ಈ ಎರಡು ಆರ್ಟಿಕಲ್ಸ್ಗಳು ಈ ಹಕ್ಕಿಗೆ ರಿಲೇಟೆಡ್ ಆಗಿದ್ದಾವೆ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳೋದು. ಆರ್ಟಿಕಲ್ 23 ಟೈಟಲ್ ಏನಿದೆ ಅಂದರೆ ಮಾನವನ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆಯ ನಿಷೇಧ ಅಂತ. ಅಂದರೆ ಮಾನವನ ದುರ್ವ್ಯವಹಾರಗಳನ್ನು ಇದು ನಿಷೇಧ ಮಾಡುತ್ತೆ, ಬಲಾತ್ಕಾರದ ದುಡಿಮೆಯನ್ನು ಕೂಡ ಇದು ನಿಷೇಧ ಮಾಡುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ಇಲ್ಲಿ ಮಾನವನ ದುರ್ವ್ಯವಹಾರ ಅಂದರೆ ಏನು ಅಂತ ನಮಗೆ ಅರ್ಥ ಆಗಬೇಕು. ಅದನ್ನು ಬೇಸ್ ಆಗಿಟ್ಕೊಂಡು ನಿಮಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಅಂದರೆ ಮನುಷ್ಯರನ್ನು, ಮಕ್ಕಳನ್ನು, ಮಹಿಳೆಯರನ್ನು ವಸ್ತುಗಳಂತೆ ಮಾರಾಟ ಮಾಡೋದಾಗಿರ್ಬೋದು ಅಥವಾ ಖರೀದಿ ಮಾಡೋದೇನಿದೆ ಅಲ್ವಾ, ಅದು ಮಾನವನ ದುರ್ವ್ಯವಹಾರ ಅಂತ ಪರಿಗಣಿಸೋದು. ಮತ್ತು ವೇಷವಾಟಿಕೆಗೆ ಒಳಪಡಿಸೋದಾಗಿರ್ಬೋದು ಅಥವಾ ಮಹಿಳೆಯರನ್ನು ಅಥವಾ ಮಕ್ಕಳ ಕಳ್ಳ ಸಾಕಾಣಿಕೆ ಆಗಿರ್ಬೋದು, ದೇವದಾಸಿ ಪದ್ಧತಿ ಆಗಿರ್ಬೋದು, ಸ್ಲೇವರಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮಾನವನ ದುರ್ವ್ಯವಹಾರ ಅಂತ ಪರಿಗಣಿಸಲಾಗುತ್ತೆ. ಇವೆಲ್ಲವನ್ನು ಆರ್ಟಿಕಲ್ 23 ಏನು ಮಾಡುತ್ತೆ, ನಿಷೇಧ ಮಾಡುತ್ತೆ. ಆಲ್ರೆಡಿ ಟೈಟಲಲ್ಲೇ ಇದೆ, ಮಾನವನ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆಯ ನಿಷೇಧ ಅಂತ ಹೇಳಲಾಗುತ್ತೆ. ಆರ್ಟಿಕಲ್ 24 ಕಾರ್ಖಾನೆಗಳು ಮುಂತಾದವುಗಳಲ್ಲಿ ಮಕ್ಕಳ ನಿಯೋಜನೆಯನ್ನು ನಿಷೇಧ ಮಾಡುತ್ತೆ. ಅಂದರೆ 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಯಾವುದೇ ಮಗುವನ್ನು ಕಾರ್ಖಾನೆ ಆಗಿರ್ಬೋದು, ಗಣಿ ಆಗಿರ್ಬೋದು, ಈ ಥರ ಯಾವುದೇ ಅಪಾಯಕಾರಿ ಉದ್ಯೋಗದಲ್ಲಿ ತೊಡಗಿಸುವಂತಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಇದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ದೇಶದಲ್ಲಿ ಅನೇಕ ಕಾಯ್ದೆಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಆ ಕಾಯ್ದೆಗಳಲ್ಲಿ ಕೆಲವೊಂದು ಪ್ರಮುಖವಾದ ಕಾಯ್ದೆಗಳ ಪಟ್ಟಿ ನಿಮಗೆ ಕಾಣಿಸ್ತಾ ಇದೆ. ಸ್ಪೆಷಲಿ ಕೊನೆಯದಾಗಿರುವಂತಹ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ 1986 ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕಾಯ್ದೆ. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ರವರೆಗಿನ ಆರ್ಟಿಕಲ್ಸ್, 25, 26, 27, 28 ಒಟ್ಟು 4 ಆರ್ಟಿಕಲ್ಸ್ಗಳು ಈ ಹಕ್ಕಿಗೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. ಈ 4 ಆರ್ಟಿಕಲ್ಸ್ಗಳು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿಗೆ ರಿಲೇಟೆಡ್ ಆಗಿರುವಂಥ ಬೇರೆ ಬೇರೆ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಓಕೆ, ಆರ್ಟಿಕಲ್ 25 ಏನು ಹೇಳ್ತಾ ಇದೆ, ಆತ್ಮಸಾಕ್ಷಿ ಸ್ವಾತಂತ್ರ್ಯ ಮತ್ತು ಧರ್ಮದ ಅಬಾಧಿತ ಅವಲಂಬನೆ, ಆಚರಣೆ ಮತ್ತು ಪ್ರಚಾರ ಅನ್ನುವಂಥ ಟೈಟಲ್ ಇದೆ. ಆ ಟೈಟಲ್ ನೋಡಿದಾಗ ಗೊತ್ತಾಗ್ತದೆ ಪ್ರತಿಯೊಬ್ಬರಿಗೂ ತಮ್ಮ ಆತ್ಮಸಾಕ್ಷಿಗೆ ಸರಿ ಅನಿಸುವಂಥ ಧರ್ಮವನ್ನು ಅವರು ಅನುಸರಿಸ್ಬೋದು, ಅದನ್ನು ಫಾಲೋ ಮಾಡ್ಬೋದಾಗಿದೆ ಮತ್ತು ಧರ್ಮವನ್ನು ಪ್ರಚಾರ ಕೂಡ ಮಾಡ್ಬೋದಾಗಿದೆ.
ಆ ಹಕ್ಕನ್ನು ಕೂಡ ನೀಡಿರೋದು ಕಂಡುಬರ್ತದೆ ಆರ್ಟಿಕಲ್ 25. ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಏನಂದರೆ ಧರ್ಮ ಪ್ರಚಾರದ ಹಕ್ಕು ನೀಡಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ವ್ಯಕ್ತಿ ತನ್ನ ಧರ್ಮವನ್ನು ಇತರರಿಗೆ ನಂಬಿಕೆ ಬರುವಂತೆ ಪ್ರಚಾರ ಮಾಡ್ಬೋದು. ಆದರೆ ಇದು ಮತಾಂತರಗೊಳಿಸುವ ಹಕ್ಕು ಅಂತ ನಾವು ಪರಿಗಣಿಸಂಗಿಲ್ಲ. ಅಂದರೆ ಧರ್ಮವನ್ನು ನೀವು ಪ್ರಚಾರ ಮಾಡ್ಬೋದು, ನಿಮ್ಮ ಧರ್ಮದ ವಿಶೇಷತೆಗಳಿಂದ ಅವೆಲ್ಲವನ್ನೂ ಕೂಡ ಪ್ರಚಾರ ಮಾಡ್ಬೋದು. ಆದರೆ ಇದು ಮತಾಂತರಗೊಳಿಸುವ ಹಕ್ಕು ಅಂತ ನಾವು ಪರಿಗಣಿಸಂಗಿಲ್ಲ. ಈ ವಿಚಾರ ಕೂಡ ನಮಗೆ ಗೊತ್ತಿರಬೇಕು. ಇನ್ನು 25ನೇ ವಿಧಿಯಲ್ಲಿ ಬಂದಾಗ ಸಿಖ್ಖರು ತಮ್ಮ ಧಾರ್ಮಿಕ ಕಿರ್ಪಾನನ್ನು ಧರಿಸುವ ಮತ್ತು ಅದನ್ನು ಸಾಗಿಸುವಂಥ ಅವಕಾಶವನ್ನು ಧರ್ಮ ಅನುಸರಣೆಯಲ್ಲಿ ನೀಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಆರ್ಟಿಕಲ್ 25ನಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಆರ್ಟಿಕಲ್ 26 ಏನು ಹೇಳ್ತಾ ಇದೆ, ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಲು ಸ್ವಾತಂತ್ರ್ಯ ಅನ್ನುವಂಥ ಟೈಟಲ್ ಇದೆ. ಅಂದರೆ ನಿಮಗೆ ನಿಮ್ಮ ಧರ್ಮದ ಅಥವಾ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂಥ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. ಅಂದರೆ ಧರ್ಮಾರ್ಥ ಉದ್ದೇಶಕ್ಕಾಗಿ ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸೋದಾಗಿರ್ಬೋದು, ಅವುಗಳನ್ನು ನಿರ್ವಹಿಸೋದಾಗಿರ್ಬೋದು, ಅಥವಾ ಚರ ಅಥವಾ ಸ್ಥಿರ ಆಸ್ತಿಗಳ ಒಡೆತನವನ್ನು ಹೊಂದುವಂಥ ಮತ್ತು ಅವುಗಳನ್ನು ಆರ್ಜಿಸುವ ಹಕ್ಕು ಕೂಡ ಇರೋದು ಕಂಡುಬರ್ತದೆ. ಈ ರೀತಿ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂಥ ಸ್ವಾತಂತ್ರ್ಯವನ್ನು ಆರ್ಟಿಕಲ್ 26 ನೀಡಿರೋದು ಕಂಡುಬರ್ತಾ ಇದೆ. ಆದರೆ ಇಲ್ಲೊಂದು ಕಂಡೀಷನ್ ಇರೋದು ಕಂಡುಬರ್ತಾ ಇದೆ. ನೀವು ನಿಮ್ಮ ಧರ್ಮ ಅಥವಾ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರೋ ಹಾಗಿಲ್ಲ, ನೈತಿಕತೆಗೆ ಧಕ್ಕೆ ತರೋ ಹಾಗಿಲ್ಲ, ಆರೋಗ್ಯಕ್ಕೆ ಧಕ್ಕೆ ತರೋ ಹಾಗಿಲ್ಲ. ಇವುಗಳಿಗೆ ಈ ಕಂಡೀಷನ್ಸ್ಗೆ ಒಳಪಟ್ಟು ನೀವು ನಿಮ್ಮ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಿಕೊಂಡು ಹೋಗುವಂಥ ಒಂದು ಸ್ವಾತಂತ್ರ್ಯ ಆರ್ಟಿಕಲ್ 26 ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರ್ತಾ ಇದೆ. ಇನ್ನು ಇದರ ಮುಂದುವರಿದ ಭಾಗವಾಗಿ ನೋಡ್ತಾ ಹೋದರೆ 27ನೇ ವಿಧಿ ಯಾವುದೇ ನಿರ್ದಿಷ್ಟ ಧರ್ಮದ ಉನ್ನತಿಗಾಗಿ ತೆರಿಗೆಗಳ ಸಂದಾಯದ ಬಗ್ಗೆ ಸ್ವಾತಂತ್ರ್ಯ ಅನ್ನುವಂಥ ಟೈಟಲ್ ಇರೋದು ಕಂಡುಬರ್ತಾ ಇದೆ. ಅಂದರೆ ಇದು ಒಂದು ರೀತಿ ಇನ್ನೂ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಅಂದರೆ ಯಾವುದೋ ಒಂದು ಧರ್ಮ ಅಥವಾ ಒಂದು ಧರ್ಮದ ಸಂಸ್ಥೆಯ ಉತ್ತಮಿಕೆಗಾಗಿ ಯಾವುದೇ ವ್ಯಕ್ತಿಗೆ ತೆರಿಗೆ ನೀಡುವಂತೆ ಬಲವಂತ ಪಡಿಸಂಗಿಲ್ಲ. ಮತ್ತು ರಾಜ್ಯವು ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಹಣ ಸಂಗ್ರಹಿಸ್ತಾ ಇರುತ್ತಲ್ವ, ಈ ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಸಂಗ್ರಹಿಸಿರುವಂಥ ಹಣವನ್ನು ಯಾವುದೋ ಒಂದು ಧರ್ಮ ಅಥವಾ ಯಾವುದೋ ಒಂದು ಧರ್ಮದ ಸಂಸ್ಥೆಯ ಉನ್ನತಿಗಾಗಿ ಉತ್ತಮಿಕೆಗಾಗಿ ಆ ಹಣವನ್ನು ಬಳಸೋ ಹಾಗಿಲ್ಲ. ಅದು ಎಲ್ಲ ಧರ್ಮದ ಉನ್ನತಿಗಾಗಿ, ಎಲ್ಲ ಧರ್ಮದ ಧಾರ್ಮಿಕ ಸಂಸ್ಥೆಗಳ ಉನ್ನತಿಗಾಗಿ ಅದನ್ನು ಬಳಸಬಹುದು ಅನ್ನುವಂಥ ವಿಚಾರ ಆರ್ಟಿಕಲ್ 27ನಲ್ಲಿರೋದು ಕಂಡುಬರ್ತಾ ಇದೆ. ಇನ್ನು ಆರ್ಟಿಕಲ್ 28 ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ಬೋಧಿಸಬೇಕಾ ಇಲ್ವಾ, ಅಲ್ಲಿ ಬೋಧಿಸಂಗಿದ್ರೆ ಅಲ್ಲಿ ಹಾಜರಾಗುವಂಥ ವಿದ್ಯಾರ್ಥಿಗಳಿಗೆ ರಿಲೇಟೆಡ್ ಆಗಿ ಕೆಲವೊಂದು ಕ್ಲಾರಿಫಿಕೇಶನ್ ನೀಡೋದು ಕಂಡುಬರ್ತಾ ಇದೆ. ಇಲ್ಲಿ 3 ಕ್ಲಾಸ್ಗಳು ಅಥವಾ 3 ಅಂಶಗಳು ಆರ್ಟಿಕಲ್ 28ಅಲ್ಲಿರೋದು ಕಂಡುಬರ್ತಾ ಇದೆ. ಸ್ಪೆಷಲಿ ರಾಜ್ಯದಿಂದಲೇ ನಿರ್ವಹಿಸುವಂಥ ವಿದ್ಯಾಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಆದರೆ ಧರ್ಮದತ್ತಿ ಅಥವಾ ಟ್ರಸ್ಟ್ಗಳ ಮೂಲಕ ನಡೆಯುವಂಥ ವಿದ್ಯಾಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡಲಿಕ್ಕೆ ಅವಕಾಶ ನೀಡಲಾಗಿದೆ. ಮತ್ತು ರಾಜ್ಯದಿಂದ ಮನ್ನಣೆ ಪಡೆದಿರುವ ಅಥವಾ ಧನ ಸಹಾಯ ಪಡೆದಿರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ವಿಷಯ ಬೋಧಿಸ್ಬೋದು. ಆದರೆ ವಿದ್ಯಾರ್ಥಿಗಳ ಹಾಜರಾತಿ ಕಡ್ಡಾಯ ಮಾಡೋ ಹಾಗಿಲ್ಲ, ಸ್ವ ಇಚ್ಛೆಯಿಂದ ಅವರ ಆ ಧಾರ್ಮಿಕ ಬೋಧನೆಗೆ ಹಾಜರಾಗ್ಬೋದು. ಇನ್ ಕೇಸ್ ಮಕ್ಕಳು ಭಾಳ ಚಿಕ್ಕವರಾಗಿದ್ದಾರೆ, ಅವ್ರಿಗೆ ಆ ಡಿಸಿಷನ್ ತೆಗೆದುಕೊಳ್ಳೋಕ್ಕೆ ಆಗಲ್ಲ ಅಂತ ಬಂದಾಗ ಪೋಷಕರು ಆ ಸ್ಥಾನದಲ್ಲಿ ನಿಂತು ತೀರ್ಮಾನ ತೆಗೆದುಕೊಳ್ಬೋದಾಗಿದೆ. ಈ ರೀತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ವಿಷಯ ಬೋಧನೆಗೆ ರಿಲೇಟೆಡ್ ಆಗಿ ಕೆಲವೊಂದು ವಿಷಯಗಳನ್ನು ಆರ್ಟಿಕಲ್ 28 ಕ್ಲಿಯರ್ ಮಾಡಿಕೊಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ನೆಕ್ಸ್ಟ್ ಒಂದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30ನೇ ಆರ್ಟಿಕಲ್ ಇದಕ್ಕೆ ರಿಲೇಟೆಡ್ ಆಗಿರೋದು ಕಂಡುಬರ್ತಾ ಇದೆ. ಓಕೆ, ಸ್ಪೆಷಲಿ 29ನೇ ಆರ್ಟಿಕಲ್ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ ಅನ್ನುವಂಥ ಟೈಟಲ್ ಹೊಂದಿರೋದು ಕಂಡುಬರ್ತಾ ಇದೆ. ಇದರಲ್ಲಿ 2 ಕ್ಲಾಸ್ಗಳಿದೆ ಅಥವಾ 2 ಅಂಶಗಳಿದ್ದು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಟೈಟಲ್ ಒಂದು ಸ್ವಲ್ಪ ಕ್ಲಿಯರಾಗಿ ನೀವು ನೆನ್ಪಿಟ್ಕೊಳ್ಬೇಕು. ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆಗೆ ಸಂಬಂಧಪಟ್ಟಿದೆ ಅಂತ ಆ ಟೈಟಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆ ಕ್ಲಾಸ್ ನೋಡ್ತಾ ಇನ್ನೂ ಸ್ವಲ್ಪ ಕ್ಲಾರಿಟಿ ತೆಗೆದುಕೊಳ್ಬೋದು. ಇಲ್ಲಿ ದೇಶದ ಯಾವುದೇ ಭಾಗದಲ್ಲಿ ವಾಸವಾಗಿರುವಂಥ ಯಾವುದೇ ವರ್ಗದ ನಾಗರಿಕರು ತಮ್ಮದೇ ಆದ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ಹೊಂದಿದರೆ ಅದನ್ನು ರಕ್ಷಿಸಿಕೊಳ್ಳುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಅನ್ನುವಂಥ ವಿಚಾರ ಇದು ಸ್ಪಷ್ಟಪಡಿಸ್ತಾ ಇದೆ. ಓಕೆ, ಅದರ ಜೊತೆಗೆ 29ನೇ ಆರ್ಟಿಕಲಲ್ಲಿ ಬಂದಾಗ 2ನೇ ಕ್ಲಾಸ್ ಏನು ಹೇಳ್ತಾ ಇದೆ ಅಂದರೆ ರಾಜ್ಯವು ನಿರ್ವಹಿಸುವಂಥ ಅಥವಾ ರಾಜ್ಯ ನಿಧಿಯಿಂದ ನೆರವನ್ನು ಪಡೆಯುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ ಆಗಿರ್ಬೋದು, ಮೂಲವಂಶ ಆಗಿರ್ಬೋದು, ಜಾತಿ ಆಗಿರ್ಬೋದು ಅಥವಾ ಭಾಷೆ ಆಗಿರ್ಬೋದು, ಇವುಗಳ ಆಧಾರದ ಮೇಲೆ ಯಾವುದೇ ನಾಗರಿಕನ ಪ್ರವೇಶವನ್ನು ನಿರಾಕರಿಸಂಗಿಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದೆ. ಈ ರೀತಿ ಆರ್ಟಿಕಲ್ 29ನಲ್ಲಿ 2 ಅಂಶಗಳಿರೋದು ಕಂಡುಬರ್ತಾ ಇದೆ. ಆರ್ಟಿಕಲ್ 29ನ ಟೈಟಲ್ ಏನಾಗಿತ್ತು, ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ ಅನ್ನುವಂಥ ಟೈಟಲ್ ಇತ್ತು. ಆದರೆ ಇಲ್ಲಿ ಬಂದಾಗ 29ನೇ ವಿಧಿಯ ವ್ಯಾಪ್ತಿ ಏನಿದೆ ಅಲ್ವಾ, ಇದು ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಸೀಮಿತವಾಗಿಲ್ಲ ಅನ್ನುವಂಥ ವಿಚಾರ ಸುಪ್ರೀಂ ಕೋರ್ಟು ಇಲ್ಲಿ ತಿಳಿಸಿರೋದು ಕಂಡುಬರ್ತಾ ಇದೆ, ಅಥವಾ ಸುಪ್ರೀಂ ಕೋರ್ಟ್ ಆ ರೀತಿ ಅಭಿಪ್ರಾಯ ಪಟ್ಟಿದೆ. ಯಾಕೆ ಸುಪ್ರೀಂ ಕೋರ್ಟ್ ಆ ರೀತಿ ಅಭಿಪ್ರಾಯ ಪಟ್ಟಿದೆ ಅಂತ ನೋಡ್ತಾ ಹೋದರೆ 29 ಆರ್ಟಿಕಲ್ ಬಗ್ಗೆ ನಾವು ಆಲ್ರೆಡಿ 2-3 ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೇವಲ್ವಾ. 29 ಕ್ಲಾಸ್ 1ನಲ್ಲಿ ಒಂದು ವರ್ಡ್ ಬಳಕೆ ಆಗಿತ್ತು, ಯಾವುದೇ ವರ್ಗದ ನಾಗರಿಕರಂತ ಬಳಕೆ ಆಗಿದೆ. ಇಲ್ಲಿ ಯಾವುದೇ ವರ್ಗದ ನಾಗರಿಕರಂದರೆ ಅವರು ಅಲ್ಪಸಂಖ್ಯಾತರಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ದೇಶದಲ್ಲಿ ಇರುವಂತಹ ಬೇರೆ ಜನರು ಕೂಡ ಆಗಿರ್ಬೋದು. ಹಾಗಾಗಿ ಆರ್ಟಿಕಲ್ 29 ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಸೀಮಿತ ಆಗಿಲ್ಲ, ಅದು ಈ ಬೇರೆಯವರಿಗೂ ಕೂಡ ಅಪ್ಲೈ ಆಗುತ್ತೆ ಅನ್ನುವಂಥ ವಿಚಾರ ಸುಪ್ರೀಂ ಕೋರ್ಟು ಇಲ್ಲಿ ಅಭಿಪ್ರಾಯ ಪಟ್ಟಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ.
ಓಕೆ, ನೆಕ್ಸ್ಟ್ ಒಂದು ಭಾರತದಲ್ಲಿ ಯಾವ ಅಂಶಗಳ ಆಧಾರದ ಮೇಲೆ ಅಲ್ಪಸಂಖ್ಯಾತರನ್ನು ಗುರುತಿಸಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇರಬೇಕು. ಭಾರತದಲ್ಲಿ 2 ಅಂಶಗಳನ್ನು ಬೇಸ್ ಆಗಿಟ್ಕೊಂಡು ಅಲ್ಪಸಂಖ್ಯಾತರನ್ನು ಗುರುತಿಸಿರೋದು ಕಂಡುಬರುತ್ತೆ. ಒಂದು ಭಾಷೆ ಆಧಾರದ ಮೇಲೆ, ಮತ್ತೊಂದು ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರನ್ನು ಗುರುತಿಸಲಾಗಿದೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಆರ್ಟಿಕಲ್ 30 ಯಾವುದಕ್ಕೆ ರಿಲೇಟೆಡ್ ಆಗಿದ್ದರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದಕ್ಕೆ ಮತ್ತು ಅವುಗಳ ಆಡಳಿತ ನಡೆಸುವುದಕ್ಕೆ ಅಲ್ಪಸಂಖ್ಯಾತರ ಹಕ್ಕಿಗೆ ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಆರ್ಟಿಕಲ್ ಆಗಿದೆ. ಇದರಲ್ಲೂ ಕೂಡ 2 ಕ್ಲಾಸ್ಗಳಿರೋದು ಕಂಡುಬರುತ್ತೆ. ಮೊದಲನೇ ಅಂಶ ಏನು ಸ್ಪಷ್ಟಪಡಿಸುತ್ತೆ ಅಂದರೆ ಧರ್ಮದ ಅಥವಾ ಭಾಷೆಯ ಮೇಲೆ ಆಧಾರಿತವಾದ ಎಲ್ಲ ಅಲ್ಪಸಂಖ್ಯಾತರು ತಮ್ಮ ಇಷ್ಟಕ್ಕನುಗುಣವಾಗಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ಬೋದು, ಅವುಗಳ ಆಡಳಿತವನ್ನು ಅವ್ರು ನಡೆಸ್ಕೊಂಡು ಹೋಗ್ಬೋದಾಗಿದೆ ಅಂತ ಒಂದು ಹಕ್ಕನ್ನು ಆರ್ಟಿಕಲ್ 30 ಅವರಿಗೆ ನೀಡಿರೋದು ಕಂಡುಬರ್ತಾ ಇದೆ. ಅಲ್ಲಿ ನೋಡಿದ್ರೆ ಅದರ ಮಾಹಿತಿ ಸ್ಪಷ್ಟವಾಗಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು 30 ಕ್ಲಾಸ್ 2 ಏನು ಹೇಳ್ತಾ ಇದೆ ಅಂದರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ರಾಜ್ಯ ಏನು ಮಾಡ್ತಾ ಇರುತ್ತೆ, ನೆರವು ನೀಡ್ತಾ ಇರುತ್ತೆ. ಆ ರೀತಿ ನೆರವು ನೀಡುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆ ವಿರುದ್ಧ ಯಾವುದೇ ರೀತಿ ತಾರತಮ್ಯ ಮಾಡೋ ಹಾಗಿಲ್ಲ. ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗೆ ಯಾವ ರೀತಿ ನೆರವು ನೀಡ್ತಾ ಇದೆ, ಯಾವ ಪ್ರಮಾಣದಲ್ಲಿ ನೆರವು ನೀಡ್ತಾ ಇದೆ, ಬಹುತೇಕ ಅದೇ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳಿಗೂ ಕೂಡ ನೆರವು ನೀಡಬೇಕು. ಯಾವುದೇ ರೀತಿ ಅಲ್ಲಿ ತಾರತಮ್ಯ ಮಾಡಬಾರ್ದು ಅನ್ನುವಂಥ ವಿಚಾರ ಆರ್ಟಿಕಲ್ 30ಯ 2ನೇ ಕ್ಲಾಸ್ ಹೇಳ್ತಾ ಇರೋದು ಕಂಡುಬರ್ತಾ ಇದೆ. ಓಕೆ, ಫೈನಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕಿನಡಿಯಲ್ಲಿ ಬಂದಾಗ 2 ಆರ್ಟಿಕಲ್ಸ್ಗಳಿರೋದು ಕಂಡುಬರ್ತಾ ಇದೆ. 29 ಮತ್ತು 30 ಅಂತಿದೆ. 29ನೇ ವಿಧಿ ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಪ್ಲೈ ಆಗೋದಿಲ್ಲ, ಅದು ಎಲ್ಲ ವರ್ಗದ ನಾಗರಿಕರಿಗೂ ಅನ್ವಯವಾಗುತ್ತೆ. ಆದರೆ ಆರ್ಟಿಕಲ್ 30 ಏನಿದೆ ಅಲ್ವಾ, ಇದು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅಲ್ಪಸಂಖ್ಯಾತರು ಅಂದರೆ ಯಾರು? ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು. ಈ 2 ರೀತಿಯ ಅಲ್ಪಸಂಖ್ಯಾತರನ್ನು ಮಾತ್ರ ದೇಶದಲ್ಲಿ ಗುರುತಿಸಲಾಗಿದೆ. ಅದಕ್ಕೆ ಮಾತ್ರ ಅವಕಾಶ ಇದೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇನ್ನು ಕೊನೆಯದಾಗಿ ಬಂದಾಗ 6ನೇ ಮೂಲಭೂತ ಹಕ್ಕು ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಅಂತ ಯಾವ ಆರ್ಟಿಕಲ್ ಇದ್ರ ಬಗ್ಗೆ ಹೇಳುತ್ತೆ ಅಂದರೆ ಆರ್ಟಿಕಲ್ 32 ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನೇರವಾಗಿ ಬಹಳಷ್ಟು ಬಾರಿ ಈ ಆರ್ಟಿಕಲ್ ಅಥವಾ ಈ ಹಕ್ಕಿನ ಬಗ್ಗೆ ಕ್ವಶನ್ಸ್ ಕೇಳಿರೋದು ಕಂಡುಬರ್ತಾ ಇದೆ. ಆಲ್ರೆಡಿ ಗೊತ್ತು, ಸಂವಿಧಾನ ನಮಗೆ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ಅಥವಾ 6 ಬಗೆಯ ಮೂಲಭೂತ ಹಕ್ಕು ನೀಡಿರೋದು ಕಂಡುಬರ್ತಾ ಇದೆ. ಅದರಲ್ಲಿ ಮೊದಲ 5 ಹಕ್ಕುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೆವಲ್ವಾ, ಆ 5 ಮೂಲಭೂತ ಹಕ್ಕುಗಳಿಗೆ ಈ ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಏನಿದೆ ಅಲ್ವಾ, ಇದೊಂದು ರೀತಿ ರಕ್ಷಾ ಕವಚವಾಗಿರೋದು ಕಂಡುಬರುತ್ತೆ. ಅಂದರೆ ಮೊದಲ 5 ಹಕ್ಕುಗಳಿಗೆ ಏನಾದರೂ ಧಕ್ಕೆ ಬಂದರೆ ನಾವು ಸಂವಿಧಾನಾತ್ಮಕ ಪರಿಹಾರೋಪಾಯ ಹಕ್ಕುಗಳ ಮೂಲಕ ಏನು ಮಾಡ್ಬೋದು, ರಕ್ಷಣೆಯನ್ನು ಪಡೆದುಕೊಳ್ಬೋದಾಗಿದೆ. ಹಾಗಾಗಿ ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಏನಿದೆ ಅಲ್ವಾ, ಈ ಹಕ್ಕಿಗೆ ಅಥವಾ ಈ ಹಕ್ಕನ್ನು ನೀಡಿರುವಂಥ 32ನೇ ಆರ್ಟಿಕಲ್ಗೆ ಸಂವಿಧಾನದ ಆತ್ಮ, ಸಂವಿಧಾನದ ಹೃದಯ ಅಂತ ಕರೆಯಲಾಗುತ್ತೆ. ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 32ನೇ ಆರ್ಟಿಕಲ್ಗೆ ಸಂವಿಧಾನದ ಆತ್ಮ ಅಂತ ಕರೆದಿರೋದು ಕಂಡುಬರ್ತಾ ಇದೆ. ಅಥವಾ ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕಿಗೆ ಸೋಲ್ ಆ್ಯಂಡ್ ಹಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಆ ರೀತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೆದಿರೋದನ್ನು ಸಹ ನಾವು ಕಾಣ್ಬೋದಾಗಿದೆ. ಓಕೆ, ಇದರ ಆರ್ಟಿಕಲ್ 32 ಏನೆಲ್ಲ ವಿಚಾರಗಳನ್ನು ಹೇಳುತ್ತೆ ಅಥವಾ ಏನದರ ವಿಶೇಷತೆ ಅಂತ ನೋಡ್ತಾ ಹೋದರೆ ಇದರಲ್ಲಿ ಬರುವಂಥ ಕ್ಲಾಸ್ಗಳನ್ನು ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡ್ತಾ ಹೋದರೆ ಅವಾಗ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗುತ್ತೆ. ಅಥವಾ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾಕೆ ಅಷ್ಟೊಂದು ವಿಶೇಷವಾದ ಸ್ಥಾನಮಾನ ಆರ್ಟಿಕಲ್ 32ಗೆ ನೀಡಿದ್ದಾರೆ ಅನ್ನುವಂಥ ಒಂದು ತೀರ್ಮಾನಕ್ಕೆ ನಾವು ಬರ್ಬೋದಾಗಿದೆ. 32 ಕ್ಲಾಸ್ 1 ಏನು ಹೇಳ್ತಾ ಇದೆ ಅಂದರೆ ಯಾವುದೇ ವ್ಯಕ್ತಿ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಅಥವಾ ಚ್ಯುತಿ ಬಂದಾಗ ಅಥವಾ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದಾಗಿದೆ. ನನ್ನ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದರೆ ನಾನೇನು ಮಾಡ್ಬೋದು, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಹೋಗ್ಲಿಕ್ಕೆ ಆರ್ಟಿಕಲ್ 32 ಕ್ಲಾಸ್ 1 ನಮಗೆ ಹಕ್ಕಾಗಿ ನೀಡಿದೆ ಅಥವಾ ಒಂದೊಂದು ಅವಕಾಶ ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ಬೋದಾಗಿದೆ. ಈ ರೀತಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ನನ್ನ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ಅಂತ ನೋಡ್ತಾ ಹೋದರೆ, ಈ ರೀತಿ ನಾನು ಸುಪ್ರೀಂ ಕೋರ್ಟ್ನ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ನನ್ನ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಗಳನ್ನು ಹೊರಡಿಸುವಂಥ ರಿಟ್ ಆಜ್ಞೆಯನ್ನು ಹೊರಡಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಆದರೆ ನಾನು ಹೋದ ತಕ್ಷಣಕ್ಕೆ, ನಾನು ಮೊರೆ ಹೋದ ತಕ್ಷಣಕ್ಕೆ ರಿಟ್ ಹೊರಡಿಸುತ್ತೆ ಅನ್ನಂಗಿಲ್ಲ. ಅದಕ್ಕೆ ರಿಲೇಟೆಡ್ ಕೆಲವೊಂದು ವಿಚಾರಣೆ ಮಾಡುತ್ತೆ. ನಿಜವಾಗ್ಲೂ ನನ್ನ ಮೂಲಭೂತ ಹಕ್ಕಿನ ವೈಲೇಷನ್ ಆಗಿದ್ರೆ ಖಂಡಿತ ಅದರ ರಕ್ಷಣೆಗಾಗಿ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ ರಿಟ್ ಆಜ್ಞೆಯನ್ನು ಹೊರಡಿಸುತ್ತೆ. ಹಾಗಾಗಿ ಅಲ್ಲಿ ಹೊರಡಿಸಬಹುದು ಅನ್ನುವಂಥದ್ದು ಬಳಕೆ ಆಗಿದೆ. ಹೊರಡಿಸುತ್ತೆ ಅಂತ ಹೇಳಂಗಿಲ್ಲ ಕಡ್ಡಾಯವಾಗಿ. ಯಾಕೆಂದರೆ ನನ್ನ ದೃಷ್ಟಿಕೋನದಲ್ಲಿ ನನ್ನ ಮೂಲಭೂತ ಹಕ್ಕು ವೈಲೇಷನ್ ಆಗಿದೆ ಅಂತ ನಾನು ವಾದ ಮಾಡ್ಬೋದು. ಆದರೆ ಅದು ವಿಚಾರಣೆ ಮಾಡಿದಾಗ ನಿಜವಾಗ್ಲೂ ಅಲ್ಲಿ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದ್ದೇನೆ ಇಲ್ಲ ಅಂತ ನೋಡಿಕೊಂಡು ಆಗಿತ್ತಂದರೆ ಖಂಡಿತ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ರಿಟ್ ಆಜ್ಞೆಯನ್ನು ಹೊರಡಿಸುತ್ತೆ ಅಂತ ಹೇಳ್ಬೋದು. ಓಕೆ, ಅದರ ಜೊತೆಗೆ 32 ಕ್ಲಾಸ್ 3 ಏನು ಹೇಳುತ್ತೆ ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಆಜ್ಞೆಗಳನ್ನು ಹೊರಡಿಸಲು ಸಂಸತ್ತು ಇತರ ನ್ಯಾಯಾಲಯಗಳಿಗೂ ಕೂಡ ಏನು ಮಾಡ್ಬೋದು, ಈ ಅಧಿಕಾರವನ್ನು ನೀಡ್ಬೋದು. ಅಂದರೆ ಪ್ರೆಸೆಂಟ್ ದೇಶದಲ್ಲಿ ರಿಟ್ ಹೊರಡಿಸುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ 32 ಆರ್ಟಿಕಲ್ ಅಡಿಯಲ್ಲಿ ಬಂದಾಗ, ಮತ್ತು ರಿಟ್ ಆಜ್ಞೆ ಹೊರಡಿಸುವಂಥ ಅಧಿಕಾರ ಹೈಕೋರ್ಟಿಗೂ ಇದೆ 226ನೇ ಆರ್ಟಿಕಲ್ ಅಡಿಯಲ್ಲಿ ಬಂದಾಗ. ಅವುಗಳನ್ನು ಹೊರತುಪಡಿಸಿದರೆ ದೇಶದ ಇತರೆ ನ್ಯಾಯಾಲಯಗಳಿಗೆ ರಿಟ್ ಹೊರಡಿಸುವಂಥ ಅಧಿಕಾರ ಇಲ್ಲ. ಆದರೆ 32ನೇ ಆರ್ಟಿಕಲ್ನಲ್ಲಿ ಬರುವಂಥ ಕ್ಲಾಸ್ 3 ಏನು ಹೇಳ್ತಾ ಇದೆ ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಆಜ್ಞೆಗಳನ್ನು ಹೊರಡಿಸಲು ಸಂಸತ್ತು ಏನು ಮಾಡ್ಬೋದು, ಇತರೆ ನ್ಯಾಯಾಲಯಗಳಿಗೂ ಕೂಡ ಅಧಿಕಾರ ನೀಡಬಹುದಾಗಿದೆ. ಅಂಥ ಒಂದು ಪವರ್ ಪಾರ್ಲಿಮೆಂಟಿಗೆ ಇರೋದು ಸ್ಪಷ್ಟವಾಗಿ ನಮಗೆ ಈ ಆರ್ಟಿಕಲ್ನ ಕ್ಲಾಸಲ್ಲಿ ಗೊತ್ತಾಗ್ತಾ ಇದೆ. ಇನ್ನು 32 ಕ್ಲಾಸ್ 4 ಅಥವಾ 32ನೇ ಆರ್ಟಿಕಲ್ನ ಕೊನೆಯ ಕ್ಲಾಸ್ ಏನು ಹೇಳ್ತಾ ಇದೆ ಅಂದರೆ
ಈ ಆರ್ಟಿಕಲ್ ನೀಡಿರುವಂಥ ಏನೋ ಹಕ್ಕೇನಿದೆ ಅಲ್ವಾ ನಮಗೆ, ಇದನ್ನು ಸಂವಿಧಾನದಲ್ಲಿ ಕಲ್ಪಿಸಿರುವಂಥ ಅವಕಾಶಗಳನ್ನು ಹೊರತುಪಡಿಸಿ ಮತ್ತಾವುದೇ ಸಂದರ್ಭದಲ್ಲಿ ಇದನ್ನು ಸಸ್ಪೆಂಡ್ ಮಾಡೋಂಗಿಲ್ಲ, ಅಂದರೆ ಇದನ್ನು ಹಿಡಿದಿಡಂಗಿಲ್ಲ. ಸಂವಿಧಾನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಎಮರ್ಜೆನ್ಸಿ ಅಂಥ ಸಂದರ್ಭದಲ್ಲಿ ಮಾತ್ರ ಇದನ್ನು ಸಸ್ಪೆಂಡ್ ಮಾಡ್ಬೋದು. ಬೇರೆ ಯಾವ ಸಂದರ್ಭದಲ್ಲಿ ಕೂಡ ಇದನ್ನು ಸಸ್ಪೆಂಡ್ ಮಾಡೋಂಗಿಲ್ಲ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಇರೋದು ಕಂಡುಬರ್ತಾ ಇದೆ. ಈ ರೀತಿ ಆರ್ಟಿಕಲ್ 30 ಏನು ಮಾಡ್ತಾ ಇದೆ, 4 ಅಂಶಗಳು ಒಳಗೊಂಡಿರೋದು ಕಂಡುಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದರೆ ನೀವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ರಿಟ್ ಹೊರಡಿಸ್ಬೋದು. ರಿಟ್ ಹೊರಡಿಸುವಂಥ ಅಧಿಕಾರವನ್ನು ಇತರೆ ನ್ಯಾಯಾಲಯಗಳಿಗೂ ಕೂಡ ನೀಡಬಹುದಾಗಿದೆ. ಆ ಪವರ್ ಪಾರ್ಲಿಮೆಂಟಿಗೆ ಇದೆ ಅನ್ನೋದು ಗಮನಿಸಬೇಕು. ಮತ್ತು ಸಂವಿಧಾನದಲ್ಲಿ ಕಲ್ಪಿಸಿರುವಂಥ ಅವಕಾಶಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭದಲ್ಲಿ ಕೂಡ ಇದನ್ನು ಸಸ್ಪೆಂಡ್ ಮಾಡೋಂಗಿಲ್ಲ, ಈ ಆರ್ಟಿಕಲ್ ನೀಡಿರುವಂಥ ರೈಟ್ ಅಂತ ಕೂಡ ಹೇಳಲಾಗಿರೋದು ಕಂಡುಬರ್ತಾ ಇದೆ. ಓಕೆ, 2021 ಗ್ರೂಪ್ ಎ ಮತ್ತು ಬಿ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಇದು. ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು ಡ್ಯಾಶ್ದಲ್ಲಿ ನಮೂದಿಸಲಾಗಿದೆ. ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕನ್ನು ಮೂಲಭೂತ ಹಕ್ಕುಗಳಲ್ಲಿ ಉಲ್ಲೇಖಿಸಲಾಗಿದೆ, ನಮೂದಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ನಾವೇನು ಡಿಸ್ಕಷನ್ ಮಾಡಿದೆವಲ್ವ, ಅದನ್ನೇ ಬೇಸ್ ಆಗಿಟ್ಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದಾಗಿದೆ. ಓಕೆ, 32 ಕ್ಲಾಸ್ 2 ಪ್ರಕಾರ ಸುಪ್ರೀಂ ಕೋರ್ಟ್ ರಿಟ್ ಹೊರಡಿಸುತ್ತೆ ಅಂತ ಹೇಳಿದೆವಲ್ವ, ಎಷ್ಟು ಬಗೆಯ ರಿಟ್ಸ್ ಹೊರಡಿಸುತ್ತೆ, ಅವು ಯಾವ ಅನ್ನುವಂಥ ಮಾಹಿತಿ ಕೂಡ ನಮಗೆ ಗೊತ್ತಿರಬೇಕು. 32 ಕ್ಲಾಸ್ 2 ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು, ಹೇಬಿಯಸ್ ಕಾರ್ಪಸ್ ಹೊರಡಿಸ್ಬೋದು, ಮ್ಯಾಂಡಮಸ್ ಆಗಿರ್ಬೋದು, ಪ್ರಾಹಿಬಿಷನ್, ಸರ್ಶಿಯೋರರಿ ಮತ್ತು ಕೋವಾರೆಂಟೋ ಅಂತ ಒಟ್ಟು 5 ಬಗೆಯ ರಿಟ್ಗಳನ್ನು ಹೊರಡಿಸುವಂಥ ಅಧಿಕಾರ ಅದಕ್ಕಿದೆ ಅಂತ ಹೇಳ್ಬೋದು. ಮತ್ತು 5 ಒಂದೇ ರೀತಿ ಅಂತಲ್ಲ, 5 ಕೂಡ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದಾವೆ, ಅದು ಕೂಡ ಗೊತ್ತಿರಬೇಕು ನಿಮಗೆ. 5 ಕೂಡ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ರಿಟ್ಗಳಾಗಿದ್ದಾವೆ ಅಂತ ಹೇಳ್ಬೋದು. ಸೇಮ್ ಇಂಥದೇ ರಿಟ್ಗಳನ್ನು ಹೈಕೋರ್ಟ್ ಕೂಡ ಹೊರಡಿಸುತ್ತೆ 226ನೇ ಆರ್ಟಿಕಲ್ ಅಡಿಯಲ್ಲಿ ಅಂತ ಹೇಳ್ಬೋದು. ಇವುಗಳಲ್ಲಿ ಯಾವುದು ಆರ್ಟಿಕಲ್ 32ರ ಅಡಿಯಲ್ಲಿ ಆಜ್ಞಾಪತ್ರ ಆಗಿಲ್ಲ, ಯಾವುದು ರಿಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಕೋವಾರೆಂಟೋ ಆಗಿರ್ಬೋದು, ಸಾರ್ವಜನಿಕ ಹಿತಾಸಕ್ತಿ ದಾವೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ನಾವು ಡಿಸ್ಕಷನ್ ಮಾಡ್ತೀವಿ. 5 ಬಗೆಯ ರಿಟ್ಗಳನ್ನು ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32 ಅಡಿಯಲ್ಲಿ ಹೊರಡಿಸುತ್ತೆ ಅಲ್ವಾ. ಇದನ್ನು ಬೇಸ್ ಆಗಿಟ್ಕೊಂಡು ಕೊನೆಯ ಆಪ್ಷನ್ಸ್ ಇಲ್ಲಿ ಆಜ್ಞಾಪತ್ರ ಆಗಿಲ್ಲ ಅಥವಾ ರಿಟ್ ಆಗಿಲ್ಲ ಅಂತ ಹೇಳ್ಬೋದಾಗಿದೆ. ಆಲ್ರೆಡಿ ನಾನು ಹೇಳಿದೆ 32 ಕ್ಲಾಸ್ 2ದಲ್ಲಿ ಬಂದಾಗ ಸುಪ್ರೀಂ ಕೋರ್ಟ್ 5 ಬಗೆಯ ರಿಟ್ಗಳನ್ನು ಹೊರಡಿಸುತ್ತೆ ಅಂತ ಹೇಳಿದೆವಲ್ವ, ಸೇಮ್ ಇದೇ ರೀತಿ ರಿಟ್ಗಳನ್ನು ಹೈಕೋರ್ಟ್ ಕೂಡ ಹೊರಡಿಸುತ್ತೆ. 226 ಕ್ಲಾಸ್ 1 ಅಡಿಯಲ್ಲಿ ಬಂದಾಗ ಹೈಕೋರ್ಟ್ ಕೂಡ ರಿಟ್ ಆಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರ ಇದೆ ಅಂತ ಹೇಳ್ಬೋದು ನಾವು. ಇವೆರಡು ಆರ್ಟಿಕಲ್ಸ್ ನಿಮ್ಗೆ ಕ್ಲಿಯರ್ ಆಗಿರಬೇಕು. ಸುಪ್ರೀಂ ಕೋರ್ಟ್ ಯಾವ ಆರ್ಟಿಕಲಲ್ಲಿ ಹೊರಡಿಸುತ್ತೆ, ಹೈಕೋರ್ಟ್ ಯಾವ ಆರ್ಟಿಕಲಲ್ಲಿ ರಿಟ್ಗಳನ್ನು ಹೊರಡಿಸುತ್ತೆ ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ನಿಮಗೆ ಗೊತ್ತಿರಬೇಕು. ಓಕೆ, ಬನ್ನಿ ಆ ರಿಟ್ ಬಗ್ಗೆ ಒಂದು ಸ್ವಲ್ಪ ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹೇಬಿಯಸ್ ಕಾರ್ಪಸ್ ಅಂತ. ಹೇಬಿಯಸ್ ಕಾರ್ಪಸ್ ಅಂದರೆ ಏನು ಪದದ ಅರ್ಥ ನೋಡ್ತಾ ಹೋದರೆ ಟು ಹ್ಯಾವ್ ಎ ಬಾಡಿ ಅಂತ ಹೇಳೋದು. ಅಂದರೆ ಕಾನೂನು ಬಾಹಿರವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಓಕೆ, ಇಂತಹ ಒಂದು ರಿಟ್ ಆಜ್ಞೆ ಹೊರಡಿಸಲಿಕ್ಕೆ ನಾವೇನು ಮಾಡ್ಬೋದು, ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೋದು ಅಥವಾ ಹೈಕೋರ್ಟ್ನ ಮೊರೆ ಹೋಗ್ಬೋದಾಗಿದೆ. ಅಂದರೆ ಕಾನೂನು ಬಾಹಿರವಾಗಿ ಬಂಧನವಾದಾಗ ಬಂಧಿತ ವ್ಯಕ್ತಿ ಅಥವಾ ಅವನಿಗಂತೂ ಪಾಸಿಬಿಲಿಟಿ ಇರಲ್ಲ ರಿಟ್ ಅನ್ನೋ ಅರ್ಜಿ ಸಲ್ಲಿಸಲಿಕ್ಕೆ, ಬಂಧಿತ ವ್ಯಕ್ತಿಯ ಪರವಾಗಿ ಬೇರೆ ಯಾರಾದರೂ ಏನು ಮಾಡ್ಬೋದು, ಸುಪ್ರೀಂ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ರಿಟ್ ಆಜ್ಞೆ ಹೊರಡಿಸಲಿಕ್ಕೆ ನಾವೇನು ಮಾಡ್ಬೋದು, ಅರ್ಜಿ ಸಲ್ಲಿಸ್ಬೋದಾಗಿದೆ. ಕಾನೂನು ಬಾಹಿರ ಬಂಧನವಾಗಿದ್ದರೆ, ನಿಜವಾಗ್ಲೂ ಆತನ ಬಂಧನ ಕಾನೂನು ಬಾಹಿರವಾಗಿದ್ದರೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಏನು ಮಾಡ್ಬೋದು, ಹೇಬಿಯಸ್ ಕಾರ್ಪಸ್ ಅನ್ನುವಂಥ ರಿಟ್ ಆಜ್ಞೆಯನ್ನು ಸುಪ್ರೀಂ ಕೋರ್ಟ್ ಹೊರಡಿಸುತ್ತೆ ಅಂತ ಹೇಳ್ಬೋದು. ಹೇಬಿಯಸ್ ಕಾರ್ಪಸ್ ಹಾಗಾಗಿ ಇದಕ್ಕೆ ವ್ಯಕ್ತಿ ಸ್ವಾತಂತ್ರ್ಯದ ಪ್ರತೀಕ ಅಂತಲೇ ಗುರುತಿಸಲಾಗುತ್ತೆ, ಆ ರೀತಿ ಇದನ್ನು ಕರೆಯಲಾಗುತ್ತೆ. ಈ ಮಾಹಿತಿ ನಿಮಗೆ ಗೊತ್ತಿರಬೇಕು. 2023ರ KA ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನು, ದ ರಿಟ್ ಮೇ ಬಿ ಅಡ್ರೆಸ್ಡ್ ಟು ಎನಿ ಪರ್ಸನ್ ವಾಟ್ ಎವರ್ ಆನ್ ಅಫಿಷಿಯಲ್ ಆರ್ ಎ ಪ್ರೈವೇಟ್ ಪರ್ಸನ್ ಹೂ ಹ್ಯಾಸ್ ಅನದರ್ ಪರ್ಸನ್ ಇನ್ ಹಿಸ್ ಕಸ್ಟಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದಕ್ಕೆ ಆಲ್ರೆಡಿ ಗೊತ್ತು, ಪ್ರೀವಿಯಸ್ ಸ್ಲೈಡಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ದೇವಲ್ವ, ಆ ಬೇಸ್ ಮೇಲೆ ನಾವು ಹೇಳ್ಬೋದು ಇಲ್ಲಿ ಬಂಧನಕ್ಕೆ ರಿಲೇಟೆಡ್ ಆಗಿ ಬಂದಾಗ ಹೇಬಿಯಸ್ ಕಾರ್ಪಸ್ ಅನ್ನುವಂಥ ರಿಟ್ ಆಜ್ಞೆಯನ್ನೇ ನಾವು ಇದಕ್ಕೆ ಆನ್ಸರ್ ಆಗಿ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒನ್ ಮ್ಯಾಂಡಮಸ್ ಅಂತ. ಮ್ಯಾಂಡಮಸ್ ಅಂದರೆ ವಿ ಕಮಾಂಡ್ ಅಥವಾ ವಿ ಆರ್ಡರ್ ಅಂತ ಹೇಳ್ಬೋದು, ಪರಮಾದೇಶ ಅಂತ ಹೇಳೋದು. ಬಹುತೇಕ ನೀವು ಇಂಗ್ಲೀಷ್ ಟರ್ಮ್ಗಳನ್ನೇ ನೆನ್ಪಿಟ್ಕೊಳ್ಳೋದು ಇಲ್ಲಿ ಬಹಳ ಅವಶ್ಯಕತೆ ಇದೆ. ಕನ್ನಡದಲ್ಲಿ ಅದಕ್ಕೆ ಬೇರೆ ಬೇರೆ ವರ್ಡ್ಗಳು ಬಳಕೆ ಆಗ್ತಾ ಹೋಗ್ತವೆ. ಹಾಗಾಗಿ ಯಾರ ವಿರುದ್ಧ ಹೊರಡಿಸ್ಬೋದು ಅಂತ ನೋಡ್ತಾ ಇದ್ರೆ ಇದನ್ನು ಸರ್ಕಾರದ ವಿರುದ್ಧ ಹೊರಡಿಸ್ಬೋದು, ಸಾರ್ವಜನಿಕ ಸಂಸ್ಥೆ ಆಗಿರ್ಬೋದು, ನಿಗಮ ಆಗಿರ್ಬೋದು, ಅಥವಾ ಕೆಳ ನ್ಯಾಯಾಲಯಗಳಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಕೂಡ ಮ್ಯಾಂಡಮಸ್ ಅನ್ನು ಹೊರಡಿಸಬಹುದಾಗಿದೆ. ಓಕೆ, ಈ ರಿಟನ್ನು ಯಾವ ಸಂದರ್ಭದಲ್ಲಿ ಹೊರಡಿಸಬಹುದು ಅಂತ ನೋಡ್ತಾ ಹೋದ್ರೆ ಯಾವುದೇ ಒಬ್ಬ ಸಾರ್ವಜನಿಕ ಅಧಿಕಾರಿ ತನ್ನ ಹುದ್ದೆಯ ಜವಾಬ್ದಾರಿ ನಿರ್ವಹಿಸದೆ ಹೋದಾಗ ಅಥವಾ ಆತ ತನ್ನ ಹುದ್ದೆಯ ಜವಾಬ್ದಾರಿ ನಿರ್ವಹಿಸಲು ನಿರಾಕರಿಸಿದಾಗ ನಿರ್ವಹಿಸಲೇಬೇಕು ಅಥವಾ ಅಧಿಕಾರವನ್ನು ನೀವು ಚಲಾಯಿಸಲೇಬೇಕು ಅಂತ ಹೊರಡಿಸುವಂಥ ಒಂದು ರಿಟ್ ಆಗಿರುತ್ತೆ ಇದು. ಅಷ್ಟೇ ಅಲ್ಲ, ತನ್ನ ಕರ್ತವ್ಯ ಮಾಡಲು ನಿರಾಕರಿಸಿದ ನ್ಯಾಯಾಲಯ ಅಥವಾ ನ್ಯಾಯಿಕ ಮಂಡಳಿಗೆ ತನ್ನ ಕರ್ತವ್ಯ ನಿರ್ವಹಿಸುವಂತೆ ಈ ರಿಟ್ಟನ್ನು ಹೊರಡಿಸಬಹುದಾಗಿದೆ. ಸಂವಿಧಾನ ಬಾಹಿರ ಕಾನೂನುಗಳನ್ನು ಜಾರಿಗೆ ತರದಂತೆ ಅಧಿಕಾರಿ ಅಥವಾ ಸರ್ಕಾರಕ್ಕೆ ನಿರ್ದೇಶನ ನೀಡಲಿಕ್ಕೂ ಕೂಡ ಈ ರಿಟ್ಟನ್ನು ಹೊರಡಿಸಬಹುದಾಗಿದೆ. ನೆಕ್ಸ್ಟ್ ಒನ್ ಬಂದಾಗ ಮ್ಯಾಂಡಮಸ್ನ ಅರ್ಥ ಕ್ಲಿಯರ್ ಆಯಿತು, ಯಾವ ಸಂದರ್ಭದಲ್ಲಿ ಹೊರಡಿಸ್ಬೋದು ಅಂತ ಗೊತ್ತಾಯಿತು. ಯಾರ ವಿರುದ್ಧ ಇದನ್ನು ಹೊರಡಿಸುವಂತಿಲ್ಲ ಅನ್ನೋದು ಕೂಡ ಗೊತ್ತಿರಬೇಕು. ರಾಷ್ಟ್ರಪತಿ ರಾಜ್ಯಪಾಲರ ವಿರುದ್ಧ ಇದನ್ನು ಹೊರಡಿಸೋ ಹಾಗಿಲ್ಲ, ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳ ವಿರುದ್ಧ ಇದನ್ನು ಹೊರಡಿಸೋ ಹಾಗಿಲ್ಲ, ಮತ್ತು ಆ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಅಥವಾ ಅಧಿಕಾರಿ
ಮಾಡಬೇಕಾದ ಕೆಲಸ ಕಡ್ಡಾಯವಾಗಿರದೇ ಇದ್ದಾಗ, ಅಂದರೆ ಕೆಲವೊಂದು ಹುದ್ದೆಗಳ ಜವಾಬ್ದಾರಿ ಅಥವಾ ಕೆಲಸ ಹೆಂಗಿರುತ್ತೆ ಅಂದರೆ ಅವ್ರು ಆ ಕೆಲಸ ಮಾಡ್ಬೋದು, ಮಾಡದೇ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಮ್ಯಾನ್ಯುಮಸ್ ಮೂಲಕ ನೀವು ಮಾಡಲೇಬೇಕು ಅಂತ ಹೊರಡಿಸಂಗಿಲ್ಲ. ಹಾಗಾಗಿ ಅಲ್ಲಿ ಕೊನೆಯ ಆಪ್ಷನ್ಸ್ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಮಾಡಬೇಕಾದ ಕೆಲಸ ಕಡ್ಡಾಯವಾಗಿರದೇ ಇದ್ದಾಗ ಮ್ಯಾನ್ಯುಮಸ್ ಅನ್ನು ಹೊರಡಿಸುವಂತಿಲ್ಲ ಅನ್ನುವಂಥ ವಿಚಾರ ಕೂಡ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಒಂದು ಪ್ರಾಹಿಬಿಷನ್ ಅಂತ ಹೇಳೋದು. ಪ್ರಾಹಿಬಿಷನ್ ಅಂದರೆ ನಿಷೇಧಾಜ್ಞೆ ಅಂತ ಹೇಳೋದು, ಅಂದರೆ ಟು ಫಾರ್ಬಿಡ್ ಅಥವಾ ಟು ಸ್ಟಾಪ್ ಅಂತ ಹೇಳೋದು. ಅಂದರೆ ತನ್ನ ವ್ಯಾಪ್ತಿಗೆ ಒಳಪಡೆದ ಕೆಲಸ ಮಾಡುವಂತಿಲ್ಲ, ನೀವು ಅಲ್ಲಿಗೆ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿ ಹೊರಡಿಸುವಂಥ ಒಂದು ರಿಟ್ ಆಜ್ಞೆ ಇದಾಗಿದೆ. ಓಕೆ, ಪ್ರೊಹಿಬಿಷನ್ ಯಾವ ಸಂದರ್ಭದಲ್ಲಿ ಹೊರಡಿಸಬಹುದು ಅಂದರೆ ಕೆಳಗಿನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ವಿಚಾರಣೆ ನಡೆಸದಂತೆ ಅಥವಾ ವಿಚಾರಣೆ ನಡೆಸ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ವಿಚಾರಣೆ ನಡೆಸದಂತೆ, ತೀರ್ಪು ನೀಡದಂತೆ ತಡೆಯಲು ಸಾಮಾನ್ಯವಾಗಿ ಈ ರಿಟ್ಟನ್ನು ಹೊರಡಿಸೋದು ಕಂಡುಬರುತ್ತೆ. ಯಾರ ವಿರುದ್ಧ ಹೊರಡಿಸ್ಬೋದು ಅನ್ನೋದು ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಗೊತ್ತಾಗಿದೆ ನಮಗೆ. ಇದನ್ನು ಕೇವಲ ನ್ಯಾಯಾಲಯಗಳ ವಿರುದ್ಧ ಹೊರಡಿಸ್ಬೋದು, ನ್ಯಾಯಮಂಡಳಿ ಅಥವಾ ಕ್ವಾಶಿ ಜುಡಿಷಿಯಲ್ ಅಥಾರಿಟೀಸ್ಗಳ ವಿರುದ್ಧ ಇದನ್ನು ಹೊರಡಿಸಬಹುದಾಗಿದೆ. ಅಂದರೆ ಸಂಪೂರ್ಣವಾಗಿ ಇದು ನ್ಯಾಯಾಂಗ ಕ್ಷೇತ್ರಕ್ಕೆ ನ್ಯಾಯಾಲಯಕ್ಕೆ ರಿಲೇಟೆಡ್ ಆಗಿರುವಂಥ ರಿಟ್ ಅಂತ ಗುರುತಿಸ್ಬೋದು. ನ್ಯಾಯಿಕ ಅಧಿಕಾರವನ್ನು ಹೊಂದಿರುವವರ ವಿರುದ್ಧ ಮಾತ್ರ ಇದನ್ನು ಹೊರಡಿಸಬಹುದಾಗಿದೆ. ಇನ್ನು ಯಾರ ವಿರುದ್ಧ ಹೊರಡಿಸೋ ಹಾಗಿಲ್ಲ ಅಂತ ನೋಡ್ತಾ ಹೋದರೆ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್ ವಿರುದ್ಧ ಇದನ್ನು ಹೊರಡಿಸೋ ಹಾಗಿಲ್ಲ, ಲೆಜಿಸ್ಲೇಟಿವ್ ಬಾಡೀಸ್ ಆಗಿರ್ಬೋದು, ಪ್ರೈವೇಟ್ ಇಂಡಿವಿಜುವಲ್ಸ್ ಆರ್ ಬಾಡೀಸ್ಗಳ ವಿರುದ್ಧ ಇದನ್ನು ಹೊರಡಿಸೋ ಹಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಫೋರ್ತ್ ಒನ್ ಸರ್ಶಿಯೋರರ್ ಅಂತ ಹೇಳೋದು. ಸರ್ಶಿಯೋರರ್ ಅಂದರೆ ಟು ಬಿ ಸರ್ಟಿಫೈಡ್ ಅಥವಾ ಟು ಬಿ ಇನ್ಫಾರ್ಮ್ಡ್ ಅಂತ ಹೇಳೋದು, ಅಂದರೆ ಮೇಲಿನ ನ್ಯಾಯಾಲಯಕ್ಕೆ ಕಳಿಸೋದು. ಇದು ಕೂಡ ನ್ಯಾಯಾಲಯಕ್ಕೆ ರಿಲೇಟೆಡ್ ಆಗಿರುವಂಥ ರಿಟ್ ಆಗಿದೆ. ಅಂದರೆ ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಗಳಲ್ಲಿರುವಂಥ ಮೊಕದ್ದಮೆಯನ್ನು ತನಗೆ ವರ್ಗಾಯಿಸಬೇಕೆಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೊರಡಿಸುವಂಥ ಒಂದು ರಿಟ್ಟು ಇದಾಗಿದೆ ಅಂತ ಹೇಳ್ಬೋದು. ಸ್ಪೆಷಲಿ ಯಾವ ಸಂದರ್ಭದಲ್ಲಿ ಇದನ್ನು ಹೊರಡಿಸಬಹುದು ಅಂತ ನೋಡ್ತಾ ಹೋದರೆ ಕೆಳ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರೇನಾದರೂ ತೀರ್ಪು ನೀಡಿದ್ದಾರೆ ಅಥವಾ ಕಾನೂನಿಗೆ ವಿರುದ್ಧವಾಗಿ ತೀರ್ಪು ನೀಡಿದ್ದಾರೆ, ಅಂಥ ತೀರ್ಪನ್ನು ರದ್ದುಗೊಳಿಸಿ ಆ ಮೊಕದ್ದಮೆಯನ್ನು ತನಗೆ ವರ್ಗಾಯಿಸಬೇಕೆಂದು ಹೊರಡಿಸುವಂಥ ಒಂದು ರಿಟ್ ಇದಾಗಿದೆ ಅಂತ ಗುರುತಿಸಬಹುದಾಗಿದೆ. ಯಾರ ವಿರುದ್ಧ ಹೊರಡಿಸಬಹುದು ಅನ್ನೋದು ಆಲ್ರೆಡಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಜುಡಿಷಿಯಲ್ ಮತ್ತು ಕ್ವಾಶಿ ಜುಡಿಷಿಯಲ್ ಅಥಾರಿಟೀಸ್ ವಿರುದ್ಧ ಅದನ್ನು ಹೊರಡಿಸಬಹುದು. ಯಾರ ವಿರುದ್ಧ ಅದನ್ನು ಹೊರಡಿಸೋ ಹಾಗಿಲ್ಲ ಅಂತ ನೋಡ್ತಾ ಹೋದರೆ ಲೆಜಿಸ್ಲೇಟಿವ್ ಬಾಡೀಸ್ ವಿರುದ್ಧ ಅದನ್ನು ಹೊರಡಿಸೋ ಹಾಗಿಲ್ಲ, ಖಾಸಗಿ ವ್ಯಕ್ತಿ ಅಥವಾ ಖಾಸಗಿ ಸಂಸ್ಥೆಗಳ ವಿರುದ್ಧ ಕೂಡ ಈ ರಿಟ್ಟನ್ನು ಹೊರಡಿಸೋ ಹಾಗಿಲ್ಲ. ಇನ್ನು ಕೊನೆಯದಾಗಿ ಕೋವಾರೆಂಟು ಅಂತ ಹೇಳೋದು. ಇದು ಕೂಡ ಬಹಳಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಬೈ ವಾಟ್ ಅಥಾರಿಟಿ ಅನ್ನುವಂಥ ಮೀನಿಂಗ್ ಇದು ಕೊಡುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನು ಅಕ್ರಮವಾಗಿ ಅಥವಾ ಕಾನೂನು ಬಾಹಿರವಾಗಿ ಅಥವಾ ಅರ್ಹತೆ ಇಲ್ಲದೆ ಏನಾದರೂ ಆ ಹುದ್ದೆಯನ್ನು ಅಲಂಕರಿಸಿದ್ರೆ ಅಥವಾ ನೇಮಕಗೊಂಡ್ರೆ ಅಂತಹ ಅವರ ವಿರುದ್ಧ ಹೊರಡಿಸುವಂಥ ಒಂದು ರಿಟ್ ಅಂತ ಇದನ್ನು ಗುರುತಿಸಬಹುದಾಗಿದೆ. ಸ್ಪೆಷಲಿ ಯಾರ ವಿರುದ್ಧ ಇದನ್ನು ಹೊರಡಿಸೋ ಹಾಗಿಲ್ಲ ಅಂದರೆ ಸಚಿವರ ಕಚೇರಿಯ ವಿಚಾರವಾಗಿ ಇದನ್ನು ಹೊರಡಿಸೋ ಹಾಗಿಲ್ಲ. ಅಂದರೆ ಭಾರತದಲ್ಲಿ ನಾವು ಸಂಸದೀಯ ಪದ್ಧತಿಯ ಸರ್ಕಾರ ಇರೋದು ಕಂಡುಬರುತ್ತೆ. ಪ್ರಧಾನಿ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಬಂದಾಗ ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿಮಂಡಲಕ್ಕೆ ತಮಗೆ ಸೂಕ್ತ ಅನಿಸುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೋದು. ಯಾವ ಅರ್ಹತೆ ಮೇಲೆ ನೀವು ಅವರಿಗೆ ನೇಮಕ ಮಾಡ್ಕೊಂಡಿರಿ, ಯಾವ ಅರ್ಹತೆ ಮೇಲೆ ಅವರಿಗೆ ನೀವು ಖಾತೆ ಹಂಚಿಕೆ ಮಾಡಿದ್ರಿ, ಅವರ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇರೆ ಬೇರೆ ವಿಚಾರದ ಮೇಲೆ ಇದನ್ನು ಈ ರಿಟರ್ನ್ ಮೂಲಕ ಅವರಿಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಖಾಸಗಿ ಕಚೇರಿಯ ವಿಚಾರವಾಗಿ ಇದನ್ನು ಹೊರಡಿಸೋ ಹಾಗಿಲ್ಲ. ಸಂವಿಧಾನಿಕ ಅಥವಾ ಕಾನೂನುಬದ್ಧವಾಗಿ ಸ್ಥಾಪಿತವಾಗಿಲ್ಲದ ಪ್ರಾಧಿಕಾರಗಳ ವಿರುದ್ಧ ಇದನ್ನು ಹೊರಡಿಸೋ ಹಾಗಿಲ್ಲ ಅನ್ನೋದು ಗೊತ್ತಿರಬೇಕು. ಈ ರೀತಿ ರಿಟ್ಗಳ ಮೂಲಕ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಸೇಮ್ 226ನೇ ಆರ್ಟಿಕಲ್ ಮೂಲಕ ಹೈಕೋರ್ಟ್ ಕೂಡ ರಿಟ್ಟನ್ನು ಹೊರಡಿಸುವ ಮೂಲಕ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇವೆರಡನ್ನು ಒಟ್ಟಾಗಿ ನಾವೇನು ಮಾಡ್ಬೋದು, ಮೂಲಭೂತ ಹಕ್ಕುಗಳ ರಕ್ಷಕಗಳಂತ ಕರಿಬೋದು. ಆದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡಿದಾಗ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳಿಗೆ ಹೈಕೋರ್ಟ್ಗಿಂತ ಹೆಚ್ಚು ರಕ್ಷಣೆ ನೀಡುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅಂತ ನೋಡ್ತಾ ಹೋದರೆ ಆರ್ಟಿಕಲ್ 32 ನಮಗೆ ಮೂಲಭೂತ ಹಕ್ಕಾಗಿ ದೊರಕಿದೆ. ಹಾಗಾಗಿ ನನ್ನ ಮೂಲಭೂತ ಹಕ್ಕಿಗೆ ಧಕ್ಕೆ ಆದಾಗ ನಾನು ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಕಡ್ಡಾಯವಾಗಿ ರಿಟರ್ನ್ ಅಂದರೆ ನನ್ನ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲೇಬೇಕು. ಅಲ್ಲಿ ನನ್ನ ಮೂಲಭೂತ ಹಕ್ಕಿನ ವೈಲೇಷನ್ ಆದಾಗ ಅದು ರಿಟ್ ಹೊರಡಿಸಲೇಬೇಕಾಗತ್ತೆ. ಆದರೆ ಆರ್ಟಿಕಲ್ 226 ನಮಗೆ ಮೂಲಭೂತ ಹಕ್ಕಾಗಿ ಇಲ್ಲ ಅದು ಬಂದಾಗ. ಹಾಗಾಗಿ ಮೂಲಭೂತ ಹಕ್ಕಿನ ಭಾಗದಲ್ಲಿ ಇಲ್ಲದೇ ಇರೋದರಿಂದ ಹೈಕೋರ್ಟ್ ಏನು ಮಾಡ್ಬೋದು, 226ನೇ ಆರ್ಟಿಕಲ್ ಅಡಿಯಲ್ಲಿ ನಾನು ಅರ್ಜಿ ಸಲ್ಲಿಸಿದಾಗ ಅದನ್ನು ವಿಚಾರಣೆ ತೆಗೆದುಕೊಳ್ಳದೇ ಇರ್ಬೋದು, ರಿಟ್ ಹೊರಡಿಸೋದು ಬಿಡೋದು ಅದರ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ ಆಗಿರುತ್ತೆ. ಹಾಗಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೋಡಿದಾಗ ನಾವೇನು ಹೇಳ್ಬೋದು ಅಂದರೆ ಮೂಲಭೂತ ಹಕ್ಕುಗಳ ಅಂತಿಮ ರಕ್ಷಕ ಯಾರು ಅಂತ ಬಂದಾಗ ನಾವು ಸುಪ್ರೀಂ ಕೋರ್ಟ್ ಅಂತಲೇ ಹೇಳಬೇಕಾಗುತ್ತೆ. ಈ ವಿಚಾರ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಭಾರತೀಯ ನಾಗರಿಕರ ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನು ಯಾರು ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ಗೊತ್ತಿ 4 ಆಪ್ಷನ್ಸ್ ಓದಿದಾಗ ಸುಪ್ರೀಂ ಕೋರ್ಟ್ ಇದಕ್ಕೆ ಸರಿಯಾದ ಉತ್ತರ ಅಂತ ನಾವು ಗುರುತಿಸ್ಬೋದಾಗಿದೆ. ಓಕೆ, ಆರ್ಟಿಕಲ್ 32 ಕ್ಲಿಯರ್ ಆಯಿತು. 33, 34, 35 ಇದಕ್ಕೆ ರಿಲೇಟೆಡ್ ಆಗಿ ಬೇರೆ ಬೇರೆ ಇನ್ಫಾರ್ಮೇಷನ್ ನಮಗೆ ಕ್ಲಿಯರ್ ಮಾಡಿಕೊಡುತ್ತೆ. ಅಂದರೆ ಮೂಲಭೂತ ಹಕ್ಕುಗಳಂತ ನಾವು 6 ಮೂಲಭೂತ ಹಕ್ಕುಗಳನ್ನು ಗುರುತಿಸ್ತೇವಲ್ವಾ. 14ರಿಂದ 32ರವರೆಗಿನ ಆರ್ಟಿಕಲ್ಸ್ಗಳು ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರೋದು ಕಂಡುಬರುತ್ತೆ. 12, 13 ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಮಾಹಿತಿ ನೀಡ್ತಾ ಇತ್ತು. ಸೇಮ್ 33, 34, 35ನೇ ಆರ್ಟಿಕಲ್ ಕೂಡ ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಬೇರೆ ಬೇರೆ ಮಾಹಿತಿಯನ್ನು ನೀಡ್ತಾ ಹೋಗ್ತವೆ. ಸ್ಪೆಷಲಿ 33ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಸಶಸ್ತ್ರ ಪಡೆ ಆಗಿರ್ಬೋದು,
ಅರೆ ಸೇನಾ ಪಡೆಗಳಿದ್ದಾವೆ, ಪೊಲೀಸ್ ಪಡೆಗಳು, ಗುಪ್ತಚರ ನಿಯೋಗಗಳಿದ್ದಾವಲ್ವ, ಇಂತಹ ಇತರೆ ಪಡೆಗಳಲ್ಲಿ ಕಾರ್ಯನಿರ್ವಹಿಸೋರು ಅಥವಾ ಇಂತಹ ಪಡೆಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನೀಡ್ತಾ ಹೋಗುತ್ತೆ. ಅಂದರೆ ಏನು ನಾವು ಸಶಸ್ತ್ರ ಪಡೆಗಳಾಗಿರ್ಬೋದು, ಅರೆ ಸೇನಾ ಪಡೆ ಆಗಿರ್ಬೋದು, ಪೊಲೀಸ್ ಪಡೆಗಳು, ಇಂತಹ ಪಡೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಏನು ನೌಕರರಿದ್ದಾರಲ್ವ ಅಥವಾ ಆ ಪಡೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ಸೈನಿಕರೇನಿದ್ದಾರಲ್ವ, ಅವರ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸುವ ಅಥವಾ ಅಮಾನತುಗೊಳಿಸುವಂಥ ಅಧಿಕಾರ ಪಾರ್ಲಿಮೆಂಟಿಗಿದೆ ಅಂತ ಹೇಳ್ಬೋದು. ಅಂದರೆ ಅವರಿಗೆ ಕೆಲವೊಂದು ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡದೇ ಇರ್ಬೋದು. ಬಿಕಾಸ್ ಅಲ್ಲಿ ದೇಶದ ರಕ್ಷಣೆ ವಿಚಾರ ಇರುತ್ತೆ ಮತ್ತು ದೇಶದ ಭದ್ರತೆ ವಿಚಾರವಾಗಿ ಅವರಿಗೆ ಸಾಮಾನ್ಯ ಜನರು ಅನುಭವಿಸುವಷ್ಟು ಮೂಲಭೂತ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಪಾರ್ಲಿಮೆಂಟ್ ಅವಕಾಶ ಮಾಡಿಕೊಡದೇ ಇರ್ಬೋದು. ಅವರ ಹಕ್ಕುಗಳಿಗೆ ಮೇಲೆ ನಿರ್ಬಂಧವನ್ನು ವಿಧಿಸ್ಬೋದು ಅಥವಾ ಅಮಾನತುಗೊಳಿಸುವಂಥ ಅಧಿಕಾರ ಕೂಡ ಪಾರ್ಲಿಮೆಂಟಿಗಿದೆ ಅಂತ ಹೇಳ್ಬೋದು. ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಕಾಯ್ದೆಗಳು ಕೂಡ ದೇಶದಲ್ಲಿ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ತೇವೆ. ಆರ್ಟಿಕಲ್ 34 ಏನು ಸ್ಪಷ್ಟಪಡಿಸುತ್ತೆ ಅಂದರೆ ಮಾರ್ಷಲ್ ಕಾನೂನು ಅಥವಾ ಸೇನಾ ಕಾನೂನು ಜಾರಿಯಲ್ಲಿರುವ ಪ್ರದೇಶಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಬಹುದು ಅನ್ನುವಂಥ ವಿಚಾರವನ್ನು ಆರ್ಟಿಕಲ್ 34 ಸ್ಪಷ್ಟಪಡಿಸುತ್ತೆ. ಇನ್ನು ಕೊನೆಯ ಆರ್ಟಿಕಲ್ ಪಾರ್ಟ್ 3ಯಲ್ಲಿ ಬಂದಾಗ 35ನೇ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂದರೆ ಕೆಲವು ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕಾಗಿ ಕಾನೂನುಗಳನ್ನು ರೂಪಿಸುವ ಅಧಿಕಾರವನ್ನು ಸಂಸತ್ತು ಮಾತ್ರ ಹೊಂದಿದೆ ಅಂತ ಹೇಳುತ್ತೆ. ಅಂದರೆ ಕೆಲವೊಂದು ಮೂಲಭೂತ ಹಕ್ಕು ಜಾರಿಗೊಳಿಸೋದಕ್ಕಾಗಿ ಬೇಕಾದಂಥ ಕಾನೂನುಗಳನ್ನು ಪಾರ್ಲಿಮೆಂಟ್ ರಚಿಸ್ಬೋದು. ಫಾರ್ ಎಕ್ಸಾಂಪಲ್ 16 ಕ್ಲಾಸ್ 3 ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ವಾಸಸ್ಥಳವನ್ನು ಅರ್ಹತೆಯನ್ನಾಗಿ ಗೊತ್ತುಪಡಿಸೋದಾಗಿರ್ಬೋದು ಅಥವಾ ರಿಟ್ ಹೊರಡಿಸುವಂಥ ಅಧಿಕಾರ ಇತರೆ ನ್ಯಾಯಾಲಯಗಳಿಗೆ ನೀಡ್ಬೋದು ಅಂತ ಆರ್ಟಿಕಲ್ 32ದಲ್ಲಿ ನಾವು ಡಿಸ್ಕಷನ್ ಮಾಡಿದೇವಲ್ವ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕಾನೂನುಗಳನ್ನು ರಚಿಸುವಂಥ ಅಧಿಕಾರ ಪಾರ್ಲಿಮೆಂಟ್ ಮಾತ್ರ ಇದೆ. ರಾಜ್ಯ ವಿಧಾನಮಂಡಲಗಳಿಗೆ ಈ ಅಧಿಕಾರ ಇಲ್ಲ ಅನ್ನುವಂಥ ವಿಚಾರ ಅದು ಸ್ಪಷ್ಟಪಡಿಸ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಇದನ್ನು ಹೊರತುಪಡಿಸಿ 3ನೇ ಭಾಗ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು. ಇನ್ನು 3ನೇ ಭಾಗದ ಹೊರಗೂ ಕೂಡ ಕೆಲವೊಂದು ಹಕ್ಕುಗಳಿದ್ದಾವಂತ ಹೇಳ್ಬೋದು. 3ನೇ ಭಾಗದ ಹೊರಗಡೆ ಇರುವಂಥ ಹಕ್ಕುಗಳನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಆ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಹಕ್ಕುಗಳಂತ ಕರಿಬೋದು ಅಥವಾ ಕಾನೂನುಬದ್ಧ ಹಕ್ಕುಗಳಂತ ಕರಿಬೋದು ಅಥವಾ ಮೂಲಭೂತವಲ್ಲದ ಹಕ್ಕುಗಳಂತಾದರೂ ಕರಿಬೋದು. ಫಾರ್ ಎಕ್ಸಾಂಪಲ್ ಅಂಥ ಹಕ್ಕುಗಳು ಯಾವಿದ್ದಾವೆ ಅಂತ ನೋಡ್ತಾ ಹೋದರೆ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದು ಅದು ಗೊತ್ತಿರಲೇಬೇಕಾದಂಥ ವಿಚಾರ. ಅಂದರೆ 265ನೇ ಆರ್ಟಿಕಲ್ ಮೂಲಕ ದೊರಕಿರುವಂಥ ಹಕ್ಕನ್ನು ಗುರುತಿಸ್ಬೋದು. ಅಂದರೆ ಕಾನೂನಿನ ಆಧಾರವಿಲ್ಲದೆ ಯಾವುದೇ ತೆರಿಗೆಯನ್ನು ವಿಧಿಸುವಂತಿಲ್ಲ ಅಥವಾ ಸಂಗ್ರಹಿಸುವಂತಿಲ್ಲ ಅಂತ ಹೇಳ್ಬೋದು. ಕಾನೂನಿನ ಆಧಾರವಿಲ್ಲದೆ ಯಾವುದೇ ವ್ಯಕ್ತಿಯ ಸ್ವತ್ತನ್ನು ಕಸಿದುಕೊಳ್ಳುವಂತಿಲ್ಲ ಅಂತ 300A ಆರ್ಟಿಕಲಲ್ಲಿ ಇರೋದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಇದರ ಜೊತೆಗೆ 301ನೇ ಆರ್ಟಿಕಲಲ್ಲಿರುವಂಥ ಭಾರತದ ರಾಜ್ಯ ಕ್ಷೇತ್ರದಾದ್ಯಂತ ವ್ಯಾಪಾರ, ವಾಣಿಜ್ಯ ಹಾಗೂ ವ್ಯವಹಾರವು ಮುಕ್ತಾಯವಾಗಿರತಕ್ಕದ್ದು ಅನ್ನುವಂಥ ವಿಚಾರ ಆಗಿರ್ಬೋದು. 326ನೇ ಆರ್ಟಿಕಲಲ್ಲಿರುವಂಥ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ನಡೆಸ್ತಕ್ಕದ್ದು. ಇವೆಲ್ಲವೂ ಕೂಡ 3ನೇ ಭಾಗದ ಹೊರಗೆ ಇರುವಂಥ ಹಕ್ಕುಗಳಾಗಿದ್ದಾವೆ. ಈ ಹಕ್ಕುಗಳನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಇವು ಮೂಲಭೂತ ಹಕ್ಕಲ್ಲ ಅನ್ನೋದು ಗೊತ್ತಿರಬೇಕು. ಈ ಹಕ್ಕುಗಳಿಗೆ ನಾವು ಸಂವಿಧಾನಾತ್ಮಕ ಹಕ್ಕಂತಾದರೂ ಕರಿಬೋದು ಅಥವಾ ಕಾನೂನುಬದ್ಧ ಹಕ್ಕಂತಾದರೂ ಕರಿಬೋದು ಅಥವಾ ಮೂಲಭೂತವಲ್ಲದ ಹಕ್ಕುಗಳಂತಾದರೂ ನಾವು ಕರಿಬಹುದಾಗಿದೆ. ಓಕೆ, ಇದಿಷ್ಟು ಭಾರತ ಸಂವಿಧಾನದ ಮೊದಲ 3 ಭಾಗಗಳಲ್ಲಿರುವಂಥ 1ರಿಂದ 35ನೇ ಆರ್ಟಿಕಲ್ವರೆಗಿನ ಆರ್ಟಿಕಲ್ಸ್ಗಳಲ್ಲಿ ಹೇಳಿರುವಂಥ ವಿಷಯ ವಸ್ತುವಿನ ಒಂದು ಕ್ವಿಕ್ ಗ್ಲಾನ್ಸ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.